ಈಗ ಕರೆದಿಲ್ಲ ಅಂತ ಹೇಳ್ತಾರೆ ಲೇಟ್ ಆಗಿ. ನಮಸ್ಕಾರ ಎಲ್ಲರಿಗೂ. ನಮಸ್ಕಾರ ಮೇಡಮ್. ನಮಸ್ಕಾರ ಮೇಡಮ್. ನಮಸ್ಕಾರ ಎಲ್ಲರಿಗೂ. ಓಂ ಶುಕ್ಲಾಂ ವರದರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ತಸ್ಮೈ ಶ್ರೀ ಗುರವೇ ನಮಃ. ಓಂ ಶಾಂತಿ ಶಾಂತಿ ಶಾಂತಿಃ. ಶ್ರೀಮಾನ್ ವೆಂಕಟನಾಥಾರ್ಯಃ ಕವಿತಾರ್ಕಿಕಕೇಸರಿ ವೇದಾಂತಾಚಾರ್ಯವರ್ಯೋ ಮೇ ಸನ್ನಿಧತ್ತಾಂ ಸದಾ ಹೃದಿ. திருவேங்கட முருகான் பாரம்பழமொழியுள் ஓரொன்னொத்தானே அமையாதோ தாரணியில் வாழ்வார்க்கு வாரேர போமளவும் வாழ்வு. எல்லாருக்கும் நமஸ்கார. கட்ட பொருள் விரித்த காஷினியில் நான்மறையின் இட்ட பொருள் இயம்புமின் பொருளை சிஷ்ட தொழும் வேதாந்த தேசிகனை மேவுவார் தங்கள் திருப்பாதாம்புயம் அடியேன் பத்து. கீதமொழிந்தருளம் வேதாந்த தேசிகனார் ಪಾದಾರ ವಿಂದಮಲ ಪತ್ತು. ಎಲ್ಲರಿಗೂ ನಮಸ್ಕಾರ. ಗೀತಾರ್ಥ ಸಂಗ್ರಹದ ಕೊನೆ ಘಟ್ಟದಲ್ಲಿ ಬಂದ್ವಿ. ಈಗ 17ನೇ ಅಧ್ಯಾಯ 18 ಅಧ್ಯಾಯ 2 ಬಾಕಿ ಇದೆ. ಅದನ್ನ ನೋಡೋಣ ನಾವು. ಶುಭೋದಯ. சபித்தா இருக்கீங்களா? ஓகே. மறை பொருந்தாதவை வல்ல சுரற்கு நமஸ்காரம். வந்துட்டீங்களா? I am in Chennai again. Okay, 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 okay. மறை பொருந்தாதவை வல்ல சுரற்கு வகுத்தமையும். மாமி கீதார்த்த சங்கிரகமா? ஆமா, கீதார்த்த சங்கிரகம். 13,000. நீங்க அங்க இருக்கீங்க, நீங்க கிளாஸ் ஃபாலோ பண்றீங்க. ஒரு அண்ணா இருக்கேன் நானு. 18ஆம் பாஸ்ரம். 18ஆம் பாஸ்ரம். மறை பொருந்தானவை. ஓகே. மறை பொருந்தும் நிலையும் வகுத்தவையும் மறை பொருந்தும் நிலையும் வன்குணப்படி மூவகையும். மறை பொருந்தும் நிலையும் வன்குணப்படி மூவகையும். மறைநிலை தன்னை வகுக்கும் குறுமூன்றின் மேன்மையும். மறைநிலை தன்னை வகுக்கும் குறிமூன்றின் மேன்மையும். மேன்மையையும் இருக்கா? மேன்மையும் தான் இருக்கு. ஓகே. மேன்மை இன்னொரு கூட இருக்கு, அதனால கேட்டேன். இருக்கா? ஓகே. மேன்மையையும் இருக்கு. மேன்மையையும் உரைத்தான் வாசவந்தன் சிறுவனுக்கே. மேம், அது மேன்மையும் மறை இழந்தான். மேன்மையும் அது. ஓகே ஓகே. ஓகே, அந்த வந்து நெக்ஸ்ட் லைனுக்கு சேரணும். ஓகே. ஓகே. அம்மறையும் வேண்டான் உரைத்தான் வாசவன் தன் மைந்தனுக்கே சிறுவனுக்கே. அம்மறை உமிழ்ந்தான் உரைத்தான் வாசவன் தன் சிறுவனுக்கே. மறை பொருந்தாதவை வல்ல சுரர்க்கு வகுத்தமையும் மறை பொருந்தும் நிலையும் வன்குணம் படி மூவகையும். மரநிலை தன்னை வகுக்கும் குறிமூன்றின் மேன்மையும் அம்மறை உமிழ்ந்தான் உரைத்தான் வாசவன் தன் சிறுவனுக்கே. மறை பொருந்தாதவை வன் அசுரர்க்கு வகுத்தமையும்
மறை பொருந்தும் நிலையும் வன்குணப்படி மூவகையும் மறைநிலை தன்னை வகுக்கும் குறிமூன்றின் மேன்மையும் அம்மறை உமிழ்ந்தான் உரைத்தான் வாசவன் தன் சிறுவனுக்கே. ಗೀತಾರ್ಥ ಸಂಗ್ರಹ ವೇದಾಂತ ದೇಶಿಕರಿಗೂ ಇದು 18ನೇ ಶ್ಲೋಕ. ಇದರಲ್ಲಿ 17ನೇ ಅಧ್ಯಾಯದ ಸಾರಾಂಶವನ್ನು ಹೇಳ್ತಾರೆ. ಈ 17ನೇ ಅಧ್ಯಾಯ ಇದೆಲ್ಲ 17, 18 ಎರಡು ಅಧ್ಯಾಯನಲ್ಲೂ ಏನು ಅಂದ್ರೆ ಕೃಷ್ಣ ಭಗವದ್ಗೀತೆಯನ್ನು ಒಂಥರ ಎಷ್ಟು ಅನಾಲಿಟಿಕಲ್ ಸ್ಕಿಲ್ ಅವನು ಹೇಳೋದ್ರಲ್ಲೇ ನಾವು ನೋಡ್ಬೋದು. ಮೊದಲೆಲ್ಲ ಹೇಳ್ಬಿಟ್ಟು ಕೊನೆಯಲ್ಲಿ ಸಮ್ಮರೈಸ್ ಮಾಡ್ತಾರೆ, ಏನೇನ್ ಮಾಡ್ಬೇಕು, ಡೂಸ್ ಡೋಂಟ್ಸ್, ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು, ಮಾಡದೆ ಹೋದ್ರೆ ಏನಾಗುತ್ತೆ, ಮಾಡಿದ್ರೆ ಏನಾಗುತ್ತೆ ಅನ್ನೋದನ್ನ ಈ 2 ಅಧ್ಯಾಯದಲ್ಲಿ ಸಂಕ್ಷಿಪ್ತವಾಗಿ ಅಂತಾನೆ ಹೇಳ್ಬೇಕು. ಹಂಗ್ ನೋಡಿದ್ರೆ ವಿಸ್ತಾರವಾಗೆಲ್ಲ ಹೇಳಾಯ್ತು ಎಲ್ಲ ಹಿಂದಿನ ಅಧ್ಯಾಯದಲ್ಲಿ. ಇದರಲ್ಲಿ ಮತ್ತೆ ಒಂದ್ಸತಿ ಎಲ್ಲ ರ್ಯಾಪ್ ಅಪ್ ಮಾಡ್ತಾರಲ್ಲ, ಆತರ ಎಲ್ಲವನ್ನು ಹೇಳ್ತಾರೆ 17, 18ನೇ ಅಧ್ಯಾಯದಲ್ಲಿ. ಗುರಿ ಏನಿದೆ ಅಂತ ಹೇಳಿದ್ರೆ, ನಾವು ಭಗವಂತನನ್ನು ಹೋಗಿ ಸೇರೋದಿಕ್ಕೆ, ಸಾತ್ವಿಕವಾದ ಮಾರ್ಗದಲ್ಲಿ ಇರೋದಿಕ್ಕೆ ದೃಢವಾಗಿ ನಿಲ್ಲಬೇಕು. ಸಾತ್ವಿಕವಾದ ಮಾರ್ಗ ಯಾರಾದ್ರೂ ಹೇಳಿದಾಗ ಇಷ್ಟ ಆಗತ್ತೆ, ಆ ಕ್ಷಣಕ್ಕೆ ಸರಿ ಅಂತ ಅನ್ಸುತ್ತೆ. ಆದ್ರೆ ದೃಢವಾಗಿ ಆ ಮಾರ್ಗದಲ್ಲಿ ಹೋಗ್ಬೇಕಾದ್ರೆ ಏನ್ ಮಾಡ್ಬೇಕು ಅನ್ನೋದನ್ನ ಈ 2 ಅಧ್ಯಾಯದಲ್ಲಿ ನಮಗೆ ತಿಳಿಸ್ಕೊಡ್ತಾನೆ. 17ನೇ ಅಧ್ಯಾಯದಲ್ಲಿ ರೀತಿ ರಿವಾಜ್ ಅಂತಾರಲ್ಲ, ಆತರ ಹೇಗೆಲ್ಲ ನಡ್ಕೊಳ್ಬೇಕು, ಏನೆಲ್ಲ ಆಹಾರ ತಗೊಳ್ಬೇಕು, ಏನೆಲ್ಲ ತಗೊಳ್ಬಾರ್ದು, ಅದ್ರ ಬಗ್ಗೆನೂ ಎಲ್ಲ ಡೀಟೇಲ್ ಆಗಿ ಹೇಳ್ತಾನೆ. ಇಲ್ಲಿ 17ನೇ ಅಧ್ಯಾಯದಲ್ಲಿ 28 ಶ್ಲೋಕಗಳಿವೆ. 17ನೇ ಅಧ್ಯಾಯದಲ್ಲಿ ಶ್ರದ್ಧಾತ್ರಯ ವಿಭಾಗ ಯೋಗ ಅಂತ ಇದರ ಹೆಸರು. ಈ ತ್ರಿವಿಧವಾದದ್ದು ಸತ್ವ, ರಜಸ್ಸು, ಗುಣ. ನಾವು ಈಗಾಗಲೇ ನೋಡಿದ್ವಿ, ಪ್ರಕೃತಿಗೆ ಸಂಬಂಧಪಟ್ಟದ್ದು ಯಾವುದೇ ವಿಷಯ ಇದ್ರೆ ಕೂಡ ಇದು ಈ 3 ಗುಣಗಳಲ್ಲಿ ಒಂದಾಗಿರತ್ತೆ, ಏನಾದ್ರೂ ಒಂದಾಗಿರತ್ತೆ. ಅದು ವಿಭಾಗ ಮಾಡಿದಾಗ ಯಾವುದೋ ಒಂದಕ್ಕೆ 3 ವಿಷಯಗಳು ಬರುತ್ತೆ. ಇಲ್ಲಿ ಮುಖ್ಯವಾಗಿ ನಾವು ಈ ಅಧ್ಯಾಯದಲ್ಲಿ ತಿಳ್ಕೊಳ್ಬೇಕಾಗಿರೋದು ಏನಪ್ಪಾ ಅಂತ ಹೇಳಿದ್ರೆ, ಯಾವಾಗ್ಲೂ ನಾವು ಸಾತ್ವಿಕ ಮಾರ್ಗದಲ್ಲಿ ಹೋಗಿ ಉಜ್ಜೀವನ ಹೊಂದಬೇಕು ಅಂತಿದ್ದಾಗ ನಂಬರ್ 1 ಏನಪ್ಪಾ ಅಂತ ಹೇಳಿದ್ರೆ, ಶಾಸ್ತ್ರ ಬಾಹಿರವಾದದ್ದನ್ನು ಏನು ಮಾಡಬಾರ್ದು, ನಾವು ತೊರೆಯಬೇಕು. ಶಾಸ್ತ್ರದಲ್ಲಿ ಹೇಳಿಲ್ಲ ಅಂತ ಹೇಳಿದ್ರೆ ನಾವು ಅದನ್ನ ನಾವು ತಗೊಳ್ಬಾರ್ದು, ಮಾಡಬಾರ್ದು ಅಷ್ಟೇನೆ. ಆ ಮಾರ್ಗದಲ್ಲಿ ನಾವು ಹೋಗ್ಬಾರ್ದು. ಇದೇ ತುಂಬಾ ಮುಖ್ಯವಾದ ಶಾಸ್ತ್ರ ಅಂತ ಹೇಳಿದ್ರೆ ವೇದ ಬಾಹಿರವಾದದ್ದನ್ನ ಯಾವುದನ್ನು ನಾವು ಮಾಡಬಾರ್ದು. ವೇದದಲ್ಲಿ ಯಾಕೆ ವೇದ ಬಾಹಿರವಾಗಿರೋದನ್ನ ನಾವು ಮಾಡಬಾರ್ದು ಅಂತ ಹೇಳಿದ್ರೆ, ಈಗಾಗಲೇ ನಾವು ನೋಡಿದ್ವಿ, ಪಾಷಂಡ ಮತಗಳು ಅಂತ ನಾವು ಹೇಳ್ತೀವಿ ಕೆಲವನ್ನ. ಪಾಷಂಡ ಮತಗಳೆಲ್ಲ ವೇದ ಬಾಹಿರವಾಗಿರೋದ್ರಿಂದ ಅದು ಪಾಷಂಡ ಮತ ಅಂತ ನಾವು ಹೇಳ್ತೀವಿ. ಕಾರಣ ಏನಪ್ಪಾ ಅಂತಂದ್ರೆ, ಈ ಪಾಷಂಡ ಮತಗಳಲ್ಲಿ ಈ ಭೂಮಿ ಮೇಲಿರೋಕ್ಕೆ ಕೆಲವು ಕಡೆ ಸೌಖ್ಯವಾಗಿರೋದಕ್ಕೆ ಅರ್ಥವನ್ನ ಹೇಳುತ್ತೆ, ಕೆಲವು ಕಡೆ ದುಃಖ ಯಾತಕ್ಕೆ ಬರುತ್ತೆ ಅದನ್ನ ಅನುಭವಿಸ್ಕೊಂಡು ಹೋಗೋನೋ ತರ ಹೇಳುತ್ತೆ ಹೊರತು ಪರ್ಮನೆಂಟ್ ಆಗಿ ಅಂದ್ರೆ ಶಾಶ್ವತವಾಗಿ ದುಃಖದಿಂದ ದೂರ ಇರಕ್ಕೆ ಏನು ಮಾರ್ಗ ಅನ್ನೋದನ್ನ ಈ ಮತಗಳು ತಿಳಿಸಕ್ಕೆ ಆಗಿಲ್ಲ ಅವಕ್ಕೆ. ಕಾರಣ ಏನಪ್ಪಾ ಅಂದ್ರೆ, ಅವುಗಳಿಗೆ ಬುನಾದಿ ಅಂದ್ರೆ ತಳಹದಿ ಇದೆಯಲ್ಲ, ಅದು ವೇದ ಆಗಿಲ್ಲ. ಸುಮ್ನೆ ಅವರಲ್ಲೇ ಯಾರೋ ಒಬ್ರು ನಾಯಕರು ಅಂತ ಅನ್ನಿಸ್ಕೊಂಡವ್ರು ಬಂದಾಗ ಅವ್ರ ಮನಸ್ಸಿಗೆ ಏನ್ ತೋಚಿತ್ತು ಅದನ್ನ ಹೇಳಿದ್ರೆ ಹೊರತು ಸನಾತನವಾಗಿ ವೈದಿಕ ಧರ್ಮದಲ್ಲಿ ವೇದದಲ್ಲಿ ಹೇಳಿರೋಂತ ಮಾರ್ಗಗಳನ್ನ ಅವರು ಅನುಸರಿಸಲಿಲ್ಲ. ಅದಕ್ಕೆ ವೇದ ಬಾಹಿರವಾದದ್ದು ಪಾಷಾಣ ಅಂತ ಹೇಳಿದ್ರೆ ಅಷ್ಟೇನು ಉಪಯೋಗಕ್ಕೆ ಬರದ, ಬೆಲೆ ಬಾಳ್ದೇ ಇರುವಂತ ಒಂದು ಮತ ಅಂತ ನಾವು ಹೇಳ್ಕೋಬಹುದು. ನೀವೇನೋ ಹಿಂದೂ ಮತ ಅನುಸರಿಸ್ತೀರಾ, ಅದಕ್ಕೆ ಬಾಕಿ ಇರೋದನ್ನ ಹಾಗೆ ಹೇಳ್ತೀರಾ ಅಂತ ಹೇಳಿದ್ರೆ ಇಲ್ಲ, ಹಾಗೇನಿಲ್ಲ. ಸನಾತನ ಧರ್ಮದಲ್ಲಿ ಪ್ರತಿಯೊಬ್ಬರಿಗೂ ಕುಲ್ಪ ಮೊದಲ ಅಂತ ಹೇಗೆ ದೇವರು ಮೋಕ್ಷಕ್ಕೆ ಕರ್ಕೊಂಡು ಹೋಗ್ತಾನೋ, ಅದೇ ತರ ಸನಾತನ ಧರ್ಮದಲ್ಲಿ ಎಲ್ಲ ದಯೆ, ಸರ್ವಭೂತ ದಯೆಯನ್ನು ಹೇಳಿ, ಅವರು ಅಹಿಂಸೆ ಅದನ್ನೆಲ್ಲ ಹೇಳಿದ್ರೆ ಕೂಡ ಸರ್ವಭೂತ ದಯೆಯನ್ನ ಹೇಳಿ ಎಲ್ಲಕ್ಕೂ ಮೋಕ್ಷ ಉಂಟು ಅನ್ನೋದು ಒಂದನ್ನ ಹೇಳಿ ನಮ್ಮ ಸನಾತನ ಧರ್ಮ ಹೇಳೋದ್ರಿಂದ ಅದು ವೇದಗಳಲ್ಲೇ ಪ್ರತಿಪಾದ್ಯವಾಗಿದೆ. ಆ ವೇದಗಳಲ್ಲಿ ಪ್ರತಿಪಾದ್ಯ ಆಗಿರೋದ್ರಿಂದ ವೇದದಲ್ಲಿ ಹೇಳಿರೋ ಪ್ರಕಾರ, ಆ ಶಾಸ್ತ್ರದ ಪ್ರಕಾರ ನಾವು ನಡಿಬೇಕು. ಅದರಿಂದ ಹೊರದಾಗಿರ್ಬಾರ್ದು. ಅವು ಕೆಲವು ಸಮಯದಲ್ಲಿ ಏನಾಗುತ್ತೆ, ಶಾಸ್ತ್ರವನ್ನ ಪಾಲಿಸು ಅಂತ ಹೇಳ್ತಾರೆ, ಕಾರಣ ಏನು ಗೊತ್ತಿರಲ್ಲ. ಕಾರಣ ಯಾಕೆ ಗೊತ್ತಿರಲ್ಲ ಅಂತ ಹೇಳಿದ್ರೆ, ನಮ್ಗೆ ಶಾಸ್ತ್ರ ಪಾಲಿಸು ಅಂತ ಹೇಳಿದ ಹಿರಿಯರಿಗೂ ಗೊತ್ತಿಲ್ಲದೆ ಇರ್ಬೋದು, ಅವ್ರ ಹಿರಿಯರಿಗೂ ಗೊತ್ತಿಲ್ಲದೆ ಇರ್ಬೋದು. ಯಾಕಂದ್ರೆ ಅನಾದಿಯಾಗಿ ಇದನ್ನ ಹಾಗೆ ರೂಢಿಯಲ್ಲಿ ನಾವು ಮಾಡ್ಕೊಂಡು ಬಂದಿದ್ದೇವೆ. ಕೆಲವೆಲ್ಲ ಸಂಪ್ರದಾಯ ಅಂತ ಬರುತ್ತೆ, ಕೆಲವರು ಪದ್ಧತಿ ಅಂತ ಬರುತ್ತೆ. ಆತರ ಎಲ್ಲ ಆದಾಗ ಶಾಸ್ತ್ರಗಳಲ್ಲಿ ಕೂಡ ಕೆಲವರು ಮನೆ ಪದ್ಧತಿ ವಿಶೇಷವಾಗಿ ಹಾಗೆ ನಡ್ಕೊಂಡು ಹೋಗುತ್ತೆ. ಒಟ್ಟಾರೆ ಮೇಲೆ ಯಾರ್ ಶೈವನಹಳ್ ವೇಂಡುವನ ಕೇಳ್ಕೊಂಡು ದೊಡ್ಡವ್ರು ಏನ್ ಮಾಡ್ತಾ ಇದ್ರು ಅದನ್ನ ಮಾಡ್ಬೇಕು. ಅದಕ್ಕೆ ಹೊರತಾಗಿ ಏನು ಮಾಡಬಾರ್ದು ಅಂತ ಹೇಳುತ್ತೆ. ಇನ್ನೊಂದು, ಶಾಸ್ತ್ರ ವಿಧಿತ ಕರ್ಮಗಳಲ್ಲಿ ಅವುಗಳಲ್ಲೂ 3 ಗುಣಗಳನ್ನ ವಿಭಾಗಿಸಿದೆ.
ಸಾತ್ವಿಕವಾದ ಕರ್ಮಗಳು, ರಾಜಸಿಕವಾದ ಕರ್ಮಗಳು ಮತ್ತು ತಾಮಸಿಕವಾದ ಕರ್ಮಗಳು ಅಂತ ಆ ಕರ್ಮಗಳನ್ನ ಏನ್ ಮಾಡ್ತೀವೋ ಅದನ್ನ ಕೂಡ 3 ಭಾಗವಾಗಿ ವಿಭಜಿಸ್ತೇವೆ. ಶಾಸ್ತ್ರೀಯ ಕರ್ಮಗಳಲ್ಲಿ ಪ್ರಣವದಿಂದ ಆರಂಭವಾಗಬೇಕು. ಯಾವಾಗ್ಲೂ ಅಷ್ಟೇನೆ ಈ ಶಾಸ್ತ್ರೀಯ ಓಂ ಅಂತ ತತ್ಸತ್ ಅಂತ ನಾವು ಶುರು ಮಾಡ್ತೀವಲ್ಲ, ಓಂಕಾರದಿಂದ ಶುರು ಆಗ್ಬೇಕು. ಇದು 3 ವಿಷಯ ಇದು ಅಧ್ಯಾಯದಲ್ಲಿ ಹೇಳಿ ಸ್ಪಷ್ಟವಾಗಿ ಕೊನೆಯಲ್ಲಿ ಓಂ ತತ್ ಸತ್ ಇವಕ್ಕೆಲ್ಲಾನು ಅರ್ಥಗಳನ್ನ ವಿಶೇಷವಾಗಿ ಹೇಳಿ ನಮಗೆ ಅರ್ಥೈಸ್ತಾರೆ. ಅಂದ್ರೆ ಸುಮ್ನೆ ಹೇಳಿರೋದು ಅಂತಲ್ಲ, ಅದರ ಅರ್ಥವನ್ನು ನಮ್ಗೆ ಹೇಳ್ತಾರೆ. ಇದರಿಂದ ಅರ್ಜುನನಿಗೆ ಏನಾಗುತ್ತೆ, ಒಂಥರ ಅನುಮಾನ ಬರುತ್ತೆ. ಯಾವಾಗ್ಲೂ ಅಷ್ಟೇನೆ ಕೇಳೋರ್ಗೆ ಅನುಮಾನಗಳು ಬಂದೇ ಬರುತ್ತೆ. ಯಾಕಂದ್ರೆ ನಿಗಾವಾಗಿ ಕೇಳದೆ ಹೋದ್ರೇನು ಅನುಮಾನ ಬರುತ್ತೆ. ತುಂಬಾ ಮನಸ್ಸಿಟ್ಟು ಕೇಳಿದಾಗ್ಲೂ ಕೆಲವು ಪ್ರಶ್ನೆಗಳು ಬರ್ಬೋದು. ಅಕಾಡೆಮಿಕ್ ಇಂಟ್ರೆಸ್ಟ್ ಅಲ್ಲಿ ಕೆಲವು ಅನುಮಾನಗಳು ಬರುತ್ತೆ, ಅನುಮಾನಗಳು ಹೇಳುತ್ತೆ. ಇದೇ ತರ ಅರ್ಜುನನಿಗೂ ಅನುಮಾನಗಳ ಬರುತ್ತೆ. ಅದೇನಂದ್ರೆ ಇದು ಕ್ಷೇಮವು ಮತ್ತೆ ವಿಶ್ವಾಸದಿಂದ ಮಾಡಿದ ಈ ಕರ್ಮಗಳನ್ನ ಶಾಸ್ತ್ರ ವಿಹಿತವಾದದ್ದು ಅಂತ ಹೇಗೆ ಹೇಳಕ್ಕಾಗುತ್ತೆ? ಇವುಗಳಿಂದ ದೊರೆಯುವ ಫಲಗಳಿಗೆ ಅದನ್ನ ಪರಿಣಾಮ ಏನು ಅಂತ ಕೇಳ್ತಾನೆ. ಅದಕ್ಕೆ ಇದನ್ನ ದಾನ, ಯಜ್ಞ, ತಪಸ್ಸು ಅಂತ ಇವೆಲ್ಲಾನು ಸಾತ್ವಿಕವಾದಲ್ಲಿ ಯಾವ ತರ ನಾವು ಗುರುತಿಸ್ಕೊಳ್ಬೇಕು? ಯಾವ್ದೋ ಒಂದು ಕೆಲಸ ಮಾಡ್ತಿದ್ವಿ, ಇದು ಸಾತ್ವಿಕವಾದದ್ದ, ರಾಜಸಿಕವಾದದ್ದ, ತಾಮಸಿಕವಾದದ್ದ ಅಂತ ಹೇಗೆ ಗೊತ್ತಾಗುತ್ತೆ? ಅಥವಾ ಯಾರೋ ಒಬ್ರು ನಮಗೆ ಸ್ನೇಹಿತರು ಅಥವಾ ನಮ್ಗೆ ತುಂಬಾ ಬೇಕಾದವರು ಅಂತ ಇರ್ತಾರೆ ಅಂದ್ಕೊಳ್ಳಿ, ಅವ್ರೇನೋ ಮಾಡೋ ಒಂದು ಕರ್ಮದಲ್ಲಿ ಅದು ರಾಜಸಿಕವಾದದ್ದು ತಾಮಸಿಕವಾದದ್ದು ಅಂತ ಹೇಗೆ ಗುರುತಿಸ್ಕೊಳ್ಬೇಕು ಅಂತ ಹೇಳಿದಾಗ ಅದಕ್ಕೂ ಒಂದು ದಾರಿ ಇದೆ ಅಂತ ಹೇಳ್ತಾನೆ ಕೃಷ್ಣ. ಇದನ್ನ ಏನಪ್ಪಾ ಅಂದ್ರೆ ಈ ದಾನ, ಯಜ್ಞ, ತಪಸ್ಸು ಈ 3 ವಿಧವಾದ ಕರ್ಮಗಳನ್ನ ಮಾಡ್ಬೇಕಾದ್ರೆ ಸಾತ್ವಿಕವಾದಲ್ಲಿ ಅವನು ದೇವತೆಗಳನ್ನ ಕೂರ್ತು ಪೂಜಿಸ್ತಾನೆ. ಅವನು ಸತ್ವಯುತವಾದವನು, ಸಾತ್ವಿಕ ಗುಣ ಉಳ್ಳವನಾಗಿದ್ರೆ ದೇವತೆಗಳನ್ನ ಕುರಿತು ಪೂಜಿಸ್ತಾನೆ. ರಾಜಸಿಕನಾದಲ್ಲಿ ಅವನು ಯಕ್ಷ ಗಂಧರ್ವರನ್ನ ಕುರಿತು ಪೂಜಿಸ್ತಾನೆ. ಯಾಕಂದ್ರೆ ಅವನಿಗೆ ಬೇಗ ಕ್ಷಿಪ್ರವಾಗಿ ಅವನಿಗೆ ಫಲಗಳನ್ನ ಕೊಡಬೇಕು, ಅವನು ತುಂಬಾ ಸೌಖ್ಯವನ್ನ ಸುಖಗಳನ್ನ ಸಂತೋಷವನ್ನ ಅನುಭವಿಸ್ಬೇಕು ಅಂತ ಹೇಳಿ ಯಕ್ಷ ಗಂಧರ್ವರನ್ನ ಪೂಜಿಸ್ತಾನೆ. ಅದು ರಾಜಸಿಕವಾದ ಕರ್ಮಗಳು. ಅದೇ ತರ ತಾಮಸಿಕವಾದ ಕರ್ಮಗಳು ಯಾವುದು ಅಂತ ಹೇಳಿದ್ರೆ ಪ್ರೇತ, ಭೂತಗಣಾದಿಗಳನ್ನ ಪೂಜಿಸ್ತಾರೆ. ಇದು ಮೂರನ್ನ ನೋಡ್ಕೊಂಡು ನಾವು ಗುರುತಿಸ್ಕೊಳ್ಬಹುದು. ಯಾರೋ ಒಬ್ರು ಕರೀತಾರೆ ಅಂತ ಇಟ್ಕೊಳ್ಳಿ, ಯಾವ್ದೋ ಒಂದು ಹೋಮ, ಅವಾಗ ಕೇಳ್ಬೇಕು ಏನ್ ಹೋಮ, ಏನಕ್ಕೆ ಕರಿತಿದ್ದಾರೆ ಅಂತ. ಅವ್ರು ಯಾವ ದೇವರನ್ನ ಆರಾಧನೆ ಮಾಡ್ತಾರೆ ಅಂತ ಹೇಳಿದಾಗ ನೀವು ಈ 3 ಗುಣಗಳಲ್ಲಿ ಅವ್ರು ಯಾವ್ದನ್ನ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗುತ್ತೆ. ನಿಮ್ಮಲ್ಲಿ ಯಾವ ಗುಣ ಎದ್ದಿರುತ್ತೋ ಅವಾಗ ನೀವು ಸಾತ್ವಿಕರಾದ್ರೆ ಹೋಗ್ತೀರಾ, ಆ ಸಾತ್ವಿಕ ದೇವತೆಗಳನ್ನ ಪೂಜಿಸೆ ಮಾಡುವಂತ ಯಾಗಗಳಿಗೆ ಹೋಗ್ತೀರಾ. ರಾಜಸಿಕರಾದ್ರೆ ಯಕ್ಷಗಂಧರ್ವರನ್ನ ಪೂಜೆ, ತುಂಬಾ ಕೆಲವರಿಗೆ ಕುತೂಹಲ ಇರುತ್ತೆ, ಯಕ್ಷಗಂಧರ್ವರನ್ನ ಪೂಜಿಸಿದ್ರೆ ಬೇಗ ಸಾಹುಕಾರರಾಗ್ಬೋದು, ಬೇಗ ದುಡ್ಡು ಕಾಸು ಬರ್ಬೋದು ಅಂತ ಆ ತರನು ಮಾಡ್ತಾರೆ. ಆಮೇಲೆ ಇದೆಲ್ಲ ಕೆಲವು ಮಂತ್ರಗಳಲ್ಲೂ ಸಾಧಿಸ್ಕೊಳ್ಬೇಕಾಗಿರೋ ಕರ್ಮಗಳಿವೆ, ತಂತ್ರಗಳಿಂದ ಸಾಧಿಸ್ಕೊಳ್ಬೇಕಾದ ಕರ್ಮಗಳಿದೆ. ಈ ತಾಮಸಿಕವಾದದ್ದೆಲ್ಲ ಹೆಚ್ಚು ಕಡಿಮೆ ಎಲ್ಲ ತಂತ್ರಗಳೇ, ಮಂತ್ರ ಏನು ಇರಲ್ಲ, ಎಲ್ಲ ತಾಂತ್ರಿಕವಾಗಿ ಎಲ್ಲ ಮಾಡುವಂಥದ್ದು. ಅದು ಗುರುತಿಸ್ಕೊಂಡ್ಬಿಡ್ಬೋದು, ಇದು ಅವ್ರು ಏನ್ ಕೆಲಸ ಮಾಡ್ತಿರ್ತಾರೆ ಅದರಿಂದ ನಾವು ಅದನ್ನ ಗುರುತಿಸ್ಕೊಳ್ಬಹುದು ಅಂತ ಕೃಷ್ಣ ಹೇಳ್ತಾನೆ. ಇವಾಗ ಆಳವಂದಾರ್ ಶ್ಲೋಕವನ್ನ ನೋಡೋಣ. ಈ 17ನೇ ಅಧ್ಯಾಯಕ್ಕೆ ಆಳವಂದಾರ್ ಗೀತಾರ್ಥ ಸಂಗ್ರಹದಲ್ಲಿ 21ನೇ ಶ್ಲೋಕ ಇದಕ್ಕೆ. ಅಶಾಸ್ತ್ರಂ ಮಾಸುರಂ ಕೃತ್ಸ್ನಂ ಶಾಸ್ತ್ರೀಯ ಗುಣತ ಪೃಥಕ್ ಲಕ್ಷಣಂ ಶಾಸ್ತ್ರ ಸಿದ್ಧಸ್ಯ ತ್ರಿದಾ ಸಪ್ತದಶೋದಿತಂ ಅಂತ ಹೇಳ್ತಾರೆ. ಅಶಾಸ್ತ್ರವಾದದ್ದು ಅಂತ ಹೇಳಿದ್ರೆ ಆಸುರಿ ಗುಣ ಇರುತ್ತೆ, ಅದರಲ್ಲಿ ಶಾಸ್ತ್ರ ವೇದ ಬಾಹಿರವಾಗಿರೋದು ಆಸುರಿ ಗುಣ ಇರುತ್ತೆ. ಅದಕ್ಕೆ ಅದು ಮಾಡಿನೂ ಫಲ ಇಲ್ಲ. ನೀವು ಅಕಸ್ಮಾತ್ ಅದು ತುಂಬಾನೇ ಶ್ರಮ ವಹಿಸ್ಕೊಂಡು ಆ ಕರ್ಮವನ್ನ ಯಜ್ಞನೋ ತಪಸ್ಸೋ ಯಾಗವನ್ನ ಮಾಡಿದ್ರೆ ಕೂಡ ಅದರಿಂದ ಏನು ಫಲ ಇಲ್ಲ. ಇಲ್ಲಿ ಫಲ ಅಂತ ನಮಗೆ ಹೇಳೋದು ಯಾವಾಗ್ಲೂ ಆಳವಂದಾರೇ ಆಗ್ಲಿ ಅಥವಾ ಭಾಷ್ಯಕಾರರೇ ಆಗ್ಲಿ ಅಥವಾ ವೇದಾಂತ ದೇಶಿಕರೇ ಆಗ್ಲಿ ಮೋಕ್ಷ ಫಲವನ್ನ ಕೊಡುವಂತ ಕ್ರಿಯೆಗಳನ್ನ ಮಾತ್ರನೇ ಹೇಳೋದು. ಇದು ಫಲ ಕೊಡೋದಿಲ್ಲ ಅಂತ ಹೇಳಿದ್ರೆ ಮೋಕ್ಷ ನಮ್ಗೆ ಸಿಗೋದಿಲ್ಲ ಅಂತ ಅರ್ಥ. ಅದನ್ನ ಹೇಳ್ತಾರೆ. ಶಾಸ್ತ್ರೀಯವಾದ ಯಜ್ಞ, ದಾನ, ತಪಸ್ಸು ಇವುಗಳು ಕೂಡ 3 ಗುಣಗಳಿಂದ ವಿಭಾಗಿಸ್ತಾರೆ. ನಾವು ನೋಡಿದ್ವಲ್ಲ, ಇದನ್ನೇ ಶಾಸ್ತ್ರೀಯ ವಿಹಿತ ಅಂತ ಹೇಳಿದ್ರು. ಓಂ ತತ್ ಸತ್, ಇದು 3 ವಿಂಗಡಣೆಯನ್ನು ಪದಗಳನ್ನ ಜೋಡಿಸ್ಬೋದು. ಅದಕ್ಕೆ ವೇದಗಳನ್ನು ಹೇಳಿದ ಭಗವಂತನೇ ಅರ್ಜುನನಿಗೆ ಇದನ್ನ ಅಮ್ಮರೆಯುರೈತಾನ್ ಅಂತ ಹೇಳ್ತಾರಲ್ಲ, ಇಲ್ಲಿ ಮರೆಯುಮೆಂಡಾನ್ ಉರೈತಾನ್, ಮರೆಯುಮೆಂಡಾನ್ ಅಂತ ಹೇಳಿದ್ರೆ ವೇದಗಳನ್ನ ಹೇಳಿದ ಸುಂದರವಾದ ತುಂಬಾ ಬೆಲೆಯುಳ್ಳ ಅಂತ ಹೇಳಿದ್ರೆ ಸುಂದರವಾದ ಬೆಲೆ ಬಾಳುವ ಅಂತ ಬೇಕಾದ್ರೆ ಇಟ್ಕೊಳ್ಬಹುದು. ಅರೆಯುಮೆಂಡಾನ್ ಉರೈತಾನ್ ಅಂತ ಬೆಲೆ ಬಾಳುವ ವೇದಗಳನ್ನ ತನ್ನ ಬಾಯಾರೆ, ಉಮೆಂಡಾನ್ ಅಂದ್ರೆ ಬಾಯಾರೆ ಹೇಳಿದ್ನಲ್ಲ ಭಗವಂತ, ಇದನ್ನ ವಾಸವನ್ ಶಿರುವನಕ್ಕೆ, ವಾಸವನ್ ಅಂತ ಹೇಳಿದ್ರೆ
ಇಂದ್ರನ ಮಗ. ಇಂದ್ರನ ಅಂಶದಿಂದ ಕುಂತಿಯಲ್ಲಿ ಜನಿಸಿದ ಅರ್ಜುನನಿಗೆ ಆ ತರ ವಾಸವನ್ ಮೈಂದ, ವಾಸವನ್ ಶಿರುವನ್ ಅಂತ ಎಲ್ಲ ಅಡ್ರೆಸ್ ಮಾಡ್ತಾರೆ. ಅಲ್ಲಿ ಅದನ್ನ ಹೇಳ್ತಾರೆ. ವೇದಗಳನ್ನ ಹೇಳಿದ ಭಗವಂತ ಅರ್ಜುನನಿಗೆ ಹೇಳ್ತಾನೆ, ವೇದಗಳಲ್ಲಿ ಈ ಅವೈದಿಕ ವಿಧಿಗಳಿದೆಯಲ್ಲ ಅದೆಲ್ಲ ಅಸುರನು ಮಾಡುವಂಥದ್ದು, ವೈದಿಕ ವಿಧಿಗಳೆಲ್ಲ ದೇವತೆಗಳು ಮಾಡುವಂಥದ್ದು. ಅದನ್ನ ತುಂಬಾ ಚೆನ್ನಾಗಿ ತೋರಿಸ್ತಾರೆ, ವ್ಯತ್ಯಾಸವಾಗಿ ತೋರಿಸ್ಕೊಡ್ತಾನೆ. ವೇದ ವೈದಿಕ ವಿಧಿ ಅನುಕೂಲವಾಗೋದು ಇದು 3 ಬಗೆ. ಓಂ ಅಂತ ಹೇಳಿದಾಗ ಓಂ ತತ್ಸತ್ ಅಂತ ಅದ್ರ ಬಗ್ಗೆ ಹೇಳ್ತೀವಲ್ಲ ನಾವು. ಓಂ ಅಂದ್ರೆ ವೇದಕ್ಕೆ ಅಧಿಕಾರ ಇರುವರೆಲ್ಲನೂ ಅವ್ರ ವೈದಿಕ ಕರ್ಮಗಳಿಗೆ ಮೊದಲು ಈ ಪ್ರಾರಂಭದಲ್ಲಿ ಓಂ ಅಂತ ಹೇಳ್ಕೋಬೇಕು. ಆ ಓಂ ಅಂತ ಹೇಳ್ಕೊಂಡಾಗ ಓಂ ನಮಃ, ಓಂ ಮತ್ತೆ ನಮಃ 2 ಪದಗಳಿದೆಯಲ್ಲ ಅದನ್ನ ಹಾಕಿದಾಗ್ಲೇ ನಮಃ ಪದಗಳಲ್ಲಿ ನ ಮಮ ಅಂತ ಅದರಿಂದ ಬರುವಂತ ಫಲಗಳೆಲ್ಲ ನಮಗಲ್ಲ, ಭಗವಂತನಿಗೆ ಸೇರಿದ್ದು. ನಾವು ಮಾಡೋ ಕರ್ಮಗಳೆಲ್ಲ ಭಗವಂತನ ಇಚ್ಛೆಯಿಂದಲೇ ಮಾಡ್ತಾ ಇರೋದು ಅನ್ನೋದು ಒಂದು ಅರ್ಥ ತರುತ್ತೆ. ತತ್ ಅಂತ ಹೇಳಿದಾಗ ಮೋಕ್ಷವನ್ನು ಅರಸುವವರು ಮಾತ್ರ ಈ ಪದವನ್ನ ಉಪಯೋಗಿಸ್ತಾರೆ. ಮತ್ತೆ ಸತ್ ಅನ್ನೋರು ಮೋಕ್ಷವಲ್ಲದೆ ಇತರೆ ಫಲಗಳನ್ನ ಯಾವುದು ಅಭೀಷ್ಟಗಳನ್ನ ಅರಸ್ತಾರೋ ಅವರು ಈ ಸತ್ ಪದವನ್ನ ಉಪಯೋಗಿಸ್ತಾರೆ. ಸ್ವಾಮಿ ದೇಶಿಕರ ತಾತ್ಪರ್ಯ ಚಂದ್ರಿಕೆಯಲ್ಲಿ ಹೇಳ್ತಾರೆ, ಮೋಕ್ಷತರ ಪುರುಷಾರ್ಥ ಸಾಧನ ಲಕ್ಷಣಂ ಎಂದು ತತ್ ಪದಕ್ಕೆ ಅರ್ಥ ಇಟ್ಟಿದ್ದಾರೆ. ಈ ತತ್ ಪದ ಅಂತ ಹಾಕಿದಾಗ ಈ ಅಂತಹ ಕರ್ಮಗಳೆಲ್ಲಾನು ತತ್ ಹಾಕಿ ಶುರು ಮಾಡುವಂತ ಪದಗಳ ಆ ಪದವನ್ನು ಹಾಕಿ ಮಾಡಿದ್ದೆಲ್ಲ ಮೋಕ್ಷತರ ಪುರುಷಾರ್ಥ, ಮೋಕ್ಷವನ್ನ ನಮಗೆ ಕೊಡುವಂತ ಪುರುಷಾರ್ಥ ಸಾಧನೆಯ ಲಕ್ಷಣ, ಅದರ ಲಕ್ಷಣ ಗೊತ್ತಾಗೋಗ್ಬಿಡುತ್ತೆ ಅಂತ. ಇವಾಗ ಇದಿಷ್ಟು ಇವರು ಆಳವಂದರ್ ಹೇಳಿದ್ದ ಶ್ಲೋಕಕ್ಕಾಯ್ತು. ಮತ್ತೆ ವೇದಾಂತ ದೇಶಿಕರು ಅವ್ರ ತಾತ್ಪರ್ಯ ಚಂದ್ರಿಕೆಯಲ್ಲಿ ಹೇಳಿದ್ದನ್ನು ನಾವು ನೋಡಿದ್ವಿ. ಈಗ ಭಗವದ್ಗೀತೆಯಲ್ಲಿ ನೋಡೋಣ ಯಾವ ಶ್ಲೋಕದಲ್ಲಿ ಈ ತರ ತ್ರಿಗುಣಾತ್ಮಕವಾದ ಕರ್ಮಗಳನ್ನ ವಿಂಗಡಿಸಿದ್ದಾರೆ, ಯಾವುದಕ್ಕೆ ಯಾವ ಕರ್ಮ ಸೇರ್ಕೊಳ್ಳುತ್ತೆ ಅನ್ನೋದನ್ನ ನೋಡೋಣ. ಈ ಎಲ್ಲದಕ್ಕಂತೂ ಅವರು ಸಂಗ್ರಹವಾಗಿ ಬರೆದಿರೋದನ್ನೇ ಅರ್ಥ ನಮಗೆ ಕಷ್ಟ ಆಗತ್ತೆ. ಭಗವದ್ಗೀತೆಯಲ್ಲಿ ಕೆಲವೆಲ್ಲ ಅದಕ್ಕಿಂತ ಸ್ವಲ್ಪ ಸುಲಭವಾಗಿ ಅರ್ಥ ಆಗೋ ತರನೇ ಇದೆ ಅನ್ನೋ ತರ ಅನ್ಸತ್ತೆ ನಮಗೆ. ಯಾಕಂದ್ರೆ ಕೃಷ್ಣ ಅಷ್ಟು ಚೆನ್ನಾಗಿ ಎಲ್ಲರಿಗೂ ಅರ್ಥ ಆಗ್ಬೇಕು ಅನ್ನೋ ತರನೇ ಹೇಳಿದ್ರೆ ಕೂಡ, ಆದ್ರೆ ಸಂಗ್ರಹ ಅಂತ ಮಾಡಿದಾಗ ಬೇಗ ಯಾವುದನ್ನು ಬಿಡದೆ ಎಲ್ಲವನ್ನೂ ಅರ್ಥ ಮಾಡ್ಕೊಳ್ಬೇಕು ಎಲ್ಲರೂ ಅನ್ನೋದಕ್ಕೋಸ್ಕರ ಸಂಗ್ರಹವಾಗಿ ಬರ್ದಿದ್ದಾರೆ ಅವರು. ಗೀತೆಯಲ್ಲಿ ಬರೋ ಶ್ಲೋಕಗಳನ್ನ ನೋಡೋಣ. 2ನೇ ಶ್ಲೋಕ ತಗೊಳ್ಳಿ. ಭಗವದ್ಗೀತೆನಲ್ಲಿ 17ನೇ ಅಧ್ಯಾಯ. ತ್ರಿವಿಧ ಭವತಿ ಶ್ರದ್ಧಾ ದೇಹಿನಾಂ ಸಾ ಸ್ವಭಾವಜ ಸಾತ್ವಿಕೀ ರಾಜಸೀ ಚೈವ ತಾಮಸೀ ಚೇತಿ ತಾಂ ಶೃಣು. ಈ 3 ತರ ಕರ್ಮಗಳನ್ನ ವಿಂಗಡಿಸಬಹುದು ಅಂತ ನಾವು ಹೇಳಿ. ತ್ರಿವಿಧ ಭವತಿ ಶ್ರದ್ಧಾ, ಆಯಾ ಕೆಲಸಗಳನ್ನ ಯಾವ್ದನ್ನ ಆರಿಸ್ಕೊಂಡು ಕೆಲವರೆಲ್ಲ ಮಾಡ್ತಾರೆ ಅಂತ ಹೇಳಿದ್ರೆ, ಆ 3 ವಿಧವಾದ ಶ್ರದ್ಧೆ ಇದೆಯಲ್ಲ, ಅವರಲ್ಲಿ ಇರುವಂತ ಶ್ರದ್ಧೆ 3 ವಿಧವಾಗಿ ಗುಣಿಸಬಹುದು, ವ್ಯತ್ಯಾಸವನ್ನ ಕಂಡುಕೊಳ್ಬಹುದು. ಈ ಶ್ರದ್ಧೆ ಅನ್ನೋದು ಏನು ಅಂತ ಹೇಳಿದ್ರೆ, ಹಿಂದಿನ ಜನ್ಮದ ವಾಸನೆ ಇದೆಯಲ್ಲ ಅದು ಅವರಿಗೆ ಅಂಟಿಕೊಂಡು ಬರುತ್ತೆ, ಅವರಿಗೆ ಆತ್ಮದೊಂದಿಗೆ ಅಂಟಿಕೊಂಡು ಬರುವಂಥದ್ದು. ಪಾಪ ಪುಣ್ಯ ಹೇಗೆ ಬರುತ್ತೋ ಅದೇ ತರ ಹಿಂದಿನ ಜನ್ಮದ ವಾಸನೆಗಳು ಕೂಡ ಅಂಟಿಕೊಂಡು ಬರುತ್ತೆ. ಅದು ಬಂದಾಗ ಅವರಿಗೆ ಆ ತರ ಒಂದು ಚಟುವಟಿಕೆಯಲ್ಲಿ ಆಸೆಗಳು ಹುಟ್ಕೊಳ್ಳುತ್ತೆ. ಹಿಂದಿನ ಜನ್ಮದ ವಾಸನೆಯಿಂದ ಆ ಕರ್ಮಗಳು ಕೂಡ ಅದೇ ತರ ತ್ರಿವಿಧವಾಗಿ ಪರಿಗಣಿಸುತ್ತೆ. ಅವಾಗ ಅವರ ಶ್ರದ್ಧೆ, ರುಚಿಗಳು, ವಾಸನೆ ಇದೆಲ್ಲ ಅನುಗುಣವಾಗಿ ಇರುತ್ತೆ. ಅದೇ ತರ 3 ಭಾಗ ಸತ್ವ, ರಜಸ್, ತಮಸ್. ನಾವು ನೋಡಿದ್ವಲ್ಲ ಹೇಗೆ ಗಜೇಂದ್ರನ ವೃತ್ತಾಂತದಲ್ಲಿ ಅವನು ಹಿಂದೆ ಒಬ್ಬ ರಾಜನಾಗಿದ್ದು ಭಕ್ತಿ ಯೋಗ ಮಾಡ್ತಾ ಇದ್ದಿದ್ದ ಕಾರಣ ಅದು ತಿರ್ಯಕ್ಕಾಗಿ ಹುಟ್ಟಿದಾಗ ಕೂಡ ಅದಕ್ಕೆ ಆ ಭಕ್ತಿ ಮಾಡುವಂತ ಒಂದು ಇದು ಹೋಗ್ಲಿಲ್ಲ ಮನಸ್ಸು. ಯಾವಾಗ್ಲೂ ಭಗವಂತನ ಚಿಂತೆಯಲ್ಲೇ ಇದ್ಕೊಂಡು ಭಗವಂತನಿಗೆ ಒಂದು ಹೂವನ್ನ ಸಮರ್ಪಿಸ್ತಾ ಇದ್ದಂತೆ ಪ್ರತಿದಿನಾನು. ಅದಕ್ಕಾಗಿ ಗಜೇಂದ್ರ ಮೋಕ್ಷ ಕಥೆಯಲ್ಲಿ ನಾವು ನೋಡ್ತೀವಿ, ಅದು ಹಳೆಯ ವಾಸನೆ. ಅದರಿಂದ ಹಾಗೆ ಇನ್ನೊಂದು 4ನೇ ಶ್ಲೋಕ ನೋಡೋಣ. ಯಜಂತೆ ಸಾತ್ವಿಕ ದೇವಾನ್ ಯಕ್ಷ ರಕ್ಷಾಂಸಿ ರಾಜಸಾಃ ಪ್ರೇತಾನ್ ಭೂತಗಣಾಂಶ್ಚಾನ್ಯೇ ಯಜಂತೆ ತಾಮಸಾ ಜನಾಃ. ಸೆಲ್ಫ್ ಎಕ್ಸ್ಪ್ಲನೇಟರಿ ಇದು, ಏನು ಅಂತ ಕಷ್ಟವಾದ ಶ್ಲೋಕ ಅಲ್ಲ. ಯಜಂತೆ ಸಾತ್ವಿಕ ದೇವಾನ್, ಯಾರ್ಯಾರು ಸಾತ್ವಿಕರಾಗಿರ್ತಾರೋ, ಸಾತ್ವಿಕ ಗುಣವನ್ನ ಹೊಂದಿರ್ತಾರೋ, ಸತ್ವಗುಣ ಜಾಸ್ತಿ ಇರುತ್ತೋ ಅವರಲ್ಲಿ, ಅವರಿಗೆ ಸಾತ್ವಿಕವಾದ ಚಟುವಟಿಕೆಯಲ್ಲಿ ಆಸೆ ಇರುತ್ತೆ, ಅವರು ದೇವತೆಗಳನ್ನ ಪೂಜಿಸ್ತಾರೆ.
ಯಕ್ಷಗಳು ರಾಕ್ಷಸರನ್ನು ಇವರುಗಳನ್ನ ರಾಜಸ ಗುಣವುಳ್ಳವರು ಪೂಜಿಸ್ತಾರೆ. ಅವರಲ್ಲೂ ಫಲ ಪಡ್ಕೊಳ್ಬಹುದು. ಅವರನ್ನ ಕೂಡ ನೀವು ಆರಾಧಿಸಿ ಅವರನ್ನ ಕೂಡ ಫಲ ಪಡ್ಕೊಳ್ಬಹುದು. ಕ್ಷಿಪ್ರವಾಗಿ ಕೊಡುವಂತವ್ರು ಅವ್ರಿಗೇನಪ್ಪಾ ಅಂತ ಹೇಳಿದ್ರೆ ಈ ರಾಕ್ಷಸರು ಭೂತಗಣ ಅವ್ರಿಗೆಲ್ಲ ಈ ಹೆಂಡ ಮಾಂಸ ಇವೆಲ್ಲಾನು ನೈವೇದ್ಯಕ್ಕೆಲ್ಲ ಇಡಬೇಕು. ಅವ್ರವ್ರಿಗೆ ಏನ್ ಇಷ್ಟನೋ ಅದನ್ನ ಇಟ್ಟು ನೀವು ನೈವೇದ್ಯ ಮಾಡಿದಾಗ ಅವರು ಪ್ರೀತರಾಗ್ತಾರೆ. ಪ್ರೇತಾನ್ ಭೂತಗಣಾಶ್ಚಾನ್ಯೇ ಯಜಂತೆ ತಾಮಸ ಜನ. ತಾಮಸ ಗುಣ ಉಳ್ಳವರೆಲ್ಲಾನು ಸೋಮಾರಿಗಳಾದವರು ಅವ್ರೇನ್ ಮಾಡ್ತಾರೆ, ಬೇರೆಯವ್ರ ಕೆಟ್ಟದನ್ನೇ ಬಯಸೋರು, ತಮಗೂ ಕೂಡ ಒಳ್ಳೇದನ್ನ ಬಯಸ್ಕೊಳ್ದೆ ಇರುವಂತ ಜನಗಳೇನ್ ಮಾಡ್ತಾರೆ, ಪ್ರೇತಗಳು ಭೂತಗಳು ಆ ಗಣಗಳನ್ನೆಲ್ಲಾನು ಪೂಜಿಸ್ತಾರೆ ಅವರು ಅಂತ. ಆಮೇಲೆ ಈ ಸತ್ವಗುಣ ತುಂಬಾ ಒಳ್ಳೆಯದು. ಭಗವಂತನ ಹತ್ರ ಹೋಗಕ್ಕೆ ಸಾತ್ವಿಕವಾದ ಗುಣ ಬೇಕು, ಸಾತ್ವಿಕವಾದ ಯಜ್ಞಗಳನ್ನ ಮಾಡಬೇಕು, ಸಾತ್ವಿಕವಾದ ಕರ್ಮಗಳಲ್ಲಿ ತೊಡಗಿಸ್ಕೊಳ್ಬೇಕು ನಮ್ಮನ್ನೇ ಅಂತ ತುಂಬಾ ಹೇಳ್ತಾರಲ್ಲ. ಆ ಗುಣವನ್ನ ಹೇಗೆ ಹೆಚ್ಚಿಸ್ಕೊಳ್ಬೇಕು ಅನ್ನೋದನ್ನ ತೋರಿಸ್ಕೊಡ್ತಾನೆ. ಇಲ್ಲಿ 8ನೇ ಶ್ಲೋಕದಲ್ಲಿ 17ನೇ ಅಧ್ಯಾಯದಲ್ಲಿ ನೋಡ್ಬೇಕು. ಆಯುಸ್ಸತ್ವ ಬಲ ಆರೋಗ್ಯ ಸುಖ ಪ್ರೀತಿ ವಿವರ್ಧನ ರಸ್ಯ ಸ್ನಿಗ್ಧ ಸ್ಥಿರ ಹೃದಯ ಆಹಾರ ಸಾತ್ವಿಕ ಪ್ರಿಯ. ಆಹಾರಗಳು ಏನಾಗುತ್ತೆ, ಮಾನಸಿಕವಾದ ಶಕ್ತಿಯನ್ನು ಬಾಹ್ಯ ಆರೋಗ್ಯದಲ್ಲಿ ನಾವು ಉಣವುಗಳು ಅಂತ ಹೇಳ್ತಾರೆ. ಅಂದ್ರೆ ತಿನ್ನುವಂತ ಪದಾರ್ಥಗಳಲ್ಲಿ ಆ ಗುಣಗಳನ್ನ ಹೆಚ್ಚಿಸೋದನ್ನ ನಾವು ನೋಡ್ತೀವಿ. ಎಲ್ಲವನ್ನು ವಿವರ್ಧಿಸತಕ್ಕದ್ದು ಇದು ಗುಣ. ಈ ಸಾತ್ವಿಕ ಗುಣವನ್ನ ಹೆಚ್ಚಿಸುವಂತ ಆಹಾರಗಳು ಯಾವ್ದಪ್ಪ ಅಂದ್ರೆ ರಸ್ಯಾಹ, ರಸವುಳ್ಳದು. ಒಣಗೋಗ್ಬಿಟ್ಟು ಬಾಡೋಗ್ಬಿಟ್ಟಿರ್ಬಾರ್ದು. ಅದು ಅದರಲ್ಲಿ ಜ್ಯೂಸ ಇರ್ಬೇಕು, ಸತ್ವ ಇರ್ಬೇಕು, ಹಣ್ಣುಗಳು ಅಂತ ಇದ್ರೆ ವಸ್ತುಗಳು. ರಸ್ಯ ಸ್ನಿಗ್ಧ ಜಿಡ್ಡು ಪದಾರ್ಥ, ಫ್ರೈಡ್ ಐಟಮ್ಸ್ ಅದೆಲ್ಲ ಇರುತ್ತಲ್ಲ, ಅದೆಲ್ಲ ಸಾತ್ವಿಕ ಆಹಾರ ಅಂತ ಹೇಳ್ತಾರೆ. ನೀವು ಬೇಕಾದ್ರೆ ಇವಾಗ ಕೊಲೆಸ್ಟ್ರಾಲ್ ಮೈಗಾಗಲ್ಲ ಅಂತೆಲ್ಲ ಬೇಕಾದ್ರೆ ಹೇಳ್ಕೋಬಹುದು. ಆದ್ರೆ ಆಹಾರದಲ್ಲಿ ಅದು ಸಾತ್ವಿಕ. ಅದಕ್ಕೆ ನೋಡಿದ್ರೆ ಲಾಡು ಇದನ್ನೆಲ್ಲಾನೇ ಮದ್ವೆ ಮನೆಗಳಲ್ಲಿ ಹೆಚ್ಚಾಗಿ ಹಿಂದೆ ಬೇರೆ ಏನು ಮಾಡ್ತಾ ಇಲ್ಲ, ಮದ್ವೆಗೆ ಬರೀ ಲಾಡುನೇ ಮಾಡ್ತಾ ಇದ್ದಿದ್ದು. ಯಾಕಂದ್ರೆ ಅದು ಸಾತ್ವಿಕ ಗುಣವನ್ನ ಹೆಚ್ಚುವಂತ ಒಂದು ಆಹಾರ. ಯಾರಿಗೂ ಕೆಟ್ಟ ಬುದ್ಧಿ ಬಂದು ಮಧುಮಕ್ಕಳನ್ನ ಕೆಟ್ಟದಾಗಿ ಹರಸದೇ ಇರ್ಲಿ ಅಂತ ಆ ತರ ಒಂದು ಸ್ವೀಟ್ ಮಾಡಿ ಎಲ್ಲರಿಗೂ ಲಾಡುನೇ ಊಟದಲ್ಲಿ ಹಾಕ್ತಾ ಇದ್ರು. ಇವಾಗ ಬೇಕಾದಷ್ಟು ಎಲ್ಲ ನಾರ್ತ್ ಇಂಡಿಯನ್ ಚಂಪಕಲಿ ಅದು ಇದು ಅಂತೆಲ್ಲ ಇನ್ಫ್ಲೂಯೆನ್ಸ್ ಮಾಡಿ 78 ತರ ಎಲ್ಲ ಬಡಿಸ್ತಾರೆ. ಆದ್ರೆ ಮದ್ವೆ ಅಂದ್ರೆ ಲಕ್ಷಣವಾಗಿ ಬರೀ ಲಾಡು ಆ ತರನೇ ಬಡಿಸ್ತಾ ಇರ್ಬೇಕು. ಕಡಲೆ ಹಿಟ್ಟು, ಸಕ್ಕರೆ, ತುಪ್ಪ ಇವೆಲ್ಲ ಸಾತ್ವಿಕವಾದ ವಿಷಯಗಳು. ನಾವು ನೋಡಿದ್ವಿ ರಸ್ಯ ಸ್ನಿಗ್ಧ ಅಂತೆಲ್ಲ ನೋಡಿದ್ವಲ್ಲ. ಆತರ ಸ್ನಿಗ್ಧ ಅಂತ ಹೇಳಿದ್ರೆ ಈ ಜಿಡ್ಡು ಪದಾರ್ಥ. ಸ್ಥಿರ ಸಾರ ಉಳ್ಳದ್ದು. ಯಾವತ್ತೋ ಬಾಡೋಗ್ಬಿಟ್ಟು ಏನೋ ತಿಂದ್ರು ಏನ್ ತಿಂದ್ವಿ ಅಂತಾನೂ ಗೊತ್ತಾಗದೆ ಇರುವಂತ ವಿಷಯ ಅಲ್ಲ. ಸ್ಥಿರವಾಗಿ ಒಂದು ರುಚಿ ಉಳ್ಳದ್ದು, ಸಾರವಾಗಿರುವಂತದ್ದು. ಹೃದಯ ಇದು ತುಂಬಾ ಮುಖ್ಯ ನೋಡಿ. ತಿಂದ್ರೆ ನಮಗೆ ಮನಸ್ಸು ಸಂತೋಷ ಕೊಡ್ಬೇಕು. ಏನೋ ಫ್ರಿಜ್ ಅಲ್ಲಿ ಇಟ್ಕೊಂಡು ಎಷ್ಟೋ ದಿವಸದ್ದು ಅದು ಲೇಬಲ್ ಹಾಕೊಂಡು ತಿನ್ಕೊಂಡು ಅದು ಏನ್ ತಿಂದ್ವಿ ಅಂತಾನೂ ಗೊತ್ತಾಗೋದಿಲ್ಲ. ರುಚಿನೂ ಕೆಟ್ಟೋಗಿರುತ್ತೆ, ಅದ್ರ ಆಕಾರ ರುಚಿ ಎಲ್ಲಾನು ಕೆಟ್ಟೋಗಿರುತ್ತೆ. ಆದ್ರೆ ಕೂಡ ಅದ್ರ ಸ್ವರೂಪ ರೂಪ ವಿಭವ ಅಂತ ಹೇಳ್ತಾರಲ್ಲ, ಆತರ ಎಲ್ಲ ಕೆಟ್ಟೋಗಿರುತ್ತೆ. ಹಳೆಯದನ್ನ ತಗೊಂಡು ತಿಂದಾಗ ಈ ಹೃದಯ ಅನ್ನೋದು ಬರೋದಿಲ್ಲ. ತಿಂದ್ವಿ, ಹೊಟ್ಟೆ ತುಂಬತ್ತೆ, ಎಲ್ಲ ಸರಿ. ಆದ್ರೆ ಮನಸ್ಸಿಗೆ ಸಂತೋಷ ಆಯ್ತಾ ಅಂತ ಹೇಳಿದ್ರೆ, ನೀವು ಫ್ರೆಶ್ ಆಗಿ ಅವಾಗ ಮಾಡ್ಕೊಂಡು ತಿಂದಾಗ ಬರುವಂತ ಸಂತೋಷ ಫ್ರಿಡ್ಜ್ ಅಲ್ಲಿ ಅಥವಾ ಹಳೆಯದು ಯಾವ್ದೋ ವಸ್ತು ತುಂಬಾ ಹಳೆಯದಾಗಿ ಕೆಟ್ಟೋಗಿರಲ್ಲ, ಪದಾರ್ಥ ಹಳೆಯದಾಗಿರುತ್ತೆ ಅಂತ ಹೇಳಿ ಅದನ್ನ ತಿಂದಾಗ ಈ ಹೃದಯ ಅನ್ನೋದು ಬರೋದಿಲ್ಲ. ಅದಕ್ಕೆ ಈ ಗುಣಗಳೆಲ್ಲ ಇರ್ಬೇಕು ನಾವು ತಿನ್ಬೇಕಾದ್ರೆ ಆಹಾರದಲ್ಲಿ. ರಸ್ಯ ಸ್ನಿಗ್ಧ ಸ್ಥಿರ ಹೃದಯ ಇದೆಲ್ಲ ಇರ್ಬೇಕು. ಈ ಗುಣಗಳೆಲ್ಲ ಇರ್ಬೇಕು ನಾವು ತಿನ್ನೋ ಆಹಾರದಲ್ಲಿ. ಅವಾಗ್ಲೇ ನಮ್ಗೆ ಸತ್ವಗುಣ ಹೆಚ್ಚುವಂಥದ್ದು. 9ನೇ ಶ್ಲೋಕದಲ್ಲಿ ನೋಡಿದ್ರೆ ಕಟ್ವಾಂ ಲಲವಣ ಅತ್ಯುಷ್ಣ ತೀಕ್ಷ್ಣ ರೂಕ್ಷ ವಿದಾಹಿನಃ ಆಹಾರ ರಾಜಸಸ್ಯೇಷ್ಟ ದುಃಖ ಶೋಕಾಮಯ ಪ್ರದಾಹ. ಕ್ಲೀನಾಗಿ ಹೇಳ್ಬಿಟ್ರು. ಹೇಗೆ ಅಂತ ಹೇಳಿದ್ರೆ, ಈ ರಾಜಸ ಗುಣವುಳ್ಳವರಿಗೆಲ್ಲ ಕಟು, ತುಂಬಾ ಕಹಿ, ತುಂಬಾ ಹುಳಿ, ತುಂಬಾ ಉಪ್ಪಾಗಿರೋದು, ಲವಣ, ಅತ್ಯುಷ್ಣ ಬಿಸಿ ಬಿಸಿಯಾಗಿ ತಿನ್ಬೇಕು, ತೀಕ್ಷ್ಣ ಖಾರವಾಗಿ ತಿನ್ಬೇಕು, ರೂಕ್ಷ ಇವೆಲ್ಲಾನು ವಿದಾಹಿನ ಇಷ್ಟ ಆಗತ್ತಂತೆ ಅವ್ರಿಗೆಲ್ಲಾನು. ಈ ರಾಜಸ ತಾಮಸ ಪ್ರಿಯರಿಗೆ ಇಂಥದ್ದೆಲ್ಲ ಇಷ್ಟ ಆಗತ್ತೆ. ಅದಾಗಿ ರಾಜಸ ಶ್ರೇಷ್ಠ. ಇದರಿಂದ ಏನಪ್ಪಾ ಅಂತ ಹೇಳಿದ್ರೆ, ರಾಜಸ ಆಹಾರದಿಂದ ದುಃಖನೇ ಹೆಚ್ಚಾಗತ್ತೆ ಅಷ್ಟೇನೆ. ರಾಜಸ ಆಹಾರವನ್ನ ತಿಂದು ಅದನ್ನ ನಿಮಗೆ ಯಾವ ಗುಣ ವರ್ಧನೆ ಮಾಡುತ್ತೆ ಅಂತಂದ್ರೆ, ಇನ್ನೂ ಹೆಚ್ಚು ಅದನ್ನೇ ನಾವು ಕೊಂಡ್ಕೊಳ್ಬೇಕು, ಇನ್ನೊಂದು ಫ್ರಿಡ್ಜ್ ಕೊಂಡ್ಕೊಳ್ಬೇಕು, ಇನ್ನೊಂದು ಇದು ಅಂತ ಹಾಗೆ ರಾಜಸಿಕವಾಗಿ ಮನಸ್ಸು ಕೂಡ ಹಾಗೆ ತೊಡಗಿಸ್ಕೊಂಡ್ಬಿಡುತ್ತೆ. ಇದರಿಂದ ಏನಾಗತ್ತೆ, ಅದನ್ನ ನಾವು ನೆರವೇರಿಸ್ಕೊಳ್ದೆ ಹೋದ್ರೆ ಒಂದು ದುಃಖ ಉಂಟಾಗುತ್ತೆ.
ಆ ತರ ಆಹಾರಗಳನ್ನ ತಿಂದಾಗ ಹೆಚ್ಚೆಚ್ಚು ಆಸೆ ಉಂಟಾಗತ್ತೆ. ಆ ಆಸೆ ಪ್ರಕಾರ ನೆರವೇರದೆ ಹೋದ್ರೆ ಮತ್ತೆ ದುಃಖ ಉಂಟಾಗತ್ತೆ. ಅದು ಒಂದು ಅದನ್ನ ಹೇಳ್ತಾರೆ. ಆ ತರ ರಾಜಸವಾದ ಆಹಾರ. ಇನ್ನು ತಾಮಸಿಗರಿಗೆ ಏನು ಇಷ್ಟ ಆಗತ್ತೆ ನೋಡೋಣ. ಯಾತಯಾಮಂ ಗತರಸಂ ಪೂತಿ ಪರ್ಯುಷಿತಂ ಚಯತ್ ಉಚ್ಚಿಷ್ಟಮಪಿ ಚಾಮೇದ್ಯಂ ಭೋಜನಂ ತಾಮಸ ಪ್ರಿಯಂ. ಇದು 10ನೇದು ಶ್ಲೋಕ 17ನೇ ಅಧ್ಯಾಯದಲ್ಲಿ. ಈ ಯಾತಯಾಮಂ, ಯಾತ ಅಂದ್ರೆ ಕಳೆದು ಹೋದ, ಯಾಮಂ ಅಂದ್ರೆ ಒಂದು ಜಾವ ಅಂದ್ರೆ 1 hour 45 minutes ಅಂತಾರೆ, ಕೆಲವರು 3 hours ಅಂತ ಹೇಳ್ತಾರೆ. ಹೇಗೋ ಇರ್ಲಿ, ಅಷ್ಟು 3 ಗಂಟೆ ಕಾಲ ಕಳೆದು ಹೋಗ್ಬಿಟ್ರೆ ಗತರಸಂ, ಅದರಲ್ಲಿ ಸತ್ವ ಇರುತ್ತಲ್ಲ ಆಹಾರದಲ್ಲಿ. ನಾವು ಏನು ಆಹಾರ ತಿಂತೀವಿ ಅದರಲ್ಲಿ ನಮಗೆ ನ್ಯೂಟ್ರಿಯೆಂಟ್ಸ್ ನಮಗೆ ದೊರಕತ್ತಲ್ಲ, ಅದು ಸತ್ವ. ಅದು ಗತರಸಂ, ಅದೇ ರಸ, ಅದು ಹೊಟ್ಟೋಗತ್ತಂತೆ. ನೀವು ಆಮೇಲೆ ತಿನ್ಬೋದು, ಕೆಟ್ಟಿಲ್ದೇ ಇರ್ಬೋದು, ಏನೇ ಇರ್ಬೋದು, ಬಿಸಿ ಮಾಡ್ಕೊಂಡಾಗ 1-2 ಸತಿ ಕೆಟ್ಟೇ ಹೋಗಲ್ಲ, ಬಿಸಿ ಮಾಡ್ತಾನೇ ಇರೋದು. ನಮ್ಗೆ ಗೊತ್ತಿರೋರೊಬ್ರು ಹಾಗೆ ಅವಾಗವಾಗ ಏನೋ ಒಂದು ಗಂಟೆ ಕಾಲ ಅವ್ರ ಹತ್ರ ಮಾತಾಡ್ತಾ ಇದ್ರಿ, ಮಧ್ಯೆ ಹೋಗಿ ಏನೋ ಬಿಸಿ ಮಾಡೋರು. ಏನ್ ಬಿಸಿ ಮಾಡ್ತಾ ಇದ್ವಿ, ಗಂಟೆಗೊಂದ್ಸತಿ ಸಾರನ್ನ ಬಿಸಿ ಮಾಡಿ ಕುದಿಸಿ ಇಡೋದು, ಕೆಟ್ಟ ಹೋಗ್ಬಾರ್ದು ಅಂತ. ಮಿಕ್ಕಿರತ್ತೆ, ಮಾರನೇ ದಿವಸವರೆಗೂ ಕೆಟ್ಟ ಹೋಗ್ಬಾರ್ದು ಅಂತ ಕುದಿಸಿ ಇಡೋದು. ಆದ್ರೆ ಅಂತ ಹಾಗೆ ಮಾಡಿದ್ರಲ್ಲಿ ಏನಪ್ಪಾ ಅಂತ ಹೇಳಿದ್ರೆ, ಯಾತಯಾಮಂ ಗತರಸಂ, ನೀವು ಪಕ್ವವಾದ ಆಹಾರವನ್ನ ಒಂದು ಯಾಮ ಆಗ್ಬಿಟ್ರೆ ಅದಕ್ಕೆ ರಸ ಹೊಟ್ಟೋಗುತ್ತೆ. ರಸ ಅಂತ ಹೇಳಿದ್ರೆ ಅದರಲ್ಲಿರುವಂತ ಪೌಷ್ಟಿಕಾಂಶಗಳೆಲ್ಲ ಕಳ್ಕೊಂಡ್ಬಿಡುತ್ತೆ. ಆಮೇಲೆ ನೀವು ತಿಂದ್ರು ಒಂದೇ, ತಿಂದೆ ಹೋದ್ರು ಒಂದೇ, ಸುಮ್ನೆ ಗೊಬ್ಬರ ತರ ತಿನ್ಬೇಕಾಗತ್ತೆ. ಯಾತಯಾಮಂ ಗತರಸಂ ಪೂತಿ ಪರ್ಯುಷಿತಂ ಚಯತ್. ಈ ಹಳೇದು ಮತ್ತೆ ಹಳಸೋಗಿರೋದು ಇಂಥದ್ದೆಲ್ಲ ಉಚ್ಚಿಷ್ಟಮಪಿ ಚ ಅಮೇದ್ಯಂ, ಮಿಕ್ಕೋಗಿರೋದು, ತಂಗಳಾಗಿರೋದು, ಯಾರೋ ತಿಂದು ಬಿಟ್ಟಿರೋದು, ಇವೆಲ್ಲ ಈ ಕೆಲವರು ಮನೆಯಲ್ಲಿ ಪಾಲಿಸ್ತಾರೆ. ಏನೋ ಅರ್ಧ ತಿಂದ್ಬಿಟ್ಟು ಆ ತಟ್ಟೆನ ಕೊಡೋದು, ಅದೇ ತಟ್ಟೆಯಲ್ಲಿ ಇನ್ನೊಬ್ರು ಅದನ್ನ ಹಂಗೆ ತಿನ್ನೋದು, ಇದೆಲ್ಲ ಒಂಥರ ಪ್ರೀತಿ ತೋರ್ಸಕ್ಕೆ. ನಮ್ಮಲ್ಲಿ ಅದೆಲ್ಲ ಪರವಾಗಿಲ್ಲ, ನಾವು ವಾಡಿಕೆ ಇದೆ, ನಾವು ತಿಂತೀವಿ ಅಂತೆಲ್ಲ ಮಾಡ್ತಾರೆ. ಆದ್ರೆ ಅದೆಲ್ಲ ಅಶಾಸ್ತ್ರೀಯ. ಶಾಸ್ತ್ರದಲ್ಲಿ ಅಲ್ಲೋಡಿಲ್ಲ. ಉಚ್ಚಿಷ್ಟ, ಯಾರ್ಯಾರು ಉಚ್ಚಿಷ್ಟ ಯಾರು ತಿನ್ಬಹುದು ಅನ್ನೋದನ್ನ ಹೇಳ್ತಾರೆ. ಉಚ್ಚಿಷ್ಟ ಅಂತ ಕೂಡಲೇ ಬಾಯಲ್ಲಿ ಹಾಕಿ ತೆಗೆದು ಕೊಟ್ಬಿಡೋದಿಲ್ಲ. 2 ಟೇಬಲ್ ಶಬರಿಕೆ ಕಾಯಿ ಅಂತೆಲ್ಲ ಹಾಡು ಬರೆದ್ಬಿಟ್ರಲ್ಲ, ಆ ತರ ಇಲ್ಲ. ಅವಳು ಯಾವ ಮರದ ಹಣ್ಣು ಕೆಳಗಡೆ ಬಿದ್ದಿತ್ತೋ ಆ ಮರದ ಹಣ್ಣು ಚೆನ್ನಾಗಿದೆ ಅಂತ ತಿಂದು ನೋಡಿದ್ಲಂತೆ. ಚೆನ್ನಾಗಿದೆ ಅಂದ ತಕ್ಷಣ ಬೇರೆ ಬಿದ್ದಿದ್ದ ಹಣ್ಣುಗಳನ್ನ ಆರಿಸ್ಕೊಳ್ತಾರೆ. ಆತರ ಉಚ್ಚಿಷ್ಟ ಅಂತ ಹೇಳಿದ್ರೆ ಯಾರು ಉಚ್ಚಿಷ್ಟ ಯಾರು ತಿನ್ಬೋದು, ಅಣ್ಣ ತಿಂದು ಮಿಕ್ಕಿದ ಪದಾರ್ಥ ಉಚ್ಚಿಷ್ಟ ಅಂತ ಹೇಳಿದ್ರೆ ತಿಂದು ಉಳಿದ ಪದಾರ್ಥ ಅಂತ. ಮಿಕ್ಕಿರುವಂಥದ್ದು, ತಿಂದಿರೋದು ತಟ್ಟೆಯಲ್ಲಿ ಹಾಕೊಂಡು ತಿಂದಿರುವಂತ ಪದಾರ್ಥ, ಉಳಿದಿರೋದು ಪಾತ್ರೆಯಲ್ಲಿ ಇರುವಂತದ್ದು ಪದಾರ್ಥ. ಆ ಉಚ್ಚಿಷ್ಟ ಅಂತ ಹೇಳಿದ್ರೆ ಆ ಪಾತ್ರೆಯಲ್ಲಿ ಇರೋ ಇದಕ್ಕೂ ಅರ್ಥ ಆಗುತ್ತೆ. ಆ ಪಾತ್ರೆಯಲ್ಲಿರೋದು ಅಣ್ಣ ತಿಂದ ಮೇಲೆ ಬೇಕಾದ್ರೆ ತಮ್ಮ ಅಂದ್ರೆ ತಿನ್ಬೋದು. ಅದಕ್ಕೆ ಯಾವಾಗ್ಲೂ ಅಷ್ಟೇ ದೊಡ್ಡವರು ಫಸ್ಟ್ ಕೂತ್ಕೊಂಡ್ಬಿಡ್ತಾರೆ. ಯಾಕಂದ್ರೆ ಅವ್ರು ಚಿಕ್ಕವ್ರು ತಿಂದ ಮೇಲೆ ದೊಡ್ಡವ್ರಿಗೆ ಇಡೋದಿಲ್ಲ. ಯಾವಾಗ್ಲೂ ದೊಡ್ಡವ್ರಿಗೆ ತಿಂದ ಮೇಲೆ ಚಿಕ್ಕವ್ರಿಗೆ ಅದನ್ನ ಪ್ರಸಾದವಾಗಿ ತಗೊಳ್ಬೋದು. ಆ ತರ ಎಲ್ಲ ಒಂದು ಸಂಪ್ರದಾಯ ಇತ್ತು. ಇವಾಗೆಲ್ಲ ಟೈಮ್ ಅದೆಲ್ಲ ನೋಡಕ್ಕಾಗಲ್ಲ. ಯಾರ್ಯಾರು ಬರ್ತಾರೋ ಯಾವಾಗ ಬರ್ತಾರೋ ಅವಾಗ ಅವ್ರಿಗೆ ಅನುಕೂಲವಾಗಿರೋ ಹಾಕೊಂಡು ಅವರೇ ಬೆಳೆಸ್ಕೊಂಡು ಅವರೇ ತಿನ್ಕೊಂಡು ಹೋಗ್ತಾರೆ. ಇವಾಗ ಕಾಲ ಆ ತರ ಎಲ್ಲ ಚೇಂಜ್ ಆಗ್ಬಿಟ್ಟಿದೆ. ಹಿಂದಿನ ಕಾಲದಲ್ಲಿ ಹಾಗೆಲ್ಲ ದೊಡ್ಡವರು ತಿಂದ ಮೇಲೆ ಆಮೇಲೆ ಸಣ್ಣವ್ರು ತಿನ್ಬೇಕು ಅನ್ನೋದು ಒಂದು ಪದ್ಧತಿ ಇಟ್ಕೊಂಡಿದ್ರು. ಆ ತರ ಪೂತಿ ಪರ್ಯುಷಿತಂ ಚಯತೆ, ಉಚ್ಚಿಷ್ಟ ಅನ್ನೋದಕ್ಕೆ ಅನೇಕ ಅರ್ಥಗಳನ್ನ ಹೇಳ್ತಾರೆ. ಈ ತರ ಉಚ್ಚಿಷ್ಟ ಅಂದ್ರೆ ಅಣ್ಣನದು ಮಿಕ್ಕಿದ್ದು ಬೇಕಾದ್ರೆ ತಮ್ಮ ತಿನ್ಬೋದು, ಅಣ್ಣ ತಿಂದು ಮಿಕ್ಕಿದ್ದು ಬೇಕಾದ್ರೆ ತಮ್ಮ ತಿನ್ಬೋದು, ಗಂಡ ತಿಂದು ಮಿಕ್ಕಿದ್ರನ್ನ ಬೇಕಾದ್ರೆ ಹೆಂಡತಿ ತಿನ್ನಬಹುದು. ಈ ತರ ಎಲ್ಲ ಕೆಲವು ನಿಯಮಗಳಿವೆ. ಅದನ್ನೆಲ್ಲ ಉಚ್ಚಿಷ್ಟಕ್ಕೆ ಫಾಲೋ ಮಾಡ್ಬೋದು. ಅಮೇದ್ಯಂ, ಅಮೇದ್ಯಂ ಅಂದ್ರೆ ತಿನ್ನಬಾರ್ದು ಅಂತ ವರ್ಜ್ಯವಾಗಿರುವಂತ ಕೆಲವು ಪದಾರ್ಥಗಳಿವೆ, ಅದನ್ನ ಅಮೇದ್ಯ ಅಂತ ಹೇಳ್ತಾರೆ. ಉಚ್ಚಿಷ್ಟಮಪಿ ಚ ಅಮೇದ್ಯಂ ಭೋಜನಂ ತಾಮಸ ಪ್ರಿಯ. ಈ ತರದ್ದೆಲ್ಲಾನು ಯಾರಿಗೆ ಇಷ್ಟ ಆಗತ್ತೆ ಅಂತ ಹೇಳಿದ್ರೆ ತಾಮಸ ಪ್ರಿಯರಿಗೆ ಇಷ್ಟ ಆಗುತ್ತೆ. ಒಂದು 8-9 ಜನ ಅಣ್ಣಂದ್ರಿದ್ದಾರೆ, ಆ ಚಿಕ್ಕವನು ಊಟ ಮಾಡಿ ಮಿಕ್ಕಿದ್ದನ್ನ ಅವರೆಲ್ಲರೂ ಆಮೇಲೆ ತಿರ್ಗಾ ಬಂದು ತಿಂತಾರೆ. ತಾಮಸ ಪ್ರಿಯರು, ಅವ್ರಿಗೇನು ಪರವಾಗಿಲ್ಲ. ಅವ್ರೇನೋ ಅಯ್ಯೋ ದೊಡ್ಡ ಚಿಕ್ಕವನ್ ತಿನ್ಬಿಟ್ನಲ್ಲ ಆಮೇಲೆ ನಾವು ತಿನ್ಬೇಕಲ್ಲ ಅಂತೆಲ್ಲ ಏನೋ ಅನ್ಕೊಳ್ಳೋದೇ ಇಲ್ಲ. ಆ ತರ ಏನೋ ಶಾಸ್ತ್ರವನ್ನ ಅವರು ಪಾಲಿಸೋದಿಲ್ಲ. ಸೊ ಉಚ್ಚಿಷ್ಟಮಪಿ ಚ ಅಮೇದ್ಯಂ, ತಿನ್ನಬಾರದು ಅಂತ ವರ್ಜ್ಯವಾಗಿರುವಂತದ್ದು ಅಮೇದ್ಯ. ಮೇದ್ಯ ಅಂದ್ರೆ ತಿನ್ಬಹುದಾದದ್ದು, ಅಮೇದ್ಯ ಅಂದ್ರೆ ತಿನ್ನಲಾರದ ವಸ್ತುಗಳು, ತಿನ್ನಬಾರದಂತ ವಸ್ತುಗಳನ್ನ ತಿಂತಾರೆ. ಎಲ್ಲವನ್ನ ಇವರು ಹೆಂಡ, ಇದು ಮಾಂಸ, ಮಡ್ಡಿ, ಆ ಥರದ್ದು ಏನೇನೋ ಎಲ್ಲ ಯಾವುದು ವರ್ಜ್ಯ ಅಂತ ಇರುತ್ತೋ ಅದನ್ನ ಎಲ್ಲ ತಿಂತಾರೆ. ಅದು ಅವ್ರ ತಾಮಸಿಗರಿಗೆ ಅದು ಇಷ್ಟ. ಈ
ಉಚ್ಚಿಷ್ಟ ಅಂತ ಕೂಡಲೇ ನಾವು ಅರ್ಥ ಮಾಡ್ಕೋಬೇಕು ಉಂಡು ಉಳಿದ ಅಂತ. ಅಲ್ಲಿ ಸ್ವಲ್ಪ ಟೆಕ್ನಿಕಲ್ ಆಗಿ ನಾವು ಅದನ್ನ ನೋಡ್ಬೇಕು. ಯಾರು ಉಂಡು ಉಳಿದ ಅಂತ? ತಂದೆ ತಾಯಿ ಉಂಡು ಉಳಿದದ್ದನ್ನ ಮಕ್ಕಳು ತಿನ್ಬಹುದು, ಆಚಾರ್ಯರು ಉಂಡು ಉಳಿದದ್ದನ್ನು ಶಿಷ್ಯರು ತಿನ್ಬಹುದು, ಅಣ್ಣಂದರು ಉಳಿದು ತಿಂದದ್ದನ್ನು ತಮ್ಮಂದರು ತಿನ್ಬಹುದು. ಈ ತರ ಎಲ್ಲ ಉಚ್ಚಿಷ್ಟಕ್ಕೆ ಕೆಲವು ಡೆಫಿನೇಷನ್ಸ್ ಅದನ್ನ ಸಂದರ್ಭಕ್ಕೆ ತಕ್ಕಾಗೆ ನೋಡಿ ಇದ್ ಮಾಡ್ತಾರೆ. ಪರ್ಯುಷಿತಂ ಅಂತ ಹೇಳಿದ್ರೆ ಹಳಸ ಹೋಗಿರೋವಂಥದ್ದು. ಈ ಕೆಲವರಿಗೆ ನೀವು ನಂಬಲ್ಲ, ಕೆಲವ್ರಿಗೆ ಸ್ವಲ್ಪ ಹಳಸಿದ್ರೆ ಚೆನ್ನಾಗಿರತ್ತೆ ಅಂತ ಹೇಳ್ತಾರೆ. ನಮ್ಮ ಬರ್ತಿರೋರು ಒಬ್ರು ಮಾಮಿ ಇದ್ರು, ಅವರು ಉಳಿಯೋಗ್ರೆ ಕೊಂಚ ಊಸಿ ಹಾಕ್ತಾರಮ್ಮ ಅಂತ. ಅದರಲ್ಲಿ ನಾರು ಎಳೆ ಎಲ್ಲ ಬಂದಿದ್ದು ಅದೇನೋ ಅವ್ರ ಟೇಸ್ಟ್ ಅಂದ್ರೆ ನೋಡಿ, ಅವ್ರು ತಾಮಸಿಕರು ಅಂತ ನೀವು ಗುರುತಿಸ್ಕೊಳ್ಬೋದು. ಅವ್ರು ಎಂಥವ್ರು ಅನ್ನೋದು ಅವ್ರಿಗೆ ಯಾವ ಆಹಾರ ಇಷ್ಟ ಆಗತ್ತೆ ಅಂತ ಹೇಳಿದಾಗ ಅದರಿಂದನೇ ನೀವು ಕಂಡಿಡ್ಕೊಂಡ್ಬಿಡ್ಬೋದು. ಸತ್ವಗುಣ ಉಳ್ಳವರ, ರಾಜಸಿಕ ಗುಣ ಉಳ್ಳವರ, ತಾಮಸಿಕ ಗುಣ ಉಳ್ಳವರ ಅಂತ ಅದರಲ್ಲೇ ನೀವು ತಿನ್ಕೊಂಡ್ಬೋದು. ಒಬ್ಬರನ್ನ ಕಡಿತೀರಾ, ಊಟಕ್ಕೆ ಬಡಿಸ್ತೀರಾ, ಎಲ್ಲದರಲ್ಲೂ ಉಪ್ಪು ಸಾಲದು ಅಂತಾರೆ, ಖಾರ ಸಾಲದು ಅಂತಾರೆ, ಮೇಲೆ ಮೆಣಸಿನ ಪುಡಿ ಹಾಕೋತಾರೆ, ಬೇರೆ ಹುಣಸೆ ಹಣ್ಣು ಹಿಂಡ್ಕೋತಾರೆ, ಎಲ್ಲ ಮಾಡ್ಕೊಂಡು ತಿಂದ್ರೆ ಅದ್ರಲ್ಲಿ ನಿಮ್ಗೆ ಚೆನ್ನಾಗಿ ಗೊತ್ತಾಗ್ಬಿಡುತ್ತೆ ಇವ್ರು ತುಂಬಾ ರಾಜಸಿಕ ಗುಣ ಉಳ್ಳವರು. ಕಟ್ವಾಮ್ಲ, ಲವಣ, ಉಷ್ಣ, ತೀಕ್ಷ್ಣ ಎಲ್ಲ ಅವ್ರಿಗಿಷ್ಟ, ಇವರು ತುಂಬಾ ರಾಜಸಿಕರು ಅಂತ ಆ ಗುಣದಲ್ಲೇ ಅವ್ರ ಯಾವ ಆಹಾರ ತಿಂತಾರೆ ಅದನ್ನೇ ನೋಡಿ ಗುರುತಿಸ್ಕೊಂಡ್ಬಿಡೋದು. ಊತಿ ದುರ್ವಾಸನೆ ಬಂದ್ಬಿಟ್ಟಿರುತ್ತೆ. ಇದೆಲ್ಲ ನಾನು ಸ್ವಿಟ್ಜರ್ಲೆಂಡ್ಗೆ ಹೋದಾಗ ಇದನ್ನ ಗಮನಿಸಿದೆ. ಅಲ್ಲಿ ಹೋದಾಗ ಅನೇಕ ಟ್ರೇಗಳಲ್ಲಿ ಚೀಸ್ಗಳು ಮಾರ್ತಾರೆ. ಆ ಚೀಸ್ ಕೆಲವೆಲ್ಲ ಎಷ್ಟೋ ವರ್ಷದ್ದು ಹಳೇದು, 6 ತಿಂಗಳ ಹಳೇದು, 8 ತಿಂಗಳ ಹಳೇದು ಅಂತ. ಅದನ್ನ ಬಾಗಿಲು ತೆಗೆದ್ರೆ ಗಬ್ಬಂತ, ಕ್ರೇಟ್ ಹೀಗೆ ತೆಗೆದ್ರೆ ವಾಪಸ್ ಗಬ್ಬಂತ ವಾಸನೆ ಬರುತ್ತೆ, ಫಂಗಸ್ ಎಲ್ಲ ಬಂದಿರುತ್ತೆ. ಅದಕ್ಕೆ ಬೆಲೆ ಜಾಸ್ತಿ. ಯಾವ್ದು ನೋಡಿ ಏನು ಹುಚ್ಚುತನ ಅಂತ ಹೇಳಿದ್ರೆ ಅದನ್ನ ಪರ್ಟಿಕ್ಯುಲರ್ ಆಗಿ ಆ ತರ ಮಾಡ್ತಾರಂತೆ, ಹಾಗೇ ಬರ್ಬೇಕು ಅಂತ, ಹಳೇದು ಆ ವಾಸನೆ ಬರ್ಬೇಕು ಅಂತ. ಬಾಗಿಲು ತೆಗೆದ ತಕ್ಷಣ ರೆಫ್ರಿಜರೇಟರ್ ಅದು ಒಂಥರ ಗಬ್ಬಂತ ಕಚಡ ವಾಸನೆ ಬಚ್ಚಲ್ ವಾಸನೆ ಬಂತು. ಆ ತರ ವಾಸನೆ ಬರ್ಬೇಕು ಅಂತ ಇಟ್ಟು ಹಳೇದ್ ಮಾಡಿ ತಿಂತಾರೆ. ಊತಿ ತಾಮಸಿಕರು ಅವರು ವಾಸನೆ. ಹಲೋ, ಎಕ್ಸ್ಕ್ಯೂಸ್ ಮೀ, ಅದು ವಾಸನೆ ಆತರ ಇದ್ರೆ ಹೊಟ್ಟೆ ಕೆಟ್ಟೋಗಲ್ವಾ? ಅವ್ರದೇನೋ ಗೊತ್ತಿಲ್ಲ, ಅದಕ್ಕೆ ಬೆಲೆ ಜಾಸ್ತಿ. ಅದೇ ತರ ಈ ವೈನ್ ಎಲ್ಲ ಹೇಳ್ತಾರಲ್ಲ, ಆ ವೈನ್ ಕೂಡ ಅಷ್ಟೇನೆ, ಬ್ಯಾಕ್ ಡೇಟ್ ತುಂಬಾ ಹಳೇದಾದಷ್ಟು ಅದಕ್ಕೆ ಬೆಲೆ ಜಾಸ್ತಿ. ಹಾಗೆ ಪೂತಿ ಪರಿಶುವಿಗೆ ಹೆಂಡ ಎಲ್ಲ ಏನ್ ತುಂಬಾ ಒಳ್ಳೆ ವಾಸನೆ ಬರುತ್ತೆ, ಆದ್ರೂ ಕುಡಿತಾರಲ್ಲ, ಹೊಟ್ಟೆ ಕೆಟ್ಟೋಗಲ್ಲ, ಲಿವರ್ ಕೆಟ್ಟೋಗುತ್ತೆ ಅಷ್ಟೇನೆ. ಅದಕ್ಕೆ ಗೊತ್ತಾಗಲ್ಲ ಅವ್ರಿಗೆ. ಹೊಟ್ಟೆನೂ ಕೆಟ್ಟೋಗುತ್ತೆ, ಕೆಲವ್ರಿಗೆಲ್ಲ ಫುಡ್ ಪಾಯ್ಸನ್ ಎಲ್ಲ ಆಗತ್ತಲ್ಲ, ಕೆಲವೆಲ್ಲ ಆಗತ್ತೆ. ಆದ್ರೆ ಆ ಚೀಸನ್ನ ನಾನು ಕಣ್ಣಾರೆ ನೋಡಿದ್ದು ಅಲ್ಲಿ ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ. ಡೇಟ್ ವೈಸ್ ಲೇಬಲ್ ಹಾಕಿಟ್ಟಿರ್ತಾರೆ, ಅದನ್ನ ತಗೊಂಡು ಹೋಗ್ತಾರೆ ಅವರು. ಅದು ನಮ್ಮ ಮನೆಗಳಲ್ಲಾದ್ರೆ ಆತರ ಬ್ಲ್ಯಾಕ್ ಪ್ಯಾಚಸ್ ಫಂಗಸ್ ಬಂದಿರೋ ಮೊದಲು ಎತ್ತು ಬಿಸಾಕು ಅಂತ ನಾವು ಬಿಸಾಕ್ತೀವಿ. ಅದನ್ನ ಬೆಲೆ ಕೊಟ್ಟು ಕೊಂಡ್ಕೊಂಡು ತಿನ್ನೋರು ಇದ್ದಾರೆ. ಅದಕ್ಕೆ ಈ ನಾಯಿ ಕೂಡೆಗಳೆಲ್ಲ ಮಶ್ರೂಮ್ ಅಂತ ದೊಡ್ಡದಾಗಿ ಕೊಂಡಾಡ್ಕೊಂಡು ತಿಂತಾರಲ್ಲ, ಅದೆಲ್ಲ ನಾಯಿ ಕೂಡೆ ಫಂಗಸ್. ಅದೇ ಅದ್ರಲ್ಲಿ ಏನು ಸತ್ವನೇ ಇಲ್ಲ. ನೀವು ಅದನ್ನ ತಗೊಂಡು ತಿಂತೀರಲ್ಲ, ತಿನ್ನಬಾರದು, ಅದು ವರ್ಜ್ಯವಾದ ಆಹಾರ ವರ್ಜ್ಯಗಳಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಆ ಹಸಿರಿನ ಅಂಶ ಇರ್ಬೇಕು. ಹೋಗಿರೋ ಡೆಡ್ ಮ್ಯಾಟರ್ ಮೇಲೆ ಹುಟ್ಟುವಂತ ನಾಯಿ ಕೊಡೆಗಳನ್ನ ಮಶ್ರೂಮ್ ಡೆಲಿಕೆಸೀಸ್ಗಳು ಮಾಡ್ಕೊಂಡು 5 ಸ್ಟಾರ್ ಹೋಟೆಲ್ ಎಲ್ಲ ಸರ್ವ್ ಮಾಡ್ತಾರೆ, ರಿಚ್ ಇನ್ ಪ್ರೋಟೀನ್ ಅದು ಇದು ಅಂತ ಹೇಳ್ಕೊಂಡು. ಆದ್ರೆ ಅಶಾಸ್ತ್ರೀಯ. ಶಾಸ್ತ್ರ ಅದನ್ನ ಒಪ್ಕೊಳ್ಳೋದೆ ಬೇಡ ಅಂತ ಹೇಳುತ್ತೆ. ಗತರಸಂ, ಸತ್ವವಿಲ್ಲದೆ, ಸತ್ವ ಹೋಗ್ಬಿಟ್ಟಿರುತ್ತೆ. ನೋಡಿದ ತಕ್ಷಣ ಕೆಲವು ಪದಾರ್ಥ ಅಯ್ಯೋ ತಿನ್ಬೇಕು ಅಂತಾನೆ ಅನ್ಸಲ್ಲ, ಸತ್ವ ಹೋಗ್ಬಿಟ್ಟಿರುವಂತ ಪದಾರ್ಥನ ಇಂತಹ ಆಹಾರಗಳ ತಾಮಸಿಕರಿಗೆ ತುಂಬಾ ಇಷ್ಟ ಆಗುತ್ತೆ ಅಂತ. ಆಮೇಲೆ ಇನ್ನೊಂದು ಅದೇ ತರ 11ನೇ ಶ್ಲೋಕಕ್ಕೆ ಹೋಗೋಣ. ವಿಧಿಹೀನಮಸೃಷ್ಟಾನಂ ಮಂತ್ರಹೀನಮದಕ್ಷಿಣಂ ಶ್ರದ್ಧಾ ವಿರಹಿತಂ ಯಜ್ಞಂ ತಾಮಸಂ ಪರಿಚಕ್ಷತೆ. ಈ ವಿಧಿಹೀನಂ ಅಸೃಷ್ಟಾನಂ ಅಂತ ಹೇಳ್ತಾರಲ್ಲ, ಏನು ವಿಧಿಹೀನಂ ಅಂತ ಹೇಳಿದ್ರೆ ಸ್ನಾನನೇ ಮಾಡದೆ ಅಡಿಗೆ ಮಾಡೋದು, ಆಮೇಲೆ ಎಲ್ಲ ನೈವೇದ್ಯ ಮಾಡಿ ಆಮೇಲೆ ಸ್ನಾನ ಮಾಡಿ ಊಟ ಮಾಡೋದು ವಿಧಿಹೀನ. ವಿಧಿ ಏನಪ್ಪಾ ಅಂತ ಹೇಳಿದ್ರೆ ಮೊದಲು ಎದ್ದು ಸ್ನಾನ ಮಾಡ್ಬೇಕು, ಆಮೇಲೆ ಅಡಿಗೆ ಮಾಡ್ಬೇಕು, ದೇವ್ರಿಗೆ ನೈವೇದ್ಯ ಮಾಡ್ಬೇಕು, ಆಮೇಲೆ ತಿನ್ಬೇಕು, ಇದು ವಿಧಿ. ಆದ್ರೆ ವಿಧಿಹೀನಂ ಅದ ಶಾಸ್ತ್ರ ಪ್ರಕಾರ ಅದು ಮಾಡದೆ ಬೇರೆ ತರ ಮಾಡೋದು. ಅಸೃಷ್ಟಾನಂ ಅಂತ ಹೇಳಿದ್ರೆ ಒಳ್ಳೆ ದಾರಿಯಿಂದ ಬರ್ದೇ ಇರೋ ಅಂತ ಒಂದು ಪದಾರ್ಥ, ಯಾವ್ದೋ ಕೆಟ್ಟ ದಾರಿಯಲ್ಲಿ ಕದ್ದಿರೋದು, ಯಾವ್ದೋ ಒಂದು ಆಡನ್ನ ಎಲ್ಲೋ ಕಳ್ತನ ಮಾಡ್ಕೊಂಡ್ ಬಂದ್ಬಿಟ್ಟು ಬಿರಿಯಾನಿ ಮಾಡುವಂಥದ್ದು, ಅಥವಾ ಯಾವ್ದೋ ಒಂದು ಹಲಸಿನ ಹಣ್ಣನ್ನ ಯಾರ್ದೋ ತೋಟದಿಂದ ಕದ್ದು ಬಿಟ್ಟು ಅದನ್ನ ಎಲ್ರಿಗೂ ಕೊಡೋ ಅಂಥದ್ದು, ಇದೆಲ್ಲ ಮಾಡಿದ್ರು ಮಂತ್ರಹೀನಂ. ಮಂತ್ರಹೀನಂ ಅಂದ್ರೆ
ಈ ಯಜ್ಞಯಾಗಗಳನ್ನು ಮಾಡ್ಬೇಕು, ಮಂತ್ರ ಇಲ್ಲದೆ ಮಾಡಬಾರ್ದು. ಮಂತ್ರಹೀನಂ ಅದಕ್ಷಿಣಂ, ದಕ್ಷಿಣ ಇಡದೆ ಕೂಡ ಯಾವ ವ್ಯವಹಾರನೂ ಮಾಡಬಾರ್ದು ಅಂತ ಯಜ್ಞಗಳಿಗೆ. ಇದು ಯಜ್ಞ ದಾನ ತಪಸ್ಸಾದ್ರಿಂದ ಇದು ಮೂರಕ್ಕೂ ಸಂಬಂಧಪಟ್ಟಿದ ವಿಷಯ ಎಲ್ಲ ಶ್ಲೋಕಗಳಲ್ಲಿ ಬರುತ್ತೆ. ಆ ದಕ್ಷಿಣ ಇಲ್ದೇನು ಏನು ಮಾಡಬಾರ್ದು ಅಂತ. ಶ್ರದ್ಧಾ ಅವಿರಹಿತಂ ಯಜ್ಞಂ, ಈ ಮಂತ್ರಹೀನ ದಕ್ಷಿಣ ಇಲ್ದೇ ಇದ್ರು ಅದೆಲ್ಲನೂ ಪರವಾಗಿಲ್ಲ. ಆದ್ರೆ ಈ ಶ್ರದ್ಧಾ ಅವಿರಹಿತಂ ಯಜ್ಞಂ, ಒಂದು ಚೂರು ಶ್ರದ್ಧೆ ಇಲ್ದೆ ಯಾರೋ ಹೇಳಿದ್ರು ಅನ್ನೋ ಕಾಟಾಚಾರಕ್ಕೆ ಮಾಡ್ತಾ ಇದ್ರಲ್ಲ ಅಂತ ಯಜ್ಞಂ ತಾಮಸಂ ಪರಿಚಕ್ಷತೆ, ಅವ್ರು ಬರೀ ತಾಮಸಿಗರಿಗೆ ಮಾತ್ರನೇ ಇದೆಲ್ಲ ಸರಿ, ರಾಜಸಿಗರಿಗೂ ಇದು ಸರಿ ಹೋಗೋದಿಲ್ಲ. ಶ್ರದ್ಧೆ ಇಲ್ಲದೆ ಇರುವಂತ ಯಜ್ಞಗಳು ಸಾತ್ವಿಕರಿಗಂತೂ ಸರಿ ಹೋಗೋದೇ ಇಲ್ಲ. ವಿಧಿವತ್ತಾಗಿ ಮಾಡೋ ಯಜ್ಞವು ಮಂತ್ರವಿಲ್ಲದ್ದು ಇವೆಲ್ಲಾನು ಅಷ್ಟೇನೆ ದಕ್ಷಿಣೆ ಇಡದೆ ಮಾಡಿರುವಂಥದ್ದು, ಶ್ರದ್ಧೆ ಇಲ್ಲದೆ ಮಾಡಿರುವಂಥದ್ದು ಯಾವುದು ಫಲವನ್ನ ಕೊಡೋದಿಲ್ಲ, ನಿಮ್ಮ ಸಮಯ ವ್ಯರ್ಥ ಆಗತ್ತೆ ಅಷ್ಟೇನೆ ಅಂತ. ಹಾಗೆ 17ನೇದು ಅಧ್ಯಾಯದಲ್ಲಿ 22ನೇ ಶ್ಲೋಕವನ್ನು ನೋಡಿದ್ರೆ, ಅದೇ ಯಶಕಾಲೇ ಯದ್ದಾನಂ ಅಪಾತ್ರೇಭ್ಯಶ್ಚ ದೀಯತೆ ಅಸತ್ಕೃತಂ ಅವಜ್ಞಾತಂ ತತ್ತಾಮಸಮುದಾಹೃತಂ. ಇಲ್ಲಿ ತುಂಬಾ ಚೆನ್ನಾಗಿ ಇದು ಭಗವದ್ಗೀತೆಯಲ್ಲಿ ಕ್ಯಾಟಗರೈಸ್ ಮಾಡಿ ಹೇಳಿದ್ರೆ, ಯಜ್ಞ ದಾನ ತಪಸ್ಸು ಅಂತ ಹೇಳಿದ್ರಲ್ಲ, ಯಜ್ಞದ ವಿಷಯದಲ್ಲಿ ಇಷ್ಟವರೆಗೂ ಹೇಳಿದ್ರು. ಇವಾಗ ದಾನದ ವಿಷಯದಲ್ಲಿ ಹೇಳ್ತಾ ಇದ್ದಾರೆ. ಅದೇ ಯಶಕಾಲೇ ಪಾತ್ರೇ ಚ, ಯಾವ ಯಾವ ಕಾಲಕ್ಕೆ ಏನೇನು ದಾನ ಕೊಡ್ಬೇಕು ಆಯಾ ವಸ್ತುಗಳನ್ನ ಕೊಟ್ರೆ ಮಾತ್ರನೇ ಬೇಕಾಗಿರೋ ಫಲವು ನಮಗೆ ಸಿಗುವಂಥದ್ದು. ಅದೇ ಅಪಾತ್ರೇಭ್ಯಶ್ಚ ದೀಯತೆ, ಒಬ್ಬನಿಗೆ ತುಂಬಾ ಡಯಾಬಿಟಿಕ್ ಏನೋ ಶುಗರ್ ಕಾಯಿಲೆ ಇರುತ್ತೆ, ಅವನು ಹೋಗ್ಬಿಟ್ಟು 1 kg ಸ್ವೀಟು ತಗೊಳ್ಳಿ ನಮ್ಮ ಮಗ ಪಾಸ್ ಆದ ಅಂತ ಏನೋ ಅಂತ ಕೊಟ್ರೆ, ಅಥವಾ ತಗೊಳ್ಳಿ ನನ್ಗೆ ತುಂಬಾ ಸಂತೋಷ ಆಗಿದೆ ಇದ್ರಲ್ಲಿ ದಾನ ಕೊಡ್ತಾ ಇದ್ದೀನಿ ಅಂತ 1 kg ಸ್ವೀಟ್ ಬಾಕ್ಸ್ ತಗೊಂಡೋಗಿ ಅವನಿಗೆ ಕೊಟ್ರೆ ಅದೇನಾಗ್ತದೆ, ಅಪಾತ್ರೇಭ್ಯಶ್ಚ, ಅವನಿಗೆ ಅದೇನು ಉಪಯೋಗ ಇಲ್ಲ ಪಾಪ, ಅವ್ನು ಬೇರೆ ಯಾರಿಗೂ ಕೊಡ್ತಾನೆ, ತಿನ್ನೋ ಹಾಗಿಲ್ಲ ಅವನು. ಅಸತ್ಕೃತಂ ಅವಜ್ಞಾತಂ, ಅಸತ್ಕೃತಂ ಅಂದ್ರೆ ಅಯ್ಯೋ ಯಾರೋ ಹೇಳಿದ್ರಪ್ಪ ಕೇಳ್ದೆ ಹೋಗಿ ದಾನ ಮಾಡಿದ್ರು ಅದಕ್ಕೆ ಮಾಡ್ತಾ ಇದ್ದೀನಿ ಅಂತ, ನಿಮಗಾಗಿ ಏನು ನಂಬಿಕೆ ಇಲ್ಲ, ಅದರಲ್ಲಿ ಶ್ರದ್ಧೆ ಇಲ್ಲ, ಸುಮ್ಮನೆ ಮಾಡ್ಬೇಕಲ್ಲ ಅಂತ ಕಾಟಾಚಾರಕ್ಕೆ ಮಾಡ್ತೀರಲ್ಲ ಅದು ಅವಜ್ಞಾತಂ, ತಿರಸ್ಕಾರದಿಂದ ಮಾಡೋದು. ತಗೋ ಹಾಳಾಗೋಗು ಅಂತ ಹಾಗೆಲ್ಲ ಬೀಸೋದು, ಆ ಥರ ಎಲ್ಲ ಮಾಡಿದಾಗ ಅಸತ್ಕೃತಂ ಅವಜ್ಞಾತಂ ಇವೆಲ್ಲನೇ ದಾನಗಳಿಗೆ ಲಕ್ಷಣ ಅಲ್ಲ. ಲಕ್ಷಣವಾಗಿ ಸತ್ಕಾರ ಮಾಡಿ ಅವರಿಗೆ ಮರ್ಯಾದೆ ಮಾಡಿ ಕೊಡಬೇಕು. ತಿರಸ್ಕಾರದಿಂದ ಕೊಡುವ ದಾನವೆಲ್ಲಾನು ತಾಮಸವಾದದ್ದು. ಅವಜ್ಞಾತಂ ಅಂದ್ರೆ ತಿರಸ್ಕಾರ, ಅಸತ್ಕೃತಂ ಅಂದ್ರೆ ಸತ್ಕಾರ ಇಲ್ಲದೆ ಇರುವಂಥದ್ದು. ಸೊ ಈ ತರ ದಾನಗಳು ಮಾಡಿದ್ರು ಏನು ಪ್ರಯೋಜನ ಇಲ್ಲ ಅಂತ. ಇದೇ ತರ 23ನೇ ಶ್ಲೋಕಕ್ಕೆ ಹೋಗೋಣ. ಓಂ ತತ್ಸದಿತಿ ನಿರ್ದೇಶೋ ಬ್ರಹ್ಮಣಸ್ತ್ರಿವಿಧ ಸ್ಮೃತಃ ಬ್ರಾಹ್ಮಣಾಸ್ತೇನ ವೇದಾಶ್ಚ ಯಜ್ಞಾಶ್ಚ ವಿಹಿತಾ ಪುರಾಃ. ಈ ಭಗವಂತನಿಂದಲೇ ಸೃಷ್ಟಿ ಆರಂಭದಿಂದಲೇ ನಾವು ನೋಡ್ತೀವಿ. ಓಂ ಅನ್ನೋದು ಮೊದಲನೇ ಶುರು ಆಗ್ಬೇಕಾಗಿರೋದು ಓಂಕಾರದಿಂದಲೇ. ಆ ಓಮ, ಈ ಓಂಕಾರವನ್ನ ಪರಬ್ರಹ್ಮ ಓಂಕಾರವನ್ನ ಹಂಸ ಅವತಾರದಲ್ಲಿ ಬ್ರಹ್ಮನಿಗೆ ಉಪದೇಶ ಮಾಡ್ತಾನೆ. ಆ ಓಂಕಾರವೇ ಹೇಳಿ ಹೇಳಿ ಜಪ ಮಾಡಿ ವಿಸ್ತಾರ ಆಗಿ ಆ ಓಮ ಹಾಗೆ ಅದರಿಂದ ಮತ್ತೆ ವಿಸ್ತಾರವಾಗಿ ಎಲ್ಲ ವೇದಗಳು ಎಲ್ಲ ಸಿಗತ್ತೆ. ಅಲ್ಲಿಂದ ಎಲ್ಲ ಸೃಷ್ಟಿ ಕೆಲಸವನ್ನ ಶುರು ಮಾಡ್ತಾರೆ. ಬ್ರಾಹ್ಮಣಗಳು, ವೇದಗಳು ಮತ್ತು ಯಜ್ಞಗಳು ಎಲ್ಲಾನು ಈ ಓಂಕಾರದಿಂದಾನೇ ಉಂಟಾಗಿರುವಂತದ್ದು. ಪರಮಾತ್ಮನ ಉಪಾಸನೆ ವಿಧಿ ತಿಳಿಸಿರುವಂತದ್ದು ಈ ವೇದಗಳು. ಈ ವೇದಗಳಿಂದ, ಓಂಕಾರದಿಂದಲೇ ವೇದಗಳು ಎಲ್ಲವೂ ಹುಟ್ಟಿದ್ದು, ಅಲ್ಲಿಂದನೇ ಎಲ್ಲಾನು ಸೃಷ್ಟಿ ಶುರು ಆಗುವಂಥದ್ದು. ಅನುಷ್ಠಾನ ತಿಳಿಸುವಂಥದ್ದು ಬ್ರಾಹ್ಮಣಗಳು. ಆ ಬ್ರಾಹ್ಮಣಗಳನ್ನ ವೇದಗಳ ಭಾಗ ಇದೆಯಲ್ಲ ಅದು, ಅದರಲ್ಲಿ ಅನುಷ್ಠಾನ ಏನೇನ್ ಮಾಡ್ಬೇಕು ಅನ್ನೋದು ತಿಳಿಸುವಂಥದ್ದು ಬ್ರಾಹ್ಮಣ ಭಾಗ. ಕ್ರಿಯೆಗಳನ್ನ ತಿಳಿಸುವಂಥದ್ದು ಯಜ್ಞಗಳು. ಆ ಯಜ್ಞಗಳು ಯಾವ್ಯಾವ ಯಜ್ಞ ಮಾಡಿದ್ರೆ ಏನೇನ್ ಇರುತ್ತೆ ಅಂತ, ಅದು ಯಾವುದೇ ಯಜ್ಞ ಕ್ರಿಯೆಗಳಲ್ಲಿ ದೋಷವಿದ್ದರೂ ಓಂ ಅಂತ ಶುರು ಮಾಡ್ತೀವಲ್ಲ ಆ ದೋಷವನ್ನ ಕಳೆಯುವಂಥದ್ದು. ಹಾಗೆ ಓಂ, ಈ ದೋಷಗಳ ನಿವಾರಣೆಯಾಗುತ್ತೆ. ಓಮನ ಪದ ಇದೆಯಲ್ಲ ಸರ್ವವ್ಯಾಪಿ ಆದದ್ದು, ಅದು ಪರಮಾತ್ಮನನ್ನು ಸೂಚಕವಾದದ್ದು, ಸರ್ವವ್ಯಾಪಿ ಆದದ್ದು. ಅದು ಹೇಳೋದ್ರಿಂದ ಎಲ್ಲವೂ ನಮಗೆ ಪರಿಷ್ಕಾರವಾಗಿ ಬರುತ್ತೆ, ಅಂದ್ರೆ ಅದು ಪ್ಯೂರಿಫೈ ಆಗಿ ಬರುತ್ತೆ. ಮತ್ತೆ ತತ್ ಅನ್ನೋ ಶಬ್ದಕ್ಕೆ ಮೋಕ್ಷ ಸೂಚಕವಾಗಿದೆ. ತತ್ ಅನ್ನೋ ಶಬ್ದ ಇದು ಮಾಡಿದ್ರೆ ಮೋಕ್ಷ ಸೂಚಕವಾದ ಒಂದು ಚಟುವಟಿಕೆಯಲ್ಲಿ ಇದ್ದಾರೆ ಇವರು ಅಂತ ಗೊತ್ತಾಗುತ್ತೆ. ಸತ್ ಅನ್ನೋದು ಭೋಗಗಳಿಗೆ ವಿಷಯವಾಗಿ ಹೇಳಿರುವಂತದ್ದು. ಈ ರಾಜಸಿಕವಾದ ಭೋಗಗಳು ಸಿಗ್ಬೇಕು ಅಂತ ಯಾರು ಆಸೆ ಪಡ್ತಾರೋ ಅವ್ರಿಗೆ ಎಲ್ಲ ಈ ಸತ್ ಅನ್ನೋದು ಅವ್ರಿಗೋಸ್ಕರನೇ. ಆ ಸತ್ ಪದ ಉಪಯೋಗಿಸಿದಾಗ ಅವರು ರಾಜಸಿಕವಾದ
ಅವ್ರಿಗೆ ಬೇಕಾಗಿರುವಂತ ಫಲಗಳನ್ನ ಅವರು ಪಡ್ಕೊಳ್ತಾರೆ. ಈ 24ನೇ ಶ್ಲೋಕ ನೋಡೋಣ. ತಸ್ಮಾತೋಮಿತ್ಯುದಾಹೃತ್ಯ ಯಜ್ಞದಾನ ತಪಕ್ರಿಯಾಃ ಪ್ರವರ್ತಂತೆ ವಿಧಾನೋಕ್ತ ಸತತಂ ಬ್ರಹ್ಮವಾದಿನಾಂ. ಹೀಗೆ ಮಾಡುವ ವೈದಿಕ ಎಲ್ಲ ಕ್ರಿಯೆಗಳಿದೆಯಲ್ಲ ಅದರ ನ್ಯೂನ್ಯತೆಯನ್ನ ನಿವಾರಣೆ ಮಾಡೋದಕ್ಕಾಗಿ ಓಂ ತತ್ ಸತ್ ಅಂತ ಹೇಳೋದು, ಉಚ್ಚರಿಸೋದು. ಇದೇ ಕಾರಣಕ್ಕೆ ನಾವು ಪ್ರತಿಯೊಂದು ಅಧ್ಯಾಯದಲ್ಲೂ ಮಾಡಿದಾಗ ಓಂ ತತ್ ಸತ್ ಇತಿ ಶ್ರೀಮದ್ ಭಗವದ್ಗೀತಾಸು ಅಂತ ಹೇಳ್ತೀವಲ್ಲ, ಇದೇ ಕಾರಣ. ನೀವು ಯಾವುದೇ ಕಾರಣಕ್ಕೆ ಭಗವದ್ಗೀತೆಯನ್ನು ಉಚ್ಚಾರಿಸಿದ್ರೆ ಕೂಡ ಈ ಓಂ ತತ್ ಸತ್ ಅಂತ ಹೇಳಿದಾಗ ಅದೆಲ್ಲಾನು ಅದರಲ್ಲಿರೋ ದೋಷಗಳೆಲ್ಲ ಹೋಗಿ ನಿಮಗೆ ಉತ್ತಮವಾದ ಫಲಗಳನ್ನ ತಂದುಕೊಡುತ್ತೆ. ಓಂ ಅನ್ನೋದು ಆ ಉ ಮ 3 ಸಿಲೆಬಲ್, ಅದರಿಂದ ತ್ರಿವಿಧ ಗಾಯತ್ರಿ ಅಂತ ಹೇಳ್ತಾರೆ. ಋಕ್ ಯಜಸ್ ಮತ್ತೆ ಸಾಮವೇದಗಳು, ಈ 3 ವೇದಗಳನ್ನು ಪ್ರಕಟಿಸುವಂತ ಶಕ್ತಿ ಉಳ್ಳುವಂತ ಮಂತ್ರ ಅದು, ಅದಕ್ಕೆ ಹೇಳ್ತಾರೆ. ಇನ್ನು 25ನೇ ಶ್ಲೋಕಕ್ಕೆ ಹೋಗೋಣ. ತದಿತ್ಯದಪಿ ಸಂಧಾಯ ಫಲಂ ಯಜ್ಞ ತಪಕ್ರಿಯಾ ದಾನ ಕ್ರಿಯಾಶ್ಚ ತ್ರಿವಿಧ ಕ್ರಿಯಂತೆ ಮೋಕ್ಷಕಾಂಕ್ಷಿಭಿಃ. ತುಂಬಾ ಚೆನ್ನಾಗಿದೆ ಇದು. ಫಲಾಪೇಕ್ಷೆ ಇಲ್ಲದೆ ಮುಮುಕ್ಷುಗಳು ತತ್ ಅನ್ನೋ ಒಂದು ಶಬ್ದವನ್ನ ಉಪಯೋಗಿಸ್ತಾರೆ, ಉಚ್ಚರಿಸಿ ಬೇರೆ ಬೇರೆ ಯಜ್ಞ ದಾನ ತಪ ಎಲ್ಲ ಮಾಡ್ತಾರೆ. ಆ ಯಾವುದು ಮಾಡಿದಾಗ್ಲೂ ಫಲಾಪೇಕ್ಷೆ ಇಲ್ಲದೆ ಮಾಡಿದಾಗ ಅವರಿಗೆ ಉತ್ತಮವಾದ ಫಲಿತಾಂಶ ಸಿಗತ್ತೆ ಅಂತ. ಹಾಗೆ 26ನೇ ಶ್ಲೋಕ ನೋಡೋಣ. ಸದ್ಭಾವೇ ಸಾಧುಭಾವೇ ಚ ತದಿತ್ಯೇತತ್ ಪ್ರಯುಜ್ಯತೆ ಪ್ರಶಸ್ತೆ ಕರ್ಮಣಿ ತಥಾ ಸತ್ಶಬ್ದ ಪಾರ್ಥಯುಜ್ಯತೆ. ಸತ್ ಶಬ್ದ ಇದೆಯಲ್ಲ, ಆ ಶಬ್ದವು ಒಳ್ಳೆ ಕರ್ಮಗಳಿಗೆ ಉತ್ತಮಿಕೆ ಅಂದ್ರೆ ನಿಮ್ಗೆ ಒಳ್ಳೇದನ್ನ ಮಾಡೋ ಅಂಥದ್ದು ಉತ್ತಮಿಕೆಯನ್ನ ಅರ್ಥ ಕೊಡುತ್ತೆ. ನೀವು ಮಾಡ್ತಾ ಇರೋ ಕರ್ಮ ಒಳ್ಳೆ ಕೆಲಸ, ಅದರಲ್ಲಿ ಫಲ ಬರುವಂಥದ್ದು ಒಳ್ಳೆಯದೆ ಅಂತದನ್ನ ಸೂಚಿಸುವಂಥದ್ದು. ಇನ್ನೊಂದು ತಾಮಸಿಕವಾದದ್ದು ಹೇಗೆ ಅದನ್ನ ಗುರುತಿಸ್ಬೇಕು ಅನ್ನೋದನ್ನ ತೋರಿಸ್ಕೊಡ್ತಾರೆ. ಅಶ್ರದ್ಧಯ ಹುತಂ ದತ್ತಂ ತಪಸ್ತಪ್ತಂ ಕೃತಂ ಚಯತ್ ಅಸದ್ಯಿತ್ಯುಚ್ಯತೆ ಪಾರ್ಥ ನ ಚ ತತ್ಪ್ರೇತ್ಯನೋ ಇಹ. ಅಶ್ರದ್ಧೆಯ ಹುತಂ ದತ್ತಂ, ಶ್ರದ್ಧೆ ಇಲ್ಲದೆ, ನಾವು ನೋಡಿದ್ವಲ್ಲ ಅಸತ್ಕೃತಂ ಅವಿಜ್ಞಾತಂ ಅಂತ, ಶ್ರದ್ಧೆ ಇಲ್ಲದೆ ಇರುವಂತದ್ದು, ಭಕ್ತಿ ಇಲ್ಲದೆ ಇರುವಂತದ್ದು, ಅದನ್ನೆಲ್ಲ ಮಾಡದೆ ಶ್ರದ್ಧೆ ಮತ್ತೆ ಜ್ಞಾನ ತಪಸ್ಸು ಯಜ್ಞ ಯಾವುದೇ ಆಗ್ಲಿ ಅದನ್ನ ಮಾಡಿದ್ರೆ ಅಸತ್ತಾಗುತ್ತೆ. ಸತ್ ಅಂತ ಹೇಳಿದ್ರೆ ಸಾತ್ವಿಕವಾದದ್ದು ಬೆಲೆಯುಳ್ಳದ್ದು ಅಂತ, ಅಸತ್ ಅಂದ್ರೆ ಅಸಾತ್ವಿಕವಾದದ್ದು ಬೆಲೆ ಇಲ್ಲದ್ದು ಅಂತ ಆಯ್ತು ಅನಿಸಿಕೊಳ್ಳುತ್ತೆ, ಅಸತ್ ಅಂತ ಅನ್ನಿಸ್ಕೊಳ್ಳುತ್ತೆ. ಅವುಗಳನ್ನ ಇದಾಗಿ ಅದನ್ನ ಮಾಡಿದ್ರೂ ಏನು ಫಲವಿಲ್ಲ ಅಂತ ಹೇಳಿದ್ರೆ ಕಷ್ಟಪಟ್ಕೊಂಡು 1 ವಾರ ಆ ತರ ಯಜ್ಞ ಯಾಗಾದಿಗಳನ್ನ ಮಾಡಿದ್ರೆ ಕೂಡ ಇಹದಲ್ಲೂ ಅದರಿಂದ ಏನು ಪ್ರಯೋಜನ ಇಲ್ಲ, ಪರಲೋಕಕ್ಕೆ ಹೋದಾಗ್ಲೂ ಅದರಿಂದ ಯಾವುದೇ ಕೆಲಸ ಅಶ್ರದ್ಧ ಏನ್ ಮಾಡಿದ್ರು ಕೂಡ ಅದರಿಂದ ಏನು ಫಲ ಸಿಗೋದಿಲ್ಲ ಅಂತ ಹೇಳ್ತಾರೆ. ಇನ್ನು ಮುಂದಿನ ಅಧ್ಯಾಯಕ್ಕೆ ಹೋಗೋಣ. ಈ ತರ 17ನೇ ಅಧ್ಯಾಯದಲ್ಲಿ ಎಷ್ಟು ಚೆನ್ನಾಗಿ ಏನ್ ಆಹಾರ ತಗೊಂಡ್ರೆ ಸಾತ್ವಿಕ ಆಹಾರ, ಯಾವುದನ್ನ ತಿನ್ನಬಾರದ್ದು, ಯಾವುದು ವರ್ಜ್ಯ, ಅದನ್ನೆಲ್ಲ ಚೆನ್ನಾಗಿ ಹೇಳಿ ಸಾತ್ವಿಕವಾದ ಮಾರ್ಗದಲ್ಲಿ ಹೋಗೋದು ಹೇಗೆ ಅಂತ ಹೇಳ್ಕೊಂಡು ಯಾವ ದಾನ ತಪಸ್ಸು ಯಜ್ಞಗಳು ರಾಜಸಿಕವಾದದ್ದು, ಸಾತ್ವಿಕವಾದದ್ದು ಮತ್ತೆ ತಾಮಸಿಕವಾದದ್ದು ಅಂತ ಗುರುತಿಸ್ಕೊಟ್ಟು ಅರ್ಜುನನಿಗೆ ಇಷ್ಟೆಲ್ಲ ಹೇಳಿದ್ಮೇಲೆ ನಾವು ಕೇರ್ಫುಲ್ ಆಗಿರ್ಬೋದು. ಅಂದ್ರೆ ಮಾಡೋವಾಗ್ಲೇ ಗೊತ್ತಾಗ್ಬಿಡುತ್ತೆ ಯಾವ ತರ ಜನ ಜೊತೆಗೆ ಏನ್ ವ್ಯವಹಾರ ಮಾಡ್ಬೇಕು, ಅವ್ರು ಎಂಥವ್ರು ಅಂತ ಗುರುತಿಸ್ಕೊಳಕ್ಕೂ ನಿಮ್ಗೆ ಅವಕಾಶ ಆಗತ್ತೆ. ಪ್ರತಿಯೊಂದು ತೋರಿಸ್ಕೊಡ್ತಾನೆ. ಇನ್ನು 18ನೇ ಅಧ್ಯಾಯ ಇದೇನೆ ತುಂಬಾ ದೊಡ್ಡ ಅಧ್ಯಾಯ, ಎಲ್ಲದಕ್ಕಿಂತ ಕೊನೆಯ ಅಧ್ಯಾಯ. ಇದರಲ್ಲೇನೆ 66ನೇ ಶ್ಲೋಕದಲ್ಲಿ ಚರ್ಮ ಶ್ಲೋಕವೂ ಬರುತ್ತೆ. ಈ ಚರ್ಮ ಶ್ಲೋಕ ಅಂತ ಹೇಳಿದ್ರೆ ನಾವು ನೋಡಿದ್ರೆ ಭಗವಂತನ 3 ಚರ್ಮ ಶ್ಲೋಕ, ವರಾಹ ಚರ್ಮ ಶ್ಲೋಕ, ಮತ್ತೆ ಶ್ರೀರಾಮಚಂದ್ರ ಹೇಳಿರುವಂತದ್ದು, ರಾಮಾಯಣದಲ್ಲಿ ಬರುವಂತದ್ದು ಅದೊಂದು ಚರ್ಮ ಶ್ಲೋಕ, ಮತ್ತೆ ಇದೊಂದು ಈ ಕೃಷ್ಣಾವತಾರದಲ್ಲಿ ಹೇಳಿರುವಂತದ್ದು ಒಂದು ಚರ್ಮ ಶ್ಲೋಕ. ಈ ಚರ್ಮ ಶ್ಲೋಕ ಚರ್ಮ ಅಂತ ಹೇಳಿದ್ರೆ ಕೊನೆಯದು ಅಂತ, ಶ್ಲೋಕ ಅಂದ್ರೆ ಪಂಚ್ ಡೈಲಾಗ್ ಅಂತ ನೀವೇನಾದ್ರೂ ಹೇಳ್ಬೇಕು, ಮಾತಾಡಿ ಕೊನೆಯಲ್ಲಿ ಒಂದೇ ಒಂದು ಸಣ್ಣ ವಿಷಯ ಒಂದು ಡೈಲಾಗ್ ಹೇಳಿದ್ರೆ ಇದರ ಸಾರಾಂಶ, ಇಷ್ಟೊತ್ತು ನಾವು ಮಾತಾಡಿಲ್ಲ ಇದರ ಸಾರಾಂಶ ಅಂತ. ಅದೇ ತರ ಈ ಚರ್ಮ ಶ್ಲೋಕ ಈ ಅವತಾರ ವಿಶೇಷವನ್ನ ತೋರಿಸುವಂಥದ್ದು ಮತ್ತೆ ಈ ರಹಸ್ಯ ತ್ರಯಗಳಲ್ಲಿ ಒಂದಾಗಿರುವಂಥದ್ದು. ಚರ್ಮ ಶ್ಲೋಕದಲ್ಲಿ ರಹಸ್ಯ ತ್ರಯಗಳಲ್ಲಿ ಒಂದಾಗಿರುವಂಥದ್ದು ಈ ಚರ್ಮ ಶ್ಲೋಕ, ಅದು ಇದ್ರಲ್ಲೇ ಬರುತ್ತೆ. ಇದನ್ನ ನೋಡೋಣ ಈ ಕೊನೆ ಅಧ್ಯಾಯನ. ಈ
ಹಿಂದಿನ 16 ಮತ್ತೆ 17ನೇ ಅಧ್ಯಾಯದಲ್ಲೆಲ್ಲ ನಾವು ಏನ್ ನೋಡಿದ್ವಿ ಅಂತ ಹೇಳಿದ್ರೆ, ಮಾಡಬೇಕಾದ ವ್ಯವಹಾರಗಳನ್ನ ಮತ್ತೆ ತ್ಯಜಿಸಬೇಕಾದ ವ್ಯವಹಾರಗಳನ್ನೆಲ್ಲ ನಮಗೆ ತೋರಿಸ್ಕೊಟ್ರು. ಶ್ರೇಯಸ್ಸು ಪ್ರೇಯಸ್ಸು ಅಂತ ವ್ಯತ್ಯಾಸಗಳನ್ನ ತಿಳಿಸ್ಕೊಟ್ರು. ಯಾವ್ದು ನಮಗೆ ಶ್ರೇಯಸ್ಸು ಯಾವ್ದು ನಮಗೆ ಪ್ರೇಯಸ್ಸು ಅನ್ನೋದನ್ನ ಕರ್ಮಗಳನ್ನ ಗುರುತಿಸ್ಕೊಟ್ರು. ಹಾಗೆ ಶ್ರೇಯಸ್ ಅನ್ನೋದು ಸಾಧನಾ ಭೂತಂ ವೈದಿಕಂ ಏವ ಯಜ್ಞದಾನ ತಪೋದಿಕಂ ಕರ್ಮ ಕರ್ಮನ ನ ಅನ್ಯತ ಅಂತ ಏನು ಸಾಧನೆ ಮಾಡಬೇಕಾದಾಗ ಇದು ಈ ಭೂತ ಅಂದ್ರೆ ಜೀವಾತ್ಮಗಳು ವೈದಿಕಂ ಏವ ಯಜ್ಞ ದಾನ ತಪೋದಿಕಂ ಮಾಡೋ ಕರ್ಮಗಳೆಲ್ಲಾನು ನ ಅನ್ಯತ್ ಬೇರೆ ಯಾವುದಿಲ್ಲ. ಸಾತ್ವಿಕವಾದ ಮಾರ್ಗದಲ್ಲಿ ಮಾಡಿ ಯಜ್ಞದಾನ ತಪಸ್ಸನ್ನ ಮಾಡಿದಾಗ ಬೇರೆ ಏನು ಮಾಡ್ಬೇಕಾಗಿಲ್ಲ. ಅದೇ ಸಾಧನೆಗೆ ತುಂಬಾ ಮುಖ್ಯವಾದದ್ದು ಅಂತ ಹೇಳ್ಬಿಡ್ತಾರೆ. ಮೋಕ್ಷಕ್ಕೆ ಮಾರ್ಗಿ ಈ ಸಾಧನೆ ಶ್ರೇಯಸ್ ಅನ್ನೋದು ಏನು ನಮ್ಗೆ ಕೊಡುತ್ತೆ ಅಂತ ಹೇಳಿದ್ರೆ ಮೋಕ್ಷಕ್ಕೆ ಮಾರ್ಗ. ಶ್ರೇಯಸ್ಸು ನಮಗೆ ಒಳ್ಳೇದು, ಯಾವ ಕರ್ಮವನ್ನ ಮಾಡ್ತೀವಿ ಅದರಿಂದ ಏನು ಫಲ ಬರುತ್ತೆ ಅದು ಮೋಕ್ಷಕ್ಕೆ ನಮಗೆ ಮಾರ್ಗವಾಗಿರುತ್ತೆ. ಕರ್ಮ ಫಲಗಳನ್ನ ತ್ಯಜಿಸುತ್ತೆ. ಯಾಕಂದ್ರೆ ಸಾತ್ವಿಕ ಇದು ತ್ಯಾಗ ಅಂತ ಹೇಳ್ತಾರೆ. ಕರ್ಮ ಫಲಗಳನ್ನ ನಮಗೆ ಬೇಡ ಅಂತ ಹೇಳ್ಬಿಟ್ಟು ಕಾಯೇನ ವಾಚ ಮನಸ್ಸೇಂದ್ರಿಯ ಅಂತ ಹೇಳ್ತೀವಲ್ಲ, ಆ ತರ ಕರ್ಮ ಫಲವನ್ನ ತ್ಯಾಗ ಮಾಡೋದ್ರಿಂದ ಮೋಕ್ಷಕ್ಕೆ ಮಾರ್ಗವಾಗುತ್ತೆ. ಇದು ಸತ್ವಗುಣದಿಂದ ಮಾತ್ರನೇ ಸಾಧ್ಯ. ಯಾವಾಗ ನಮ್ಗೆ ಇನ್ನೂ ಹೆಚ್ಚು ಬೇಕು ಅಂತ ಅನಿಸ್ತಾ ಇರ್ತೋ, ರಾಜಸಿಕವಾದ ಮನಸ್ಥಿತಿ ಇರುತ್ತೋ ಆವಾಗ ಈ ತರ ನಮಗೆ ಅದನ್ನ ಸಾತ್ವಿಕ ತ್ಯಾಗ ಮಾಡಕ್ಕೆ ಮನಸ್ಸು ಬರೋದಿಲ್ಲ. ಸತ್ವಗುಣ ಹೆಚ್ಚಿಸ್ಕೊಳ್ಬೇಕಾದ್ರೆ ಏನು ಸಾತ್ವಿಕವಾಗಿ ಇರ್ಬೇಕು. ಅಸಾತ್ವಿಕವಾಗಿ ಇರೋಕೆ ಏನ್ ಬೇಕು ಅದನ್ನೆಲ್ಲ 17ನೇ ಅಧ್ಯಾಯದಲ್ಲಿ ಹೇಳ್ಬಿಟ್ಟು ಇದಿಷ್ಟು 16-17ನೇ ಅಧ್ಯಾಯದಲ್ಲಿ ಹೇಳ್ಬಿಟ್ಟಲ್ಲ ಆ 2 ಅಧ್ಯಾಯದಲ್ಲಿ. ಇವಾಗ 18ನೇ ಅಧ್ಯಾಯದಲ್ಲಿ ತ್ಯಾಗ ಮತ್ತು ಸನ್ಯಾಸ ಇದೆರಡನ್ನು, ಸನ್ಯಾಸ ಅಂತ ಹೇಳಿದ್ರೆ ಕಾವಿ ಉಟ್ಕೊಳ್ಳೋದು ಅಂತ ಅನ್ಕೊಂಡ್ಬಿಡಿ, ಸಂನ್ಯಾಸ ಎಲ್ಲವನ್ನು ಭಗವಂತನಿಗೆ ಒಪ್ಸೋದು ಅಂತ ಅದು ಅರ್ಥ. ಸಂನ್ಯಾಸ ಅಂತ ಹೇಳಿದ್ರು ಈ ಮಾರ್ಗಗಳೇ ಮೋಕ್ಷಕ್ಕೆ ಮಾರ್ಗ ಅಂತ ತಿಳಿಸಾಗುತ್ತೆ. ಈ ತ್ಯಾಗ ಗುಣ ಅಂತ ಹೇಳಿದ್ರೆ ಸಾತ್ವಿಕ ತ್ಯಾಗ ಗುಣ ಅಂತ ಕೂಡಲೇ ಏನು ಕೆಲಸನೇ ಮಾಡಬಾರ್ದು, ಸುಮ್ಮನೆ ಕೂತಿರೋದು ಅಂತಲ್ಲ. ಏನೇ ಕೆಲಸ ಮಾಡಿದ್ರೆ ಕೂಡ ಅದರಿಂದ ಬರೋ ಫಲವನ್ನು ಭಗವಂತನಿಗೆ ಅರ್ಪಿಸಿ ತ್ಯಾಗ ಮಾಡುವಂಥದ್ದು. ಇದನ್ನೇ 18ನೇ ಅಧ್ಯಾಯದಲ್ಲಿ ನಮಗೆ ಸ್ಪಷ್ಟವಾಗಿ ಎಲ್ಲ ಕರ್ಮಗಳಿಗೂ ಕಾರಣಕರ್ತ ಭಗವಂತನೇ, ಅವನೇ ನಿಯಾಮಕ ಅಂತ ಹೇಳಿ ಯಾರಿಗೆ ಅರ್ಥ ಆಗುತ್ತೋ ಅವರು ಸತ್ವಗುಣ ಉಳ್ಳವರು ಸಾತ್ವಿಕವಾದ ಮಾರ್ಗದಲ್ಲಿ ಹೋಗ್ತಾ ಇದ್ದಾರೆ ಅಂತ ಅರ್ಥ. ಭಕ್ತಿ ಯೋಗವೇ ಮುಖ್ಯವಾದ ಉಪದೇಶವಾಗಿದೆ. ಇದರಲ್ಲಿ ಏನಿಲ್ಲ, ಭಗವದ್ಗೀತೆಯಲ್ಲಿ ಮುಖ್ಯವಾಗಿ ನಮ್ಗೆ ಉಪದೇಶ ಮಾಡ್ತಾ ಇರೋದೇನಪ್ಪ ಅಂತ ಹೇಳಿದ್ರೆ ಭಕ್ತಿ ಯೋಗ. ಭಗವಂತನನ್ನ ಒಲಿಸ್ಕೊಳ್ಳಕ್ಕೆ ಬೇರೆ ಯಾವ ಮಾರ್ಗವೂ ಇಲ್ಲ. ಅವನಲ್ಲಿ ಭಕ್ತಿ ಮಾಡೋದು ಒಂದೇನೆ ಬಿಟ್ಟು ಬೇರೆ ಯಾವ ಮಾರ್ಗವೂ ಇಲ್ಲ ಅಂತ ಹೇಳಿ ತಿಳಿಸ್ಕೊಡುವಂಥದ್ದು. ಗೀತಾಶಾಸ್ತ್ರ ಸಾರಾರ್ಥೋ ಭಕ್ತಿ ಯೋಗ ಇತಿ. ಗೀತಾಶಾಸ್ತ್ರ ಏನಪ್ಪಾ ಅಂತ ಹೇಳಿದ್ರೆ ಬೇರೆ ಏನಿಲ್ಲ, ಅದರಲ್ಲಿ ಗೀತಾಶಾಸ್ತ್ರ ಪೂರ್ತಿನೇ ಸಾರಾರ್ಥೋ, ಅದರ ಸಾರ, ಇಡೀ ಗೀತಾರ್ಥದ ಸಾರ ಏನಪ್ಪಾ ಅಂದ್ರೆ ಭಕ್ತಿ ಯೋಗ ಇತಿ, ಭಗವಂತನಲ್ಲಿ ಭಕ್ತಿ ಮಾಡುವಂಥದ್ದು ಅಂತ ಹೇಳಿ ತಿಳಿಸ್ಕೊಳ್ಳೋದು. ಈಗ ಈ 19ನೇ ಪಾಶುರವನ್ನ ಹೇಳ್ಕೊಂಡು ಆಮೇಲೆ ಮುಂದಕ್ಕೆ ಹೋಗೋಣ. ಸತ್ತುವ ವೀಡುಡೈ நல் கருமம் தான் உகந்தமையும் சத்துவமுள்ளது தான் குறிக்கொள்ளு வகை செய்தனவும் சத்துவனல் கிரிசை பயனும் சரணாகதியும் சத்துவமே தருவான் தனி பார்த்தனுக்கே சத்துவ வீடுடை நல் கருமம் தானுகந்தமையும் சத்துவமுள்ளது தான் குறிக்கொள் வகை செய்ததுவும் சத்துவனல் கிரிசை பயனும் சரணாகதியும் சத்துவமே தருமான் உரைத்தான் தனி பார்த்தனுக்கே.
சத்துவ வீடுடைனல் கருமமும் தானுகந்தமையும் சத்துவமுள்ளது தான் குறிக்கொள் வகை செய்தனவும் சத்துவனல் கிரிசை பயனும் சரணாகதியும் சத்துவமே தருவான் உரைத்தான் தனி பார்த்தனுக்கே. ಈ ದೇಶಿಕರ ಸಾಲುಗಳನ್ನ ನೋಡೋಕೆ ಮುಂಚೆ ಆಳವಂದಾರು ಈ ಶ್ಲೋಕಕ್ಕೆ 18ನೇ ಅಧ್ಯಾಯದಲ್ಲಿ ಈ ಪೂರ್ತಿ ಅದಕ್ಕೆ ಸಾರಾಂಶವಾಗಿ ಏನ್ ಹೇಳಿದ್ರು ಅನ್ನೋದನ್ನ ನೋಡೋಣ. ಆಳವಂದಾರ ಶ್ಲೋಕ. ಈಶ್ವರೇ ಕೃತಾರ್ಥ ಬುದ್ಧಿ ಸತ್ವೋ ವಾಧೇಯತಾಂತಿಮೇ ಸ್ವಕರ್ಮ ಪರಿಣಾಮಶ್ಚ ಶಾಸ್ತ್ರ ಸಾರಾರ್ಥ ಉಚ್ಯತೆ. ಈ ಇದರಲ್ಲಿ 18ನೇ ಇದರಲ್ಲಿ 17ನೇ ಅಧ್ಯಾಯದಲ್ಲಿ ಆಳವಂದಾರ ಶ್ಲೋಕ 21 ಇರ್ಬೇಕು ಅವ್ರದ್ದು. ಆಳವಂದಾರ ಶ್ಲೋಕ ಒಂದ್ ನಿಮಿಷ. ಅದು 21 ಕರೆಕ್ಟ್. ಅದು 21, ಇದು 22ನೇ ಶ್ಲೋಕ. ಈ 22ನೇ ಇಂದ 32ನೇ ಶ್ಲೋಕದವರೆಗೂ ಆಳವಂದಾರ್ ಕೂಡ ಎಲ್ಲ ಅಷ್ಟೇನೆ ಫುಲ್ ಸಮರೈಸ್ ಮಾಡಿ ಭಗವದ್ಗೀತೆನ 23ನೇಯಿಂದ 32 ಶ್ಲೋಕ ಅವ್ರು ಆಳವಂದಾರ್ ಬರೆದಿದ್ದು. 23 ಮತ್ತೆ 23ರಿಂದ 32ನೇ ಶ್ಲೋಕದವರೆಗೂ ಫುಲ್ಲು ಸಮರೈಸ್ ಮಾಡಿ ಇಡೀ ಭಗವದ್ಗೀತೆಯನ್ನ ನಮ್ಗೆ ಹೇಳ್ಕೊಟ್ರು. ಇದು 22ನೇ ಶ್ಲೋಕ. ಈಶ್ವರೇ ಕೃತಾರ್ಥ ಬುದ್ಧಿ ಸತ್ವೋಪಾದೇಯತಾಂತಿಮೇ ಅಂತ ಹೇಳಿದ್ರು. ಇದನ್ನ ಒಂದೊಂದಾಗಿ ನೋಡೋಣ ಹೇಗೆ ಅಂತ ಹೇಳಿದ್ರೆ, ಈ ಮೂಲಕ ಭಗವಂತನನ್ನ ಸತ್ವಗುಣ ಹೆಚ್ಚಿಸ್ಕೊಳ್ಳೋದ್ರಿಂದ ಭಗವಂತನನ್ನ ಸೇರೋದು ಸುಲಭ ಆಗತ್ತೆ ಅಂತ. ಪ್ರಕೃತಿಗೆ ಸಂಬಂಧವಾಗಿರೋ ಸತ್ವ, ರಜಸ್ಸು, ತಮಸ್ಸು ಗುಣಗಳು 3 ಇವೆ. ಇದರಲ್ಲಿ ನಮ್ಮಲ್ಲಿ ಕೂಡ ಆ ಗುಣಗಳನ್ನ ಸತ್ವಗುಣವನ್ನ ಹೆಚ್ಚಿಸ್ಕೊಂಡಾಗ ನಾವು ಈಶ್ವರನ ಬಳಿಗೆ ಹೋಗೋದು ಸುಲಭವಾಗುತ್ತೆ ಅನ್ನೋದನ್ನ ತೋರಿಸ್ಕೊಡ್ತಾರೆ. ಸುಲಭೋಪಾಯ ಅನ್ನೋದನ್ನ ತೋರಿಸ್ಕೊಡ್ತಾರೆ. ಈಶ್ವರೇ ಕೃತಾರ್ಥ ಬುದ್ಧಿ ಅಂತ ಇದರ ಅರ್ಥ ನೋಡೋಣ ಆಳವಂದಾರ ಶ್ಲೋಕಕ್ಕೆ. ಇದರಿಂದ ಶ್ರೀಮನ್ ನಾರಾಯಣನೇ ಎಲ್ಲದಕ್ಕೂ ಕಾರಣ, ಪ್ರಧಾನ ಕಾರಣಕರ್ತ ಅಂತ. ಯಾವುದೇ ಒಂದು ಸಣ್ಣ ಕೆಲಸ ನಡೀಬೇಕಾದ್ರೆ ಕೂಡ ಭಗವಂತನೇ ಅದರಲ್ಲಿ ಶ್ರೀಮನ್ ನಾರಾಯಣ, ಶ್ರೀ ಸಹಿತನಾದ ನಾರಾಯಣನೇ ಕಾರಣಕರ್ತ ಅನ್ನೋದನ್ನ ತಿಳಿಸ್ಕೊಡುತ್ತೆ. ಇದರಲ್ಲಿ ನಮಗೆ ನಂಬಿಕೆ ಬರ್ಬೇಕು. ಇದು ಗೊತ್ತಾಗಲ್ಲ ನೋಡಿ. ಯಾವಾಗ್ಲೂ ನಾವು ಮಾಡಿದ್ವಿ, ನಮ್ಗೆ ಹಿಂಗಾಯ್ತು, ನಮ್ಗೆ ಹಂಗಾಯ್ತು, ನಾವೇ ಇದ್ ಮಾಡಿದ್ವಿ, ನಾನ್ ಪ್ಲಾನ್ ಮಾಡಿದೆ, ನಾನು ಅಂತಾನೆ ಅಹಂಭಾವದಿಂದನೇ ಇರ್ತೀವಿ ಹೊರತು ಪ್ರತಿ ಒಂದೂ ಭಗವಂತನೇ ನಿಯಾಮಕ, ಅವನೇ ಎಲ್ಲ ಮಾಡೋದು ಅನ್ನೋದು ಗೊತ್ತಾಗ್ಬೇಕು. ಇಲ್ಲಿ ಆ ಕರ್ತೃತ್ವ ಅಂತ ಹೇಳಿದ್ರೆ ಅವನೇ ಕರ್ತೃ ಎಲ್ಲದಕ್ಕೂ, ಅದು ಗೊತ್ತಾಗ್ಬೇಕು. ಅವನೇ ಉಪಾಯ, ಅವನೇ ಉಪೇಯ, ಅದು ಗೊತ್ತಾಗ್ಬೇಕು. ಉಪಾದಾನ ಕಾರಣ, ನಿಮಿತ್ತ ಕಾರಣ ಎಲ್ಲಾನು ಅವನೇ ಅನ್ನೋದು ತಿಳಿಬೇಕು. ಅದು ತಿಳಿದ್ಮೇಲೆ ಸತ್ವೋಪಾದೇಯತ, ಇದು ಆಳವಂದಾರ ಶ್ಲೋಕಕ್ಕೆ ಸಂಬಂಧಪಟ್ಟಂತ ಅರ್ಥಗಳು. ಸಾತ್ವಿಕವಾದ ಗುಣವೇ ತುಂಬಾ ಮುಖ್ಯವಾದದ್ದು. ಅದನ್ನ ಅಳವಡಿಸ್ಕೊಳ್ಬೇಕು. ನಾವು ಭಗವಂತನ ಹತ್ರ ಹೋಗಿ ಬೇಗ ಸೇರ್ಬೇಕು, ಮತ್ತೆ ಸಂಸಾರದಲ್ಲಿ ಬಂದು ಬೀಳಬಾರ್ದು ಅಂತಿದ್ರೆ ಈ ಸತ್ವ ಗುಣವನ್ನ ನಾವು ಹೆಚ್ಚಿಸ್ಕೊಳ್ಬೇಕು. ಸ್ವಕರ್ಮ ಪರಿಣಾಮಾಶ್ಚ, ಇದು ತುಂಬಾ ಮುಖ್ಯತ್ವ ಕೊಟ್ಟಿದ್ದಾರೆ ನೋಡಿ ಇದಕ್ಕೆ. ಅವರವರ ವರ್ಣಾಶ್ರಮ ಧರ್ಮಕ್ಕೆ ಸಂಬಂಧಪಟ್ಟಂತ ಕರ್ಮಗಳನ್ನ ಅವರವರು ಮಾಡ್ಕೊಂಡಿದ್ರೆ ಸಾಕು. ಇದಕ್ಕಿಂತ ಹೆಚ್ಚೇನು ಬೇಡ. ಇಲ್ಲಿಂದ ಅದೇನ ಹೇಳಿದ್ನಲ್ಲ 23ರಿಂದ 32ವರೆಗೂ ಪೂರ್ತಿ ಭಕ್ತಿ ಯೋಗದ ಪ್ರಾಮುಖ್ಯತೆಯನ್ನೇ ಹೇಳ್ತಾರೆ. ಭಕ್ತಿ ಯಾರು ಬೇಕಾದ್ರೂ ಮಾಡ್ಬೋದು, ಇದೇ ವರ್ಣ ಅದೇ ವರ್ಣ ಅಂತ ಏನಿಲ್ಲ. ಭಗವಂತನನ್ನ ಒಲಿಸ್ಕೊಳ್ಳೋದಕ್ಕೆ ಮುಖ್ಯ ಬೇಕಾಗಿರೋದು ಭಕ್ತಿ. ಯಾವ ವರ್ಣದಲ್ಲಿದ್ರೂ ಪರವಾಗಿಲ್ಲ. ಅದು ಅವರು ನಾವು ನೋಡಿದ್ವಲ್ಲ, ಒಂದು ತಿರಿಯಕ್ಕೆ ಆನೆಯಿಂದ ಕೂಡ ಒಂದು ಹೂವನ್ನ ಸ್ವೀಕರಿಸಕ್ಕೆ, ಆನೆಯನ್ನ ಕಾಪಾಡಕ್ಕೆ ಭಗವಂತ ಬಂದ ಅಂತ ಹೇಳಿದ್ರೆ ಇದಕ್ಕಲ್ಲಿ ಅವರ ರಿಸ್ಟ್ರಿಕ್ಷನ್ ಇಲ್ಲ. ಹಾಗಾಗಿ ನಾವು ಮೇಲ್ಜಾತಿ ಕೀಳ್ಜಾತಿ ಅಂತೆಲ್ಲ ಇಲ್ಲೆಲ್ಲ ಹೊರಡಾಡ್ತಾರಲ್ಲ, ಇದೆಲ್ಲ ಬರೀ ರಾಜಕೀಯ ಅಷ್ಟೇನೆ. ಮೋಕ್ಷಕ್ಕೆ ಸಂಬಂಧಪಟ್ಟಂತೆ ಎಲ್ಲಾರು ಒಂದೇ, ಭಗವಂತನಿಗೆ ಎಲ್ರೂ ಒಂದೇನೆ. ಹಾಗೆ ಅಂದ್ಬಿಟ್ಟು ವರ್ಣಾಶ್ರಮ ಧರ್ಮವನ್ನ ಉಲ್ಲಂಘಿಸಬಹುದಾ ಅಂತ ಹೇಳಿದ್ರೆ ಅದಕ್ಕೂ ಸಮ್ಮತ ಮಾಡ್ಲಿಲ್ಲ. ಯಾಕಂತ ಹೇಳಿದ್ರೆ ನಾವು ನೋಡ್ತೀವಿ ರಾಮಾವತಾರದಲ್ಲಿ ಅನೇಕ ನಿದರ್ಶನಗಳನ್ನ ಕೊಡ್ತಾರೆ. ಚೆಂಬುಹ ಅನ್ನೋ ಒಬ್ಬ ತಲೆ ಕೆಳಕಾಗಿ ತಪಸ್ಸು ಮಾಡ್ತಾ ಇದ್ದಾಗ ತಪ್ಪಾಗ ಉದ್ದೇಶ, ತಪಸ್ ಮಾಡೋದ್ರಿಂದ ಫಲ ಎಲ್ಲರಿಗೂ ಸಿಗ್ಲಿ ಅಂತ ತಪಸ್ ಮಾಡ್ತಾ ಇದ್ರೆ ಉದ್ದೇಶ ಒಳ್ಳೇದಾಗತ್ತೆ. ನನಗ್ ಮಾತ್ರ ಒಳ್ಳೇದಾಗ್ಬೇಕು, ಎಲ್ರೂ ಕೆಟ್ಟೋಗ್ಬಿಡ್ಬೇಕು ಅಂತ ಮಾಡ್ತಾ ಇದ್ದಾಗ ಅಂತ ತಾಮಸಿಕ ತಪಸ್ವಿಗಳನ್ನ ಕೊಲ್ಲೋದ್ರಲ್ಲಿ ಏನು ತಪ್ಪೇ ಇಲ್ಲ ಅಂತ ಅವನ ತಲೆಯನ್ನ ಕಡ್ದು ಬಿಡ್ತಾನೆ ರಾಮ.
ಅದಕ್ಕೆ ಅದ್ ನೋಡುವಾಗ ವರ್ಣಾಶ್ರಮ ಧರ್ಮದ ಪ್ರಕಾರ ಅವ್ರವ್ರು ಏನ್ ಕೆಲಸ ಮಾಡ್ಬೇಕು ಅದನ್ನ ಮಾಡ್ಕೊಂಡಿದ್ರೆ ಸಾಕು, ತನ್ನಂತಾನೇ ಅವರೆಲ್ಲ ಉತ್ತೀರ್ಣರಾಗ್ತಾರೆ ಅಂತ ಹೇಳ್ತಾರೆ. ಆಮೇಲೆ ಇವಾಗ ಇನ್ ಮುಂದೆ ಈ ದೇಶಿಕರ ಇದನ್ನ ನೋಡೋಣ. ಈ ಪದ್ಯದಲ್ಲಿ 4 ಸಾಲುಗಳಿಗೆ ಮೊದಲನೇ ಸಾಲಿಗೆ ಏನ್ ಅರ್ಥ ಅಂತ, ಸತ್ತುಮವೀಡುಡೈ ನಲ್ ಕರ್ಮಮುಂ ತಾನ್ ಉಹಂದಮಯುಂ ಅಂತ ಬಂತಲ್ಲ. ಇದರಲ್ಲಿ ಚೇತನನು ಸ್ವಲ್ಪ ನಿಧಾನಕ್ಕೆ ಕರೆಕ್ಟ್ ಆಗಿ ಕೇಳಿಸ್ಕೋಬೇಕು. ಯಾಕಂದ್ರೆ ಒಂದು ಪದ ನಾವು ಮಿಸ್ ಆಗ್ಬಿಟ್ರೆ ಕೂಡ ಇದು ಏನ್ ಹೇಳಿದ್ರು ಅನ್ನೋದು ತಿರ್ಗಾ ನಾವು ವಾಪಸ್ ಹೋದ್ರೆ ಅರ್ಥ ಆಗೋದಿಲ್ಲ. ಚೇತನನು ಕರ್ಮಗಳನ್ನು ಮಾಡ್ಬೇಕಾದ್ರೆ, ಅವ್ನ ಕೆಲ್ಸಗಳನ್ನು ಮಾಡ್ಬೇಕಾದ್ರೆ ತನ್ನ ಕರ್ತೃತ್ವ ತ್ಯಾಗವನ್ನ ಮಾಡ್ಬೇಕು. ನಾನೇ ಮಾಡ್ದೆ, ನಾನು ತುಂಬಾ ಎಫಿಷಿಯೆಂಟು, ನನಗೆಲ್ಲ ಗೊತ್ತು, ನಾನು ಓದ್ಕೊಂಡಿದ್ರಿಂದ ಆಯ್ತು, ನಾನು ಮಾಡ್ಕೊಂಡಿದ್ರ ಅಂತ ಆಯ್ತು ಅಂತ ಅದನ್ನ ತ್ಯಾಗ ಮಾಡ್ಬೇಕು. ಮಮಕಾರ ಇರಬಾರ್ದು. 3 ವಿಷಯ ಇಲ್ಲಿ ಹೇಳ್ಕೊಡ್ತಾರೆ. ಮತ್ತು ಫಲತ್ಯಾಗ ಮಾಡ್ಬೇಕು. ಒಂದು ಕರ್ತೃತ್ವ ತ್ಯಾಗ, ಇನ್ನೊಂದು ಮಮತಾ ತ್ಯಾಗ, ಇನ್ನೊಂದು ಫಲತ್ಯಾಗ. ಈ 3. ಈ ಕರ್ತೃತ್ವ ತ್ಯಾಗ ಅಂದ್ರೆ ಭಗವಂತನೇ ಎಲ್ಲದಕ್ಕೂ ನಿಯಾಮಕ ಅನ್ನೋದು ಚೆನ್ನಾಗಿ ಅರ್ಥ ಆಗ್ಬೇಕು. ನಿಮಿತ್ತ ಮಾತ್ರನೇ ನಾನು ಅಂತ ತಿಳಿಬೇಕು. ನಿಮಿತ್ತ ಮಾತ್ರಂ ಕೈಕೆ ಸವ್ಯ ಸಾಚಿ ಅಂತ ತಿಳಿಸ್ಕೊಡ್ತಾನಲ್ಲ ಅರ್ಜುನನಿಗೆ. ನಾನೆಲ್ಲರನ್ನೂ ಆಗ್ಲೇ ಒಂದು ಬಾಣ ಹಾಕಿ ಶಂಕ ಊದಿ ಎಲ್ಲರೂ ತಟಸ್ಥರಾಗ್ಬಿಟ್ಟಿದ್ದಾರೆ, ಸುಮ್ಮನೆ ನೀನ್ ಯುದ್ಧ ಮಾಡು, ಅವ್ರು ಸಾಯ್ತಾರಷ್ಟೇನೆ. ನಿಮಿತ್ತ ಮಾತ್ರ ಸವ್ಯ ಸಾಚಿ, ನಿಮಿತ್ತ ಮಾತ್ರಕ್ಕೆ ಸುಮ್ಮನೆ ಹೆಸರಿಗೆ ನೀ ಯೋಧ ಅಂತ ನೀವು ಹೋರಾಡ್ಬೇಕು ಅಷ್ಟೇನೆ. ಆಗ್ಲೇ ನಾವು ಜೀವ ಎಲ್ಲ ತೆಗೆದುಬಿಟ್ಟಿದ್ದೀನಿ ಅಂತ ಹೇಳ್ತಾನಲ್ಲ, ಆತರ ಮಮಕಾರ ಇರಬಾರ್ದು ಯಾವಾಗ್ಲೂ ಅಷ್ಟೇನೆ. ಎಲ್ಲ ಕರ್ಮಗಳಿಗೂ ಈಶ್ವರನ್ನೇ ಆಜ್ಞೆ, ಅವನ ಆಜ್ಞೆ ಇಲ್ಲದೆ ಯಾವುದು ನಡೆಯೋದಿಲ್ಲ. ಅದಕ್ಕೋಸ್ಕರ ನಾವು ಮಮಕಾರವನ್ನ ಬಿಡಬೇಕು. ಇದು ನನಗೆ ಸೇರಿದ್ದು, ನನಗೆ ಸಂಬಂಧಪಟ್ಟಿದ್ದು, ಇವ್ರಿಗೋಸ್ಕರ ಮಾಡ್ತಾ ಇದ್ದೀನಿ, ಅವ್ರಿಗೋಸ್ಕರ ಒಳ್ಳೇದಾಗ್ಬೇಕು ಅಂತೆಲ್ಲ ಆ ಮಮತೆ ಇದೆಯಲ್ಲ, ಆ ಮಮಕಾರ ಬಂದು ಅಂಟ್ಕೋಬಾರ್ದು, ಆ ಕರ್ಮಗಳಿಗೆ ಅಂಟ್ಕೋಬಾರ್ದು. ಅವಾಗ ಕೆಡುಕು ಗೊತ್ತಾಗತ್ತೆ. ಅವಾಗ ಸರ್ವೇಶ ನಮಗೆ ಒಳ್ಳೇದೆಲ್ಲ ನಮಗೆ ಸೇರುತ್ತೆ, ಕೆಡುಕೆಲ್ಲ ಸರ್ವೇಶ್ವರನಿಗೆ ಅವನು ತಗೊಳ್ತಾರೆ, ಅವನ ತಪ್ಪೆಲ್ಲ ಅವನು ಸರಿ ಮಾಡ್ಕೊಳ್ತಾನೆ. ಆತರ ಅವಾಗ ಮಮಕಾರ ಇಲ್ಲದೆ ಹೋದ್ರೆ, ಇಲ್ಲದೆ ಮಮಕಾರದೊಂದಿಗೆ ಮಾಡಿದ್ರೆ ಅವಾಗ ತಪ್ಪು ಒಪ್ಪುಗಳೆಲ್ಲ ನಮಗೆ ಸೇರುತ್ತೆ, ಅದರ ಫಲವನ್ನು ನಾವು ಅನುಭವಿಸ್ಬೇಕಾಗತ್ತೆ. ಇನ್ನೊಂದು ಫಲತ್ಯಾಗ. ಇಲ್ಲಿ ಮಮಕಾರ ತ್ಯಾಗ, ಕರ್ತೃತ್ವ ತ್ಯಾಗ ಆಯ್ತು. ಇವಾಗ ಫಲತ್ಯಾಗ. ಕರ್ಮಣ್ಯೇವಾಧಿಕಾರಸ್ತೆ ಮಾಫಲೇಶು ಕದಾಚನ. ಇದನ್ನಾಗ್ಲೇ ನಾವು ನೋಡಿದ್ವಿ ಈ ಭಗವದ್ಗೀತೆ ಹಿಂದೆನೆ ಈ ಶ್ಲೋಕವನ್ನ ಹೇಳಾಯ್ತು. ಕರ್ಮ ಮಾಡ್ಬೇಕಾಗಿರೋದು ನಮ್ಮ ಕರ್ತವ್ಯನೇ ಹೊರತು ಫಲಾಪೇಕ್ಷೆಯಲ್ಲಿ ನಮ್ಮ ಬುದ್ಧಿ ಇರಬಾರ್ದು ಅನ್ನೋದನ್ನ ತೋರಿಸ್ಕೊಡ್ತಾರೆ. ಹಾಗೆ ಹೇಳ್ಬೇಕಾದ್ರೆ ಆ ಫಲಾಪೇಕ್ಷೆ ಇಲ್ಲದೆ ಇರ್ಬೇಕಾದ್ರೆ ಫಲತ್ಯಾಗ ಮಾಡ್ಬೇಕು ಅಂತಂದಾಗ ಈ 3 ತ್ಯಾಗಗಳು ಅವರವರ ವರ್ಣಾಶ್ರಮ ಧರ್ಮಕ್ಕೆ ತಕ್ಕಂತೆ ಎಲ್ಲರೂ ಮಾಡ್ಬೇಕು. ಅವ್ರಿಗೇನ್ ವಿಹಿತವಾಗಿದೆಯೋ ಅದನ್ನ ಮಾತ್ರ ಮಾಡ್ಬೇಕು, ಏನು ಕೊಟ್ಟಿಲ್ವೋ ಅದನ್ನ ಮಾಡಬಾರ್ದು. ಹಾಗೆ ಎಲ್ಲ ಕರ್ಮಗಳನ್ನು ಭಗವದ್ ಆರಾಧನೆಯ ಮೂಲಕ ಭಗವಂತನಿಗೆ ಒಂದು ನಿವೇದನ, ಅವನ ಆರಾಧನೆ ತರ ಅಂತ ತಿಳ್ಕೊಂಡು ಮಾಡಬೇಕು. ಹಾಗೆ ಮಾಡಿದಾಗ ಕೆಲಸ ಮಾಡೋದ್ರಲ್ಲಿ ಶ್ರಮನೂ ಇರೋದಿಲ್ಲ, ಕೆಲಸ ಮಾಡಿದ್ರಿಂದ ಬಂದ ಫಲದಿಂದ ನಮಗೆ ನಷ್ಟವೂ ಏನೂ ಆಗೋದಿಲ್ಲ. 2ನೇ ಸಾಲ ನೋಡೋಣ. ಸತ್ತುವಮ್ಮುಳ್ಳದೆ ತನ್ ಕುರಿಕೊಳ್ಳ್ವಹೈ ಶೈದದವುಂ. ಎಲ್ಲ ಕರ್ಮಗಳು ಅವುಗಳಿಗೆ 3 ಗುಣ ಇರುತ್ತಂತೆ, ಅದ್ರ ಪ್ರಕಾರ ವಿಂಗಡಿಸಿದ್ದಾರೆ. ಸಾತ್ವಿಕ ಕರ್ಮ, ರಾಜಸಿಕ ಕರ್ಮ ಮತ್ತು ತಾಮಸಿಕ ಕರ್ಮ ಅಂತ. ಇದೇ ಕರ್ತೃತ್ವ, ಮಮಕಾರ ಹಾಗೂ ಫಲತ್ಯಾಗ ಮಾಡಿದ ಕರ್ಮಗಳ ಹಾಗೆ ವರ್ಣಾಶ್ರಮ ಧರ್ಮ ಪ್ರಕಾರ ಇರುವಂತದ್ದು ಸಾತ್ವಿಕ ಧರ್ಮ, ಸಾತ್ವಿಕ ಕರ್ಮ ಉಂಟಾಗುತ್ತೆ. ಯಾವಾಗ ನೀವು ಫಲತ್ಯಾಗ ಮಾಡಿ ನಿಮ್ಮ ವರ್ಣಾಶ್ರಮ ಧರ್ಮಕ್ಕೆ ಪ್ರಕಾರವಾಗಿ ಏನು ವಿಹಿತವಾಗಿದೆಯೋ ಅದನ್ನ ಮಾತ್ರ ಮಾಡ್ತೀರೋ ಅವಾಗ ಅದು ಸಾತ್ವಿಕ ಕರ್ಮ ಆಗುತ್ತೆ. ಅಹಂಕಾರದಿಂದ ಮಾಡಿದಾಗ ಅದು ರಾಜಸಿಕವಾದ ಕರ್ಮ ಆಗತ್ತೆ. ಮತ್ತೆ ತಿರಸ್ಕಾರದಿಂದ ಮತ್ತೆ ಬುದ್ಧಿ ಇಲ್ಲದೆ ಮಾಡುವಂತ ಕರ್ಮಗಳೆಲ್ಲಾನು ಇದು ಆಹಾರಗಳನ್ನ ತೆಗೆದುಕೊಂಡ್ಬಿಟ್ಟು ಹಳೆಯ ಆಹಾರವನ್ನು ನುಂಗಿ ಅದರಲ್ಲಿ ಮಾಡುವಂಥದ್ದು ಅದೆಲ್ಲಾನು ತಾಮಸಿಕ ಕರ್ಮವಾಗುತ್ತೆ. ಇನ್ನು 3ನೇ ಸಾಲ ನೋಡೋಣ. ಸತ್ತುವನಲ್ ಕಿರಿಶೈಪಯನು. ಇದು ಸಾತ್ವಿಕ ತ್ಯಾಗದಿಂದ ಆಗುವಂತ ಒಳ್ಳೆಯದನ್ನ ನಮಗೆ ತೋರಿಸ್ಕೊಡ್ತಾರೆ. ಸಾತ್ವಿಕ ತ್ಯಾಗ ಮಾಡುವ ಒಳ್ಳೆ ಕರ್ಮಗಳು ಇದೆಯಲ್ಲ, ಇವುಗಳಿಂದ ಏನಪ್ಪಾ ಅಂತ ಹೇಳಿದ್ರೆ ಈ ಕೈವಲ್ಯವು ಪ್ರಾಪ್ತಿ ಆಗುತ್ತೆ. ಕೈವಲ್ಯವು ಕೂಡ ಒಂದು ಒಳ್ಳೆ ಜಾಗನೇ, ಆದ್ರೆ ಅದರಲ್ಲಿ ಆತ್ಮವನ್ನ ಅನುಭವಿಸ್ತಾರೆ. ಅಲ್ಲಿಂದ ಹೋದಾಗ ಭಕ್ತಿ ಯೋಗ ಸಾಕ್ಷಾತ್ಕಾರಕ್ಕಾಗಿ ಪರಜ್ಞಾನ ಉಂಟಾಗುತ್ತೆ. ಕೈವಲ್ಯದಲ್ಲೂ ಏನೋ ಅಜ್ಞಾನ ಇರೋದಿಲ್ಲ, ಪರಜ್ಞಾನ ಇರುತ್ತೆ ಅಲ್ಲಿ. ಆದ್ರೆ ಆತ್ಮ ಸಂತೋಷವನ್ನು ತನ್ನ ಆತ್ಮವನ್ನು ತಾನೇ ಹೆಚ್ಚು ಅಂತ ಉಪಯೋಗಿಸ್ಕೊಳ್ತಾ ಇರ್ತಾನೆ. ಅಲ್ಲಿಂದ ಮುಂದಕ್ಕೆ ಹೋದಾಗ ಭಗವಂತನನ್ನು ಅಗಲಿ ಇರ್ಲಾರೇನೋ ಒಂದು ಫೀಲಿಂಗ್ ಬರುತ್ತೆ. ಯಾವಾಗ ಭಗವಂತನ
ಸಾತ್ವಿಕ ಗುಣದಿಂದ ಭಗವಂತನನ್ನೇ ಆರಾಧಿಸಕ್ಕೆ ಶುರು ಮಾಡ್ತಾನೋ ಭಗವಂತನನ್ನ ಆಗಲಿ ಇರಕ್ಕಾಗಲ್ಲ ಅನ್ನೋವಂಥ ಒಂದು ಪರಿಸ್ಥಿತಿ ಬರುತ್ತೆ. ಅದು ಪರಮ ಭಕ್ತಿ. ಇದು ಪರಿಜ್ಞಾನ ಬರುತ್ತೆ ಮತ್ತೆ ಪರಮ ಭಕ್ತಿ ಬರುತ್ತೆ ಸೆಕೆಂಡ್ ಸ್ಟೇಜು. ಅವಾಗ ಈ ಜೀವರಿಗೆ ಪರಿಪೂರ್ಣ ಅನುಭವ ಸಿಗತ್ತೆ. ಭಗವಂತನಿಗೆ ಜೀವರಿಗೆ ಅಷ್ಟೇ ಸಾಕು, ಭಗವಂತನನ್ನ ಪರಿಪೂರ್ಣವಾಗಿ ಅನುಭವಿಸ್ಬೇಕು ಅಂತ ಆಸೆ ಬರುತ್ತೆ. ಇದೇ ಸರಿಯಾದ ಮಾರ್ಗ ಅಂತ ಹೇಳಿ ಆ ಕರ್ಮದಲ್ಲಿ ಬರ್ತಾರೆ. ಅವಾಗ 4ನೇದು ಶರಣಾಗತಿಯುಂ ಸತ್ವಮೇ ತರುವಾನುರೈತಾನ್ ತನಿಪಾರ್ತನಕ್ಕೆ. ಸತ್ವಮೇ ತರುವಾನುರೈತ, ಸತ್ವ ಗುಣವನ್ನ ಯಾರು ಕೊಡ್ತಾರೆ? ಭಗವಂತನೇ ನಮ್ಗೆ ಕೊಡೋದು. ಸಾತ್ವಿಕ ಮಾರ್ಗದಲ್ಲಿ ನಡೆಯೋಕ್ಕೆ ಬುದ್ಧಿ ಯಾರು ಕೊಡ್ತಾರೆ? ಭಗವಂತನೇ ಕೊಡೋದು. ಇದಕ್ಕೆ ಆ ಕರ್ತೃತ್ವ ಅನ್ನೋದು ಎಲ್ಲಾನು ಭಗವಂತನಿಗೆ ಸೇರಿದ್ದು ಅಂತ ಯಾರು ಡೆಡಿಕೇಟ್ ಮಾಡ್ತಾರೋ ಅವರಿಗೆ ಆ ಸತ್ವಗುಣ ಹೆಚ್ಚತ್ತೆ. ಸತ್ವಗುಣ ಹೆಚ್ಚಾದಾಗ ಸಾತ್ವಿಕ ತ್ಯಾಗವನ್ನು ಮಾಡ್ತಾರೆ, ಭಗವಂತನೆಡೆಗೆ ಹೋಗೋಕ್ಕೂ ಪ್ರಯತ್ನ ಪಡ್ತಾರೆ. ಅವರಿಗೆ ಶರಣಾಗತಿ ಮಾಡ್ಕೊಳ್ಬೇಕು ಅನ್ನೋ ಒಂದು ಆಸೆನೂ ಬರುತ್ತೆ. ಯಾವಾಗ ಈ ಸತ್ವಗುಣ ಹೆಚ್ಚಲ್ವೋ ಶರಣಾಗತಿ ಮಾಡ್ಕೊಳ್ಬೇಕು ಅನ್ನೋ ಬುದ್ಧಿನೂ ಅವ್ರಿಗೆ ಬರೋದಿಲ್ಲ. ಇದರಿಂದ ಏನು ಅನ್ನೋ ತರ ಒಂದು ಸಂಶಯಾತ್ಮಕವಾದ ಒಂದು ಇದು ಬರುತ್ತೆ ಹೊರತು ಶರಣಾಗತಿ ಮಾಡ್ಕೊಳ್ಬೇಕು ಅನ್ನೋದು ಬರೋದಿಲ್ಲ. ಶರಣಾಗತಿ ಮಾಡ್ಕೊಂಡ್ರೆ ಏನು ನಮ್ಗೆ ಫಲ ಅಂತ ಹೇಳಿದ್ರೆ, ನಮ್ಮ ಕೈಲಿ ಆಗದೇ ಇರುವಂತ ಒಂದು ವಿಷಯವನ್ನು ಭಗವಂತ ನಮಗೆ ಸಾಧಿಸ್ಕೊಡ್ತಾನೆ. ಇದು ಸುಲಭ ಅಲ್ವಾ? ಬೇರೆಯವ್ರ ಹತ್ರ ಮಾಡಿಸ್ಕೊಳ್ಳಿ. ಇವಾಗ ನಾವು ಮಾಡೋದೇ ಅದು, ಎಲ್ಲವನ್ನು ಔಟ್ಸೋರ್ಸ್ ಮಾಡ್ತೀವಿ. ಮನೆ ಕೆಲ್ಸಕ್ಕೆ ಒಂದು ಆಳು ಇಟ್ಕೋತೀವಿ, ಪಾತ್ರೆ ತೊಳೆಯೋಕೆ ಒಬ್ಳು, ಇದಕ್ಕೊಬ್ಳು, ಅದಕ್ಕೊಬ್ಳು, ಎಲ್ಲದಕ್ಕೂ ಹೊರಗಡೆ ಸಾಮಾನು ತಂದು ಕೊಡೋಕೆ ಒಬ್ರು, ಎಲ್ಲವನ್ನು ಇಟ್ಕೊಳ್ತೀವಿ. ನಮಗೆ ಮೋಕ್ಷವನ್ನ ಕೊಡಕ್ಕೆ ಭಗವಂತನನ್ನ ಯಾಕೆ ಉಪಯೋಗಿಸ್ಕೊಳ್ಬಾರ್ದು? ಈಗ ಅರ್ಥ ಆಯ್ತಾ ಶರಣಾಗತಿ ಅಂದ್ರೆ ಏನು ಅಂತ? ಆನ್ಲೈನ್ ಪರ್ಚೇಸ್ ಮಾಡ್ತೀವಿ, ಇನ್ನೊಂದು ಮಾಡ್ತೀವಿ, ಎಲ್ಲಾನು ನಮ್ಗೆ ಬೇಕಾಗಿರೋದನ್ನೆಲ್ಲ ನಾವು ಈ ತರ ಔಟ್ಸೋರ್ಸ್ ಮಾಡ್ಬೇಕಾದ್ರೆ ನಮ್ಮ ಕೈಲಿ ನಾವು ಮೋಕ್ಷ ಸಾಧನೆ ಮಾಡ್ಕೊಳಕ್ ಆಗದೆ ಇರುವಾಗ ಅದನ್ನ ಭಗವಂತನಿಗೆ ಯಾಕೆ ನೀವು ಇಂಟ್ರೆಸ್ಟ್ ಮಾಡಬಾರ್ದು? ಇದೇನೆ ಶರಣಾಗತಿ. ಈ ಶರಣಾಗತಿಯನ್ನು ಸತ್ವಮೇ, ಶರಣಾಗತಿ ಅನ್ನೋ ಒಂದು ಸುಲಭ ಮಾರ್ಗವನ್ನ ಭಗವಂತನು ಗೀತೆಯಲ್ಲಿ ಎಲ್ಲಾರ್ಗೂ ಹೇಳ್ಕೊಟ್ಟ ಅಂತ ಹೇಳ್ತಾರೆ. ಇವಾಗ ಭಗವದ್ಗೀತೆ ಕೆಲವು ಶ್ಲೋಕಗಳನ್ನ ನೋಡೋಣ. ಇದನ್ನ ಇವತ್ತೇ ಹೇಳ್ಬೇಕು, ಇವತ್ತು ಹೇಳಿ ಮುಗಿಸ್ಬಿಡ್ತೀನಿ ಇದನ್ನ, ಯಾಕಂದ್ರೆ 2 ಶ್ಲೋಕಗಳಿವೆ. ಅದನ್ನ ಸಮ್ಮರಿ ಮಾಡೋದು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಗೀತಾರ್ಥ ಸಂಗ್ರಹ ಮುಗಿದೋಗುತ್ತೆ. ಇನ್ನೊಂದು 5 ನಿಮಿಷ ತಗೊಳ್ತೀನಿ. ಶ್ರೇಯ ಸ್ವಧರ್ಮೋ, ಇದು 18ನೇ ಅಧ್ಯಾಯದಲ್ಲಿ 47ನೇ ಶ್ಲೋಕ ನೋಡಿ. ಶ್ರೇಯ ಸ್ವಧರ್ಮೋ ವಿಗುಣಃ ಪರಧರ್ಮಾತ್ ಸ್ವನುಷ್ಠಿತಾತ್ ಸ್ವಭಾವನಿಯತಂ ಕರ್ಮ ಕುರ್ವನ್ನಾಪ್ನೋತಿ ಕಿಲ್ಬಿಷಂ. ಯಾವುದೋ ಚೆನ್ನಾಗಿದೆ, ಯಾರೋ ಮಾಡ್ತಾರೆ, ನಮಗಿದು ಚೆನ್ನಾಗಿದೆ ಅಂತ ಇನ್ಯಾವುದೋ ಒಂದು ಪಾಷಂಡಮತಿಗಳು ತೋರಿಸ್ತಾರೆ ಅಥವಾ ತಾಂತ್ರಿಕರು ಹೇಳ್ತಾರೆ ಅಂತ ಆ ಮಾರ್ಗಕ್ಕೆ ನಾವು ಹೋಗ್ಬಿಡ್ಬಾರ್ದು. ಎಷ್ಟು ಚೆನ್ನಾಗಿ ತೋರಿಸ್ಕೊಡ್ತಾನೆ ಭಗವಂತ ಅಂತ ಹೇಳಿದ್ರೆ, ಶ್ರೇಯ ಸ್ವಧರ್ಮೋ ವಿಗುಣ. ವಿಗುಣ ಅಂದ್ರೆ ಗುಣ ಇಲ್ದೇನೆ ಇರ್ಬೋದು, ಆದ್ರೆ ನಿಮ್ ಮನೇಲಿ ನಿಮ್ಮ ಪರಂಪರೆಯಲ್ಲಿ ಅದೊಂದೇ ಮಾರ್ಗ ಅಂತ ಅನುಸರಿಸ್ತಾ ಇದ್ರೆ ಅದನ್ನ ಬಿಟ್ಟು ಬೇರೆ ಹೋಗ್ಬೇಡಿ, ಅದ್ರಲ್ಲೇ ಇರಿ ನೀವು ಅಂತ ಹೇಳ್ತಾರೆ. ಹೇಗೆ ಅಂದ್ರೆ, ಪಕ್ಕದ ಮನೆ ಅವರ ಅಮ್ಮ ಚೆನ್ನಾಗಿದ್ದಾರೆ ನೋಡಕ್ಕೆ, ಅವರೇ ನಮ್ಮಮ್ಮ ಆಗಿರ್ಲಿ, ಈ ಅಮ್ಮ ನಮಗ್ ಬೇಡ ಅಂತ ಹೇಳ್ದಂಗಾಯ್ತು. ಅದು ಸರಿಯಲ್ಲ ಅಲ್ವಾ? ಅಮ್ಮ ಅಮ್ಮನೇ, ನಿಮಗೆ ಯಾರು ಜನ್ಮ ಕೊಟ್ರು ಅವರೇನೆ ಅಮ್ಮ. ಅವ್ರು ನೋಡಕ್ ಚೆನ್ನಾಗಿರ್ಲಿ ಚೆನ್ನಾಗಿಲ್ದೇ ಇರ್ಲಿ ಅವಳೇ ಅಮ್ಮ. ದೋಷ ಇದ್ರು ಅದನ್ನೇ ಹೇಳ್ತಾರೆ, ದೋಷ ಇದ್ರು ಅದನ್ನೇ ಪರವಾಗಿಲ್ಲ, ಅದನ್ನೇ ಮಾಡಿ ಅಂತ. ಸ್ವಭಾವನಿಯತಂ ಕರ್ಮ, ನಿಮ್ಮ ಸ್ವಭಾವಕ್ಕೆ, ನಿಮ್ಮ ವರ್ಣಾಶ್ರಮ ಧರ್ಮಕ್ಕೆ ಏನು ವಿಹಿತವಾಗಿದೆಯೋ ಆ ಕರ್ಮಗಳನ್ನೇ ಮಾಡಿ ಅಂತ ಹೇಳ್ತಾರೆ. 45ನೇ ಶ್ಲೋಕನು ಒಂದು ಹಿಂದೆ ನೋಡೋಣ. ಸ್ವೇ ಸ್ವೇ ಕರ್ಮಣ ಪಿರತಃ ಸಂಸಿದ್ಧಿ ಲಭತೆ ನರಃ ಸ್ವಕರ್ಮ ನಿರತ ಸಿದ್ಧಿಂ ಯಥಾ ವಿಂದತಿ ತತ್ಶೃಣು. ಅವರವರ ಗುಣ, ಅವರವರ ಸ್ವಭಾವಕ್ಕೆ ತಕ್ಕದಾದ ಕರ್ಮಗಳನ್ನ ಮಾಡಿದ್ರೆ ಪರಮಪದ ಸಿದ್ಧಿ ತಾನೇ ಆಗತ್ತೆ ಅಂತ ಹೇಳ್ತಾರೆ. 48ನೇ ಶ್ಲೋಕದಲ್ಲಿ ಸಹಜಂ ಕರ್ಮಂ ಕೌಂತೆ ಸಹಜಂ ಕರ್ಮ ಕೌಂತೆಯ ಸ್ವದೋಷಮಿತಿ ನ ತ್ಯಜೇತ್ ಸದ್ವಾರಂಭ ಹಿ ದೋಷೇಣ ಧೂಮೇನಾಗ್ನಿರಿವಾವೃತ. ಯಾವ ಸಹಜವಾಗಿ ನಿಮ್ಮ ಧರ್ಮಕ್ಕೆ ಅನುಗುಣವಾಗಿ ಯಾವ ಕರ್ಮ ಇರುತ್ತೋ ಅದನ್ನೇ ಮಾಡಿ. ಆದ್ರೆ ಈ ಬೆಂಕಿ ಬರುವಾಗ ಹೇಗೆ ಹೊಗೆ ಬರುತ್ತೋ ಆ ತರ ಕೆಲವು ದೋಷಗಳಿರ್ಬೋದು, ನಿಮ್ಮ ಧರ್ಮದಲ್ಲಿ ಕೆಲವು ದೋಷಗಳಿರ್ಬೋದು. ಅದಕ್ಕೆ ಧೂಮೇನಾಗ್ನಿ ಇವಾವೃತ, ಅದರಲ್ಲಿ ದೋಷ ಇದ್ರೂ ಕೂಡ ಪರವಾಗಿಲ್ಲ, ನಿಮ್ಮ ವರ್ಣಾಶ್ರಮ ಧರ್ಮಕ್ಕೆ ಏನು ವಿಹಿತವಾಗಿದೆಯೋ ಅದನ್ನೇ ನೀವು ಮಾಡಿ ಅಂತ ಹೇಳ್ತಾರೆ. 55ನೇ ಶ್ಲೋಕ. ಭಕ್ತ್ಯ ಮಾಮಭಿಜಾನಾತಿ ಯಾವಾನಾಶ್ಚಾಸ್ಮಿ ತತ್ವತಃ ತಥೋ ಮಾಂ ತತ್ವತೋ ಜ್ಞಾತ್ವಾ ವಿಶತೆ ತದನಂತರಂ. ಯಾರು
ಭಗವಂತನು ಯಾರು, ಅವನು ಸಾಮರ್ಥ್ಯ ಏನು, ಅವನು ಏನೆಲ್ಲ ನಮಗೆ ಮಾಡ್ಕೊಡ್ಬೋದು, ಅವನು ಇರೋದು ಯಾಕೆ, ಅವನು ಏನ್ ನಿಯಾಮಕ ಮಾಡ್ತಾನೆ ಅನ್ನೋ ಯಥಾರ್ಥ ಜ್ಞಾನ ಯಾರಿಗೆ ಇದೆಯೋ ಅವರು ಎಲ್ಲ ಬಂದು ನನ್ನನ್ನ ಸೇರ್ತಾರೆ ಅಂತ ಭಗವಂತ ಹೇಳ್ತಾನೆ. ಅಂದ್ರೆ ಭಗವಂತನ ಸ್ವರೂಪ ರೂಪ ವಿಭವಗಳನ್ನ ಯಾರು ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ತಾರೋ ಅವರಿಗೆಲ್ಲ ಮೋಕ್ಷ ಒಂದಲ್ಲ ಒಂದ್ ದಿವಸ ಖಂಡಿತವಾಗ್ಲೂ ಸಾಧನೆ ಆಗೇ ಆಗತ್ತೆ ಅಂತ ಹೇಳ್ತಾನೆ ಭಗವಾನ್ ವಾಚ. ಅದು ಇದು 56ನೇ ಶ್ಲೋಕ. ಸರ್ವಕರ್ಮಾಣ್ಯಪಿ ಸದಾ ಕುರ್ವಣ್ಣೋ ಮದ್ಯಪಾಶ್ರಯಃ ಮತ್ಪ್ರಸಾದಾತವಾಪ್ನೋತಿ ಶಾಶ್ವತಂ ಪದಮವ್ಯಯಂ. ಯಾರು ಎಲ್ಲಿ ಕರ್ಮಗಳನ್ನ ಭಗವಂತನಿಗೆಂದೇ ಮಾಡ್ತಾರೋ, ಯಾವ ಕೆಲಸ ಮಾಡಿದ್ರು ಭಗವಂತನಿಗೆಂದೇ ಡೆಡಿಕೇಟ್ ಮಾಡಿ ಅವನಿಗೆ ಅರ್ಪಿಸ್ತಾರೋ ಅವರೆಲ್ಲಾನು ಬಂದು ನನ್ನನ್ನೇ ಸೇರ್ತಾರೆ ಅಂತ ಭಗವಂತ ಹೇಳ್ತಾರೆ. 61ನೇ ಶ್ಲೋಕ. ಈಶ್ವರಂ ಸರ್ವಭೂತಾನಾಂ ಹೃದ್ದೇಶೇರ್ಜುನ ತಿಷ್ಠತಿ ಬ್ರಾಹ್ಮಯನ್ ಸರ್ವಭೂತಾನಾಂ ಯಂತ್ರಾರೂಢಾನಿ ಮಾಯಯ. ಎಲ್ಲರ ಹೃದಯದೊಳಗೂ ನಾನೇ ಕೂತಿದ್ದೀನಿ. ಈ ವಿಷಯ ಯಾರಿಗೆ ಗೊತ್ತಾಗತ್ತೋ ಯಂತ್ರಾರೂಢಾಣಿ ಮಾಯಯ, ಒಂದು ಕೀ ಕೊಟ್ಟಂಗೆ, ಒಂದು ಕೀ ಯಾವಾಗ ಮೇನ್ ಸ್ವಿಚ್ ಹಾಕಿದ್ರೆ ಎಲ್ಲಾನು ವರ್ಕ್ ಆಗತ್ತೋ ಆತರ ಒಂದು ಕೀ ಕೊಟ್ಟಂಗೆ ನಾನೇ ಬ್ರಾಹ್ಮಯನ್ ಸರ್ವಭೂತಾನ್, ಎಲ್ಲ ಜೀವ ಚರಾಚರಗಳನ್ನು ನಾನೇನೆ ನಿಯಾಮಕ ಮಾಡೋದು ಅಂತ ಭಗವಂತ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ ಇಲ್ಲಿ. 62ನೇ ಶ್ಲೋಕ. ತಮೇವ ಶರಣಂ ಗಚ್ಚ ಸರ್ವಭಾವೇನ ಭಾರತ ತತ್ಪ್ರಸಾದಾತ್ ಪರಾಂ ಶಾಂತಿಂ ಸ್ಥಾನಂ ಪ್ರಾಪ್ಸ್ಯಸಿ ಶಾಶ್ವತಂ. ಯಾರು ಶಾಂತವಾಗಿರ್ತಾರೋ, ಯಾರು ಆತಂಕ ಪಟ್ಕೊಳ್ಳಲ್ವೋ ಅವರಿಗೆ ಖಂಡಿತವಾಗ್ಲೂ ಮೋಕ್ಷ ಸಿಕ್ಕೇ ಸಿಗತ್ತೆ. ಯಾಕಂದ್ರೆ ಶಾಂತವಾಗಿರುವವನು ನಿಧಾನಕ್ಕೆ ಯೋಚನೆ ಮಾಡ್ತಾನೆ, ಗಡಿಬಿಡಿಯಲ್ಲಿ ತಪ್ಪಾದ ನಿರ್ಣಯಗಳನ್ನ ತಗೊಳ್ಳೋದಿಲ್ಲ. ಅದು ಒಂದು ತುಂಬಾ ಮುಖ್ಯವಾದ ಅಂಶ. ನನ್ನಲ್ಲಿ ಯಾರು ಮೊರೆ ಹೋಗ್ತಾನೋ, ನಿರ್ಮಲ ಮನಸ್ಸಿನಿಂದ ಮನಸ್ಸನ್ನು ನನಗೆ ವಜಿಸ್ತಾನೋ ಅವರಿಗೆಲ್ಲ, ಅಷ್ಟೇ ಅಲ್ಲದೆ ಈ ಕರ್ತವ್ಯಗಳನ್ನ ಅವ್ರವ್ರು ಮಾಡ್ಬೇಕಾದ ಕರ್ತವ್ಯಗಳನ್ನ ಬಿಡದೆ ಕರ್ತವ್ಯವನ್ನ ಮಾಡ್ತಾರೋ ಅವ್ರಿಗೆಲ್ಲ ಸಾಧ್ಯ ಅಂದ್ರೆ ಸಿಗೋ ತರ ಪರಮ ಪದವನ್ನ, ದುಸ್ಸಾಧ್ಯವಾಗಿ ಕಷ್ಟಪಟ್ಟು ಸಾಧಿಸ್ಕೊಳ್ಬೇಕಾಗಿರೋ ಪದವನ್ನ, ಪರಮ ಪದವನ್ನ ಸುಲಭವಾಗಿ ಕೊಡ್ತೀನಿ ನಾನು ಅಂತ ಹೇಳ್ತಾನೆ. ಇತಿತೇ ಜ್ಞಾನಮಾಖ್ಯಾತಂ ಗುಖ್ಯತರಂ ಮಯ ವಿಷಮ್ರೈತೇನ ವಿಮೃಶೈತದಶೇಷೇಣ ಯಥೇಚ್ಛ ಸುತತಾ ಕುರು. ಎಲ್ಲಾ ವಿಷಯಗಳನ್ನು, ಎಲ್ಲಾ ರಹಸ್ಯಗಳನ್ನು ಒಳಗೊಂಡ ಈ ಭಗವದ್ಗೀತೆಯನ್ನ ನಿನಗೋಸ್ಕರ ಅಂತ ನಾನು ಹೇಳಿದ್ದೀನಿ. ಒಳ್ಳೆ ಚೆನ್ನಾಗಿ ನಿಧಾನಕ್ಕೆ ವಿಮರ್ಶೆ ಮಾಡಿ ನೀನು ನಿರ್ಧಾರ ತಗೋ. ಯಥಾಚ್ಛಸಿ ತಥಾ ಕುರು. ನೋಡಿ ಕೊನೆಯಲ್ಲಿ ಭಗವಂತ ಇಷ್ಟು 18 ಅಧ್ಯಾಯ ಹೇಳಿದ್ಮೇಲೆ ಕೂಡ ನಿನ್ಗೆ ಇಷ್ಟ ಬಂದಾಗ ಮಾಡಪ್ಪ ಅಂತ ಹೇಳ್ತಾನೆ. ಇವಾಗ ನಾವು ಅಷ್ಟೇ ಎಷ್ಟೊಂದು ಹೇಳ್ತೀವಿ ದೇವತಾಂತ್ರ ಮಾಡಬಾರ್ದು ಅದು ಇದು ಅಂತ. ಕೊನೆಗೆ ನಿಮ್ಗೆ ಇಷ್ಟ ಬಂದಾಗ ನೀವು ಮಾಡಿ ಅಂತ ಬಿಟ್ಬಿಡ್ತೀವಿ. ಏನ್ ಮಾಡಿದ್ರೆ ಏನು, ಆ ಫಲ ನಿಮಗೆ ಸಿಗೋದಿಲ್ಲ ಅಂತ ಒಂದೇ ಬೇಜಾರಲ್ವನಾ? ನೀವು ಕೇಳಿ ಬಿಡಿ, ಆದ್ರೆ ನೀವು ಪಾಲಿಸಿದ್ರೆ ನಿಮ್ಗೆ ಫಲ ಉಂಟು, ಪಾಲಿಸಿದ್ರೆ ಇಲ್ಲ. ಮನ್ಮನ ಭವ ಮದ್ಭಕ್ತೋ ಮದ್ಯಾ ಜೀವ ನಮಸ್ಕುರು ಮಾಮೇ ವೈಶ್ಯಸಿ ಸತ್ಯಂತೆ ಪ್ರತಿಜಾನೆ ಪ್ರಿಯೋಸಿ ಮೇ. ಎಲ್ಲರನ್ನೂ ನಾನು ಉದ್ಧರಿಸ್ತೀನಿ. ಯಾರು ನನ್ನಲ್ಲೇ ಭಕ್ತಿ ಮಾಡ್ತಾರೋ, ಯಾರು ನನ್ನನ್ನೇ ಇಚ್ಛಿಸಿ ಬರ್ತಾರೋ ಅವ್ರಿಗೆ ನಾನು ಮಾರ್ಗದರ್ಶನವಾಗಿರ್ತೀನಿ, ಅವರನ್ನ ನನ್ನ ಲೋಕಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾನೆ. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾಂ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಇದೇನೆ ತುಂಬಾ ಮುಖ್ಯವಾದ ಚರ್ಮ ಶ್ಲೋಕ ಈ ಅಧ್ಯಾಯದಲ್ಲಿ ಬರುವಂತದ್ದು. ಈ ಎಲ್ಲಾ ಧರ್ಮಗಳನ್ನು ಕೇಳ್ಕೊಂಡ್ರಿ, ಭಕ್ತಿ ಯೋಗ, ಕರ್ಮಯೋಗ, ಜ್ಞಾನ ಯೋಗ ಎಲ್ಲವನ್ನು, ಶರಣಾಗತಿ ಎಲ್ಲ ಮಾರ್ಗವನ್ನು ನೋಡಿದ್ಮೇಲೆ ಈ ಯಾವ್ದಪ್ಪ ಒಳ್ಳೇದು ಅಂತ ಹೇಳಿದ್ರೆ ಸರ್ವಧರ್ಮಾನ್ ಪರಿತ್ಯಜ್ಯ. ಧಾರ್ಮಿಕ ದಾರಿಯಲ್ಲಿ ಹೋಗೋದನ್ನ ಬಿಡು ಅಂತ ಹೇಳಿಲ್ಲ ಭಗವಂತ. ಯಾವ ಮಾರ್ಗದಲ್ಲಿ ಹೋಗ್ಬೇಕು ಅನ್ನೋದು ನೀವು ಜಿಜ್ಞಾಸೆ ಮಾಡ್ಬೇಡ. ಮಾಮೇಕಂ ಶರಣಾಗತಿನೇ ತುಂಬಾ ಸಾಧನೆ ಫಲ ಕೊಡುವಂಥದ್ದು, ಕಲಿಯುವುದಕ್ಕೆ ತಕ್ಕದಾದದ್ದು ಇದೊಂದೇನೆ ಮಾರ್ಗ. ಯಾಕಂದ್ರೆ ಎಲ್ಲ ನೋಡಿದ್ವಿ, ಭಕ್ತಿ ಯೋಗನು ಯಾರು ಮಾಡಕ್ಕಾಗೋದಿಲ್ಲ, ತುಂಬಾ ಶ್ರಮ ಅದರಲ್ಲಿ ಕಲಿಯುಗದಲ್ಲಿ ಮಾಡಕ್ಕಾಗೋದಿಲ್ಲ. ಆಯುಷ್ಯ ಕಡಿಮೆ, ನಿಯಮಗಳು ಜಾಸ್ತಿ, ಅದನ್ನ ಮಾಡೋಕೆ ಯಾರಿಗೂ ಆಗೋದಿಲ್ಲ. ಅದು ಬರೀ ಗಂಡಸರಿಗೂ ಮಾತ್ರ, ಮತ್ತೆ ಅದು ವೇದಕ್ಕೆ ಯಾರಿಗ ಅಧಿಕಾರ ಇದೆಯೋ ಅವ್ರಿಗೆ ಮಾತ್ರ. ಹಾಗಾದ್ರೆ ಬಾಕಿಯವರೆಲ್ಲ ಎಲ್ಲಿ ಹೋಗ್ಬೇಕು? ಆದ್ರಿಂದ ಅದನ್ನ ಬಿಡಿ, ಅದನ್ನ ಶರಣಾಗತಿ ಅನ್ನೋದೇ ತುಂಬಾ ಮುಖ್ಯ.
ಅಹಂ ತ್ವಾಂ, ಯಾರು ಎಷ್ಟೇ ಪಾಪ ಮಾಡಿರ್ಲಿ ಅವರ ಪಾಪಗಳನ್ನೆಲ್ಲ ನಾನು ಕ್ಷಮಿಸ್ತೀನಿ. ಅಹಂ ತ್ವಾಂ ಸರ್ವ ಪಾಪೇಭ್ಯೋ, ಎಂಥದ್ದೇ ಪಾಪ ಮಾಡಿರ್ಲಿ ಆ ಪಾಪಗಳನ್ನೆಲ್ಲ ಕ್ಷಮಿಸ್ತೀನಿ. ಮೋಕ್ಷ ಇಷ್ಯಾಮಿ, ಮೋಕ್ಷವನ್ನ ಕೊಡ್ತೀನಿ. ಮಾ ಶುಚಃ, ಯೋಚನೆ ಮಾಡಬೇಡಿ. ಯಾರು ನಮ್ಗೆ ಈ ತರ ಆಶ್ವಾಸನೆ ಕೊಡೋರು, ಎಂಥ ಪಾಪ ನಮ್ಗೆ ಗೊತ್ತಿಲ್ಲ, ಯಾವ ಪಾಪ ಹೆಂಗ್ ಮಾಡಿದೀವೋ ಎಲ್ಲಿ ಮಾಡಿದೀವೋ ಅದಕ್ಕೆ ಏನ್ ಪ್ರಾಯಶ್ಚಿತ್ತನೋ, ಆ ಪ್ರಾಯಶ್ಚಿತ್ತ ಮಾಡೋ ಇನ್ನೊಂದು ತಪ್ಪಾಗ್ಬೋದು. ಅದಕ್ಕೆ ಅದೆಲ್ಲ ತಲೆನೇ ಕೆಡ್ಸ್ಕೋಬೇಡಿ, ನನ್ನಲ್ಲಿ ಶರಣಾಗತಿ ಮಾಡ್ಕೊಳ್ಳಿ. ನಾನ್ ನಿಮ್ಮ ಎಲ್ಲ ತಪ್ಪು ಒಪ್ಪುಗಳನ್ನ ನನ್ನ ಹೊಟ್ಟೆಗೆ ಹಾಕೊಂಡು ನಿಮಗೆ ಮೋಕ್ಷವನ್ನ ಕೊಡ್ತೀನಿ ಅಂತ ಹೇಳ್ತಾನೆ. ಇದಂತು ತೇನ ತಪಸ್ಕಾಯ, ಇದು 67ನೇ ಶ್ಲೋಕ. ಇದಂತು ತೇನ ತಪಸ್ಕಾಯ ನ ಭಕ್ತಾಯ ಕದಾಚನ ನ ಚ ಶುಶ್ರೂಷವೇ ವಾಚ್ಯಂ ನ ಚ ಮಾಮ್ಯೋಭಿಸೂಯತೆ. ಇದನ್ನ ನಿಮಗೆ ನಾನು ಹೇಳ್ಕೊಟ್ಟಿದ್ದೀನಿ, ಭಗವದ್ಗೀತೆ ಹೇಳ್ತಾನೆ ಕೃಷ್ಣ. ಇದಿಷ್ಟು ನಾನು ಹೇಳಿದ್ದೀನಿ, ಆದ್ರೆ ಇದನ್ನ ನೀನು ಯಾರಿಗೆ ಶ್ರದ್ಧೆ ಇಲ್ವೋ, ಯಾರಿಗೆ ಭಕ್ತಿ ಇಲ್ವೋ, ಯಾರಿಗೆ ಇದರಲ್ಲಿ ನಂಬಿಕೆ ಇಲ್ವೋ ಅವ್ರಿಗೆ ನೀನು ಹೇಳಕ್ ಹೋಗ್ಬೇಡ. ನ ಚ ಶುಶ್ರೂಷವೇ ವಾಚ್ಯಂ ತದ್ವಿದ್ಧಿ ಪ್ರಣಿಪಾತೇನ ಪ್ರಶ್ನೇನ ಸೇವೆಯ ಅಂತ ಉಪದೇಕ್ಷಂತಿತೆ ಜ್ಞಾನಂ ಅಂತ ಭಗವದ್ಗೀತೆಯಲ್ಲಿ ಹಿಂದೆನೆ ಹೇಳ್ದ. ಯಾರಿಗೆ ಇದನ್ನ ಕಲಿಯೋಕೆ ಆಸಕ್ತಿ ಇಲ್ವೋ, ಯಾರು ಮರ್ಯಾದೆ ಕೊಡದೆ ಇದನ್ನ ಹೇಳ್ಕೊಡು ಅಂತ ಎಲ್ಲ ದರ್ಪವಾಗಿ ಕೇಳ್ತಾರೋ ಅಂಥವ್ರಿಗೆ ನೀ ಇದನ್ನೆಲ್ಲ ಹೇಳಲೇ ಕೊಡ್ಬೇಡ ಅಂತ ಹೇಳ್ತಾನೆ. ಶ್ರದ್ಧಾವಾನನಸೂಯಶ್ಚ ಶೃಣುಯಾದಪಿ ಯೋ ನರಃ ಸೋಪಿ ಮುಕ್ತ ಶುಭಾನ್ ಲೋಕಾನ್ ಪ್ರಾಪ್ನುಯಾತ್ ಪುಣ್ಯಕರ್ಮಣಃ. ಹೇಳ್ತಾರೆ, ಯಾರು ಶ್ರದ್ಧೆಯಿಂದ ಕೇಳ್ತಾರೋ ಅಥವಾ ಯಾರಿಗ ಏನು ಜಾಸ್ತಿ ಅರ್ಥನೂ ಆಗಲ್ಲ ಆದ್ರೆ ಸುಮ್ಮನೆ ಪಾಪ ಭಕ್ತಿಯಿಂದ ಕೇಳ್ತಾರೋ ಅವ್ರಿಗೆ ಸೋಪಿ ಮುಕ್ತ, ಅವ್ರಿಗೆ ಮುಕ್ತ ದೇಶ ಖಂಡಿತವಾಗ್ಲೂ ಸಿಗತ್ತೆ. ಶುಭ ಅನ್ಲೋಕಾನ್, ಒಳ್ಳೆ ಲೋಕವಾದ ಅವರ ಇದು ಅಯೋಧ್ಯ ಯಾವ್ದಪ್ಪ ಅಂತ ಹೇಳಿದ್ರೆ ಪರಮಾಕಾಶ, ಮೋಕ್ಷ ಸಾಮ್ರಾಜ್ಯ. ಪ್ರಾಪ್ನುಯಾತ್ ಪುಣ್ಯಕರ್ಮಣಃ, ಅವರು ಶ್ರದ್ಧೆಯಿಂದ ಕೇಳಿದ್ದಕ್ಕೋಸ್ಕರ, ಆ ಪುಣ್ಯಕರ್ಮ ಮಾಡಿದ್ದಕ್ಕೋಸ್ಕರ ಅವರಿಗೆ ಈ ಫಲವನ್ನ ಕೊಡ್ತೀನಿ ನಾನು, ಮೋಕ್ಷದಲ್ಲಿ ಅವರಿಗೆ ಜಾಗವನ್ನ ಕೊಡ್ತೀನಿ ಅಂತ ಹೇಳ್ತಾರೆ. ಇದು 71ನೇ ಶ್ಲೋಕ. ಇವಾಗ 78ನೇ ಶ್ಲೋಕ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುತ್ತರಃ ತತ್ರ ಶ್ರೀ ವಿಜಯೋರ್ಭೂತಿ ಧ್ರುವಾನಿ ತಿರ್ಮತಿರ್ಮವ ಅಂತಾನೆ. ಎಲ್ಲಿ ಕೃಷ್ಣ ಇದಾನೋ, ಎಲ್ಲಿ ಪಾರ್ಥ ಇದಾನೋ, ಎಲ್ಲಿ ಶಸ್ತ್ರಗಳನ್ನ ಉಪಯೋಗಿಸ್ತಾರೋ ಅಲ್ಲಿ ನಾನು, ತತ್ರ ಶ್ರೀ ವಿಜಯೋ, ಅಲ್ಲಿ ವಿಜಯ ಲಕ್ಷ್ಮಿ ಮೆರೆದಾಡ್ತಾಳೆ ಅಂತ ಹೇಳಿ ಎಲ್ಲ ಅಭಿವೃದ್ಧಿಗೂ, ಸಂಪತ್ತು, ಫಲ ಮತ್ತೆ ಎಲ್ಲ ಅಭಿವೃದ್ಧಿಗೂ ಕಾರಣವಾಗಿರುತ್ತೆ, ಎಲ್ಲ ಫಲಗಳು ಅಲ್ಲಿ ಸುಭಿಕ್ಷವಾಗಿರುತ್ತೆ ಅಂತ ಹೇಳಿ ಮುಗಿಸ್ತಾನೆ. ಕೃಷ್ಣಾರ್ಪಣಮಸ್ತು. ಇದು 18ನೇ ಅಧ್ಯಾಯ. ಇದು ಗೀತಾರ್ಥ ಸಂಗ್ರಹದಲ್ಲಿ 2 ಶ್ಲೋಕ ಇದೆ. ಆ 2 ಶ್ಲೋಕವನ್ನ ಮುಂದಿನ ಕ್ಲಾಸ್ ಅಲ್ಲಿ ಮುಗಿಸೋಣ. ಸ್ವಲ್ಪ ಈ ಗೀತಾರ್ಥ ಸಂಗ್ರಹ ಈ ಬುಕ್ ರಿಲೀಸ್ ಇದು ಫಂಕ್ಷನ್ಗಳಲ್ಲಿ ಮಧ್ಯೆ ಕಟ್ಟಾಗೆ ಬಂತು. ಆದ್ರೆ ಕೂಡ ತುಂಬಾ ಸೊಗಸಾದ ಇದನ್ನೆಲ್ಲ ಹೇಳೋದ್ ಬೇಡ ಅಂತ ಅನ್ಕೊಂಡಿದ್ದೆ ವೇದಾಂತ ದೇಶಿಕರು ಇದರಲ್ಲಿ. ಅದರಲ್ಲಿ ಒಬ್ರು ಹಾಗೆ ಎಲ್ಲಾನು ಹೇಳ್ಬೇಡ ಅಂತ ಹೇಳಿದ, ಒಳ್ಳೇದೇ ಆಯ್ತು. ನಮಗೂ ಒಂದು ಆವರ್ತಿ ತರನೂ ಆಯ್ತು. ಗೀತಾರ್ಥ ಸಂಗ್ರಹದಲ್ಲಿ ಒಂದು ಏನ್ ಅಡ್ವಾಂಟೇಜ್ ಅಂತ ಹೇಳಿದ್ರೆ, ಇಡೀ ಭಗವದ್ಗೀತೆನಲ್ಲಿ ಏನ್ ಹೇಳಿದ್ರು ಸಾರಾಂಶವಾಗಿ ಹೇಳಿದ್ದಾರೆ. ಅದಕ್ಕೆ ಬೇಗ ಕ್ಷಿಪ್ರವಾಗಿ ನಮ್ಮ ತಲೆಯೊಳಗೆ ಹೋಗುವ ತರನೂ ಹೇಳಿದ್ದಾರೆ. ಅದು ಒಂದು ನಮಗೆ ದೇಶಿಕರು ಮಾಡ್ಕೊಟ್ಟಂತ ದೊಡ್ಡ ಉಪಕಾರ ಅದು ನಮ್ಗೆ. ದೇಶಿಕರ್ ತಿರುವಡಿಗಳೇ ಶರಣಂ. ಆಕಾಶಾತ್ ಪತಿತಂತೋಯಂ ಯಥಾ ಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರಃ. ಕೇಶವಂ ಪ್ರತಿ ಗಚ್ಚತಿ, ಕೇಶವಂ ಪ್ರತಿ ಗಚ್ಚತಿ, ಕೇಶವಂ ಪ್ರತಿ ಗಚ್ಚತಿ. ಶಾಂತಿ ಶಾಂತಿ ಶಾಂತಿ. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ನಮಸ್ಕಾರ ಎಲ್ಲರಿಗೂ. ಥ್ಯಾಂಕ್ ಯು ಸಬಿತಾ. ತುಂಬಾ ಚೆನ್ನಾಗಿ. ನಮಸ್ಕಾರ ಮೇಡಮ್. ನಮಸ್ಕಾರ ಮೇಡಮ್. ನಮಸ್ಕಾರ. ಚೆನ್ನಾಗಿ ಹೇಳಿದ್ರಿ. ತುಂಬಾ ಇದೆ ವಿಷಯ. ಗೀತಾರ್ಥ ಸಂಗ್ರಹಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರನೇ ಹೇಳಕ್ಕಾಗೋದು. ತಿರ್ಗಾ ಭಗವದ್ಗೀತೆ ಪೂರ್ತಿ ಹೇಳಿದ್ರೆ ಜನ್ಮ ಶ್ಲೋಕ ಒಂದಕ್ಕೇನೆ ಎಷ್ಟೊಂದು ಅರ್ಥ ಇದೆ.
ಅಹಂ ಅನ್ನೋದು ಏನು, ಅಹಂ ತ್ವಾಂ ಸರ್ವ ಪಾಪ, ನಾನು ಅನ್ನಕ್ಕೆ ಶ್ರೀಮನ್ ನಾರಾಯಣನ ಪೂರ್ತಿ ವಿವರ ಕೊಡ್ಬೇಕು. ತ್ವಾಂ ನಿಮ್ಮ ಪಾಪಗಳಂದ್ರೆ ನಾವೆಲ್ಲ ಯಾರು ಅನ್ನಕ್ಕೆ ಅಷ್ಟು ವಿವರಣೆ ಕೊಟ್ಟಿದೆ. ಪಾಪೇಭ್ಯೋ ಅಂದ್ರೆ ಎಂತೆಂಥ ಪಾಪಗಳು ಅನ್ನೋದಕ್ಕೆ ಒಂದು ದೀರ್ಘವಾದ ವಿವರಣೆ ಎಲ್ಲ ಇದೆ. ಆದ್ರೆ ಸಂಗ್ರಹವಾಗಿ ಇದು ಹೇಳೋದ್ರಿಂದ ಎಲ್ಲ ಪಾಪಗಳನ್ನು ಅಂತ ಹೇಳಿ ಮುಗಿಸ್ಬೇಕಾಗತ್ತೆ ಅಷ್ಟೇನೆ ಹೊರತು ಆ ಚರ್ಮ ಶ್ಲೋಕ ಒಂದಕ್ಕೇನೆ ಬೇಕಾದ್ರೆ ಇಡೀ ದಿವಸ ವ್ಯಾಖ್ಯಾನ ಮಾಡ್ಬೋದು, ಅಷ್ಟು ವಿಷಯ ಅದರಲ್ಲಿ ಇದೆ. ಆದ್ರೆ ಅದನ್ನ ಎಷ್ಟು ಚಿಕ್ಕದಾಗಿ ಸೊಗಸಾಗಿ ಬರ್ದಿದ್ದಾರೆ ಅನ್ನೋದನ್ನೇ ಇಲ್ಲಿ ಮುಖ್ಯ. ಅದು ವೇದಾಂತ ದೇಶಕ್ಕೂ ಅಷ್ಟು ಚೆನ್ನಾಗಿ ನಮ್ಗೆ ಮಾಡಿ ಅನುಭವಿಸಕ್ಕೆ ಅವಕಾಶ ಮಾಡಿಕೊಟ್ರು. ಎಲ್ರಿಗೂ ನಮಸ್ಕಾರ. ನಾಳೆ ತಗೋತಾರೆ. ನಮಸ್ಕಾರ. ನಮಸ್ಕಾರ ಮೇಡಮ್. ಧನ್ಯವಾದ ಮ್ಯಾಮ್. ಥ್ಯಾಂಕ್ ಯು. ಇದ್ರಲ್ಲಿ ಚೆನ್ನೈಗಿಂತ ಬೆಂಗಳೂರಲ್ಲೇ ಬಿಸಿಲು ಜಾಸ್ತಿ ಅಂತ ಅನ್ಸತ್ತೆ ಸಬಿತಾ. ನಿಮ್ಗೆ ಚೆನ್ನೈಯಲ್ಲಿ ಸಾಯಂಕಾಲ ಅಟ್ಲೀಸ್ಟ್ ನಿಮ್ಗೆ ಸಮುದ್ರದ ಗಾಳಿ ಆದ್ರೂ ಬೀಸತ್ತೆ ತಣ್ಣಗೆ. ಇಲ್ಲಿ ಯಾವ್ದೂ ಇಲ್ಲ, ಎಲ್ಲಾರ ಮನೆ AC ಬಿಸಿ ಗಾಳಿ ಬೀಸತ್ತಷ್ಟೇ ಬೆಂಗಳೂರು. ಆಗ್ಲಿ, ನಾಳೆ ಸಿಗೋಣ. ನಾಳೆ ಸರ್ ತಗೋತಾರೆ ಕ್ಲಾಸ್.